ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನುಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಮಹಾಭಾರತದ ಚಿಂತನೆಗಳ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ನೋಡುವ ದೃಷ್ಟಿ, ಅದನ್ನು ಅಧ್ಯಯನ ಮಾಡುವ ಕ್ರಮ, ಅದನ್ನು ತಿಳಿಯುವ ಬಗೆ ಇತ್ಯಾದಿ ಅನೇಕ ರೀತಿಯಾಗಿ ತಿಳಿಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಪಟ್ಟಿದ್ವಿ. ಅಶ್ವತ್ಥಾಮಾಚಾರ್ಯರ, ದ್ರೋಣಾಚಾರ್ಯರ, ಕೃಪಾಚಾರ್ಯರ ಈ 3 ಜನ ಬ್ರಾಹ್ಮಣರು, ಕೃಷ್ಣ, ಧೃತರಾಷ್ಟ್ರ, ಧರ್ಮರಾಜ, ಭೀಮ, ದುರ್ಯೋಧನ, ದುಶ್ಯಾಸನ, ಅರ್ಜುನ ಇವರೆಲ್ಲ ಕ್ಷತ್ರಿಯರು. ಸೂತ ಅಂತ ಅನಿಸಿಕೊಂಡವನು ಕರ್ಣ. ಶೂದ್ರ ಅಂತ ಅನಿಸಿಕೊಂಡ ಒಬ್ಬ ದೇವತೆ ಸಾಕ್ಷಾತ್ ಯಮಧರ್ಮರಾಜ ವಿದುರ. ಇವರ ಹಿನ್ನೆಲೆಯಲ್ಲಿ, ಅವರ ಚಾರಿತ್ರಿಕವಾದ ಹಿನ್ನೆಲೆಯಲ್ಲಿ ಅವರ ಧ್ಯೇಯ, ಧೋರಣ, ಅವರದ್ದೇ ಆದ ಪರಿಕಲ್ಪಿತ ಧರ್ಮ, ಅವರದ್ದೇ ಆಗಿರ್ತಕ್ಕಂಥ ದಾರಿ, ಇದರ ಹಿನ್ನೆಲೆಯನ್ನು ನಾವು ತಿಳಿಯಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಅದು ಯಾಕಂದರೆ ನಾನು ಈಗ ನೇರವಾಗಿ ಮಾತನಾಡಲಿಕ್ಕೆ ಬಂದದ್ದು ಅಶ್ವತ್ಥಾಮಾಚಾರ್ಯರ ಪಾತ್ರ. ಇದು ಜಯನಾಮಕವಾದ ಇತಿಹಾಸ. ಜಯೋನಾಮೇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ. ಈ ಇತಿಹಾಸಕ್ಕೆ, ಈ ಮಹಾಭಾರತಕ್ಕೆ ಜಯ ಅಂತ ಕರೀತಾರೆ. ಕಾರಣ ಏನು? ಮನುಷ್ಯ ತನ್ನ ಬದುಕಿನ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವ ತನ್ನದೇ ಆದ ಧೋರಣೆಗಳಿಂದ ಗೆಲುವನ್ನು ಸಂಪಾದಿಸಬಲ್ಲಬಹುದೋ ಅಂಥ ಇತಿಹಾಸ ಇದು. ಬರೇ ಇದಕ್ಕೆ ಶಾಬ್ದಿಕವಾಗಿ ಜಯೋನಾಮೇ ಇತಿಹಾಸೋಯಂ ಅಂತ ಬರೇ ಜಯ ಎಂಬ ಶಬ್ದ ಸಾಂಕೇತಿಕವಾಗಿ ಕರೆದದ್ದಲ್ಲ, ಅನ್ವರ್ಥಕವಾಗಿ ಕರೆಯಲ್ಪಟ್ಟದ್ದು ಈ ಮಹಾಭಾರತಕ್ಕೆ. ಇದು ಇಷ್ಟು ವಿಚಿತ್ರದ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕೃತಿ ಇದು. ಮನುಷ್ಯನ ಯಾವ ವಿಧದ ಭಾವನೆಗಳಿಗೆ, ನಿರ್ಧಾರಗಳಿಗೆ, ತಿಳುವಳಿಕೆಗಳಿಗೆ ಜೀವನದೊಳಗೆ ಗೆಲುವು ದೊರೆಯಬಹುದು, ಅದನ್ನು ನಮ್ಮ ಕಣ್ಣೆದುರಿಗೆ ತಿಳಿಸಿ, ತೋರಿಸಿ, ನಮಗೆ ನಿರ್ಧಾರ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮೇರು ಕೃತಿ ಇದು ಮಹಾಭಾರತ. ಇಲ್ಲಿ ನಮ್ಮ ಕಣ್ಣೆದುರಿಗೆ ನಮಗೆ ಮಹಾಭಾರತದ ಎಲ್ಲ ವ್ಯಕ್ತಿಗಳನ್ನು, ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣಂ ಭಾರತಂ ಪರಿಚಕ್ಷತೆ,
ಏನಿದು ಮಹಾಭಾರತ? ಯಾವುದೇ ವಿಷಯದಲ್ಲಿ ಇದಮಿತ್ತಂ, ಇದು ಹೀಗೆ ಎಂಬ ನಿರ್ಧಾರಿತವಾದ ನಿಶ್ಚಯಾತ್ಮಕವಾದ ವಿಚಾರಗಳನ್ನು ನಮ್ಮ ಕಣ್ಣೆದುರಿಗೆ ಮಂಡಿಸುವುದು ಇದು ಮಹಾಭಾರತ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಚಕ್ಷತೆ. ಏನಿದು ಮಹಾಭಾರತ? ಇದೆಲ್ಲ ಶಾಸ್ತ್ರದ ನಿರ್ಣಯ. ಇದು ಒಂದು ಮುಖ. ಸದೃಷ್ಟಾಂತೋ ಹಿ ಭಾರತೆ, ನಮ್ಮ ಮೂಲಭೂತವಾದ ಒಂದು ಸಿದ್ಧಾಂತ, ಭಾರತೀಯರ ಮನೋಧರ್ಮ, ನಮ್ಮ ಸಂಸ್ಕೃತಿಯ ಜೀವಾಳ. ನಾವು ನಮ್ಮ ಇತಿಹಾಸ ಪುರಾಣಗಳಿಂದ ಇವತ್ತಿನವರೆಗೂ ಬಾಳಿ ಬೆಳೆದು ಬಂದ ಪರಂಪರೆಯಿಂದ ನಾವು ಒಂದು ಪರಿಕಲ್ಪನೆಯನ್ನು ಮಾಡಿದ್ವಿ. ಅದು ಧರ್ಮ ಮತ್ತು ದೇವರು. ಈ ಎರಡರ ಆಡಳಿತದಲ್ಲಿ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬುದು ನಮ್ಮದೇ ಆಗಿರ್ತಕ್ಕ ನಿಲುವು, ಮನೋಭೂಮಿಕ. ಇದು ನಿರ್ಧಾರ. ಒಂದು ದೇವರು, ಒಂದು ಧರ್ಮ. ಒಮ್ಮೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು 10-15 ವರ್ಷದ ಹಿಂದೆ ಒಂದು ಸೆಮಿನಾರ್ ನಡೀತು. ಅದು ಅನೇಕ ವಿಷಯಗಳಿದ್ದು, ಕೆಲವರು ಪ್ರಾಯ ಭಾರತದ 2000 ವರ್ಷಗಳ ಬೆಳೆದು ಬಂದ ಇತಿಹಾಸವನ್ನು ಗಮನಿಸಿದಾಗ ಕಾಲಕಾಲಕ್ಕೆ ನಡೆದ ಮೂಮೆಂಟ್ಸ್, ಕ್ರಾಂತಿಗಳು ಅಥವಾ ಘಟನೆಗಳು, ಇವುಗಳನ್ನು ಗಮನಿಸಿದಾಗ, ಗುರುತಿಸಿದಾಗ ಒಂದು ಅರ್ಥ ಆಗ್ತದೆ. ಪ್ರಾಯ ಜೈನಿಸಮು, ಬೌದ್ಧಿಸಮು, ಅದರ ನಂತರ ಬಂದಿರತಕ್ಕ ಮೀಮಾಂಸಕರು, ಅದರ ನಂತರ ಬಂದಿರತಕ್ಕಂತಹ ಜೈನರು, ಬೌದ್ಧರ ಜೊತೆಗೇ ಬಂದಿರತಕ್ಕಂಥ ಇನ್ನೊಂದು ವರ್ಗ, ಇನ್ನೊಂದು ಸಮುದಾಯ, ಅದು ಆಮೇಲೆ ವೈದಿಕ ವಿಚಾರಧಾರ. ಅದರೊಳಗೆ ಶಾಂಕರರು, ರಾಮಾನುಜರು, ಮಾಧ್ವರು, ನಿಂಬಾರ್ಕರು, ವಲ್ಲಭರು, ಹೀಗೆ ಬಸವಣ್ಣನವರು, ಅವರಿಂದ ನಡೆದಿರ್ತಕ್ಕ ಕ್ರಾಂತಿ, ವೀರಶೈವರು, ಬಸವಣ್ಣನವರು, ಹೀಗೆ ಬೆಳೆದು ಬಂದಿರತಕ್ಕ ವಿಸ್ತಾರವಾದ ಇವತ್ತಿನವರೆಗೂ ಯಾವುದೇ ಪ್ರಾದೇಶಿಕವಾಗಿ ಆಗಲಿ, ಯಾವುದೇ ಭಾಷೆಯ ಹಿನ್ನೆಲೆಯಲ್ಲಾಗಲಿ, ಏನು ಒಂದು ಈ ದೇಶದೊಳಗೆ ಆಂದೋಲನಗಳಾದವು, ಅವೆಲ್ಲ ಮತ್ತು ದೇವರು, ಧರ್ಮ, ತಾಳ ಹೆಂಗೆ ಹಾಕಬೇಕು, ನಾಮ ಯಾವುದು ಬಡ್ಕೋಬೇಕು, ಅದೇನು ಉದ್ದೋ, ಅಡ್ಡೋ, 3, 2, ಪ್ರಾಯ ಇವೇ ಆಗ್ಯಾವ, ಇಂಥವೇ ಆಗ್ಯಾವ ಆಂದೋಲನಗಳು. ಆದರೆ ಇದನ್ನು ಬಿಟ್ಟು ಮನುಷ್ಯನನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವನ ಅಂತಸ್ತನ್ನು ಏರಿಸುವ, ಅವನನ್ನು ಮೇಲಕ್ಕೆ ಎತ್ತುವ ಈ ಜಾತೀಯತೆ ಅಥವಾ ಈ ಸಾಮಾಜಿಕವಾದ ಸಾಮಾನ್ಯ ಕೆಲವು ಪರಿಕಲ್ಪನೆಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮೇಲಕ್ಕೆ ಎತ್ತುವ ಯಾವ ಆಂದೋಲನಗಳು ನಡೆಯಲಿಲ್ಲ. ಎಲ್ಲ ಇವರೇ. ಬಸವಣ್ಣನು ಅದನ್ನೇ ಮಾಡಿದ, ವೀರಶೈವರು ಅದನ್ನೇ ಮಾಡಿದರು, ಪಂಚಾಚಾರ್ಯರು ಅದನ್ನೇ ಮಾಡಿ, ಎಲ್ಲರೂ ಅವರೇ. ಮತ್ತು ತಾಳ ಹಾಕ್ರಿ, ಆಡ್ಲು ಬರ್ಕೊಡ್ರಿ, ಇಲ್ಲ ಅಂದರೆ ಝಳಾಡ್ರಿ. ಅದು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಹಂಗೆ ತಿಳಕರು ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂದರು. ಹಂಗೆ ನಾವು ಜಗಳಾಡುವುದು ನಮ್ಮ ಮಾನವೀಯ ಮೂಲಭೂತವಾದ ಹಕ್ಕು ಅಂತ ಆ ನಿರ್ಣಯಕ್ಕೆ ಬಂದು ಕೂತೀವಿ. ಸಂಘಟನಾ ಐಕ್ಯತೆ, ಭಾವೈಕ್ಯತೆ, ಈ ಮಾನವೀಯ ಮೌಲ್ಯಗಳ ಸಂಘಟನಾ, ಇವೇನು ಇವಕ್ಕೆ ಭಾಳ ನಾವು ನೆಲೆನೂ ಇಲ್ಲ, ಬೆಲೆನೂ ಕೊಟ್ಟಿಲ್ಲ. ನಾವು ಕೊಟ್ಟದ್ದು ಇದಕ್ಕೆ ಕೊಟ್ಟದ್ದು ಹೆಚ್ಚು. ಈಗ ಬಂದ ಸಮಸ್ಯೆ ಏನು ಅಂದರೆ, ಆದ್ದರಿಂದ ಅದು ಆಗಲಿಕ್ಕೆ ಮೊದಲೇ ಪರಿಹಾರ ಒದಗಿಸಿದವರು ಭೀಮರಾವ್, ರಾಮರಾವ್ ಅಂಬೇಡ್ಕರ್ ಅವರು. ಅಲ್ಲಿ ತನಕ ಈ ದೇಶದ ಜನರಿಗೆ ಯಾರ ಬಗ್ಗೆ ಕಳಕಳಿ, ಕಾಳಜಿ, ಕೌತುಕ ಏನೂ ಇರಲಿಲ್ಲ ಅಂತ ಇವೆಲ್ಲರನ್ನೂ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಒಂದು ಬರ್ತದೆ. ಹಂಗೆ ಎಲ್ಲರನ್ನೂ ಸಾರ ಜೈನರು, ಬೌದ್ಧರು, ಮೀಮಾಂಸಕರು, ಶಾಂಕರ, ರಾಮಾನುಜ, ಮಾಧ್ವ, ನಿಂಬಾರ್ಕ, ವಲ್ಲಭ, ಸ್ವಾಮಿನಾರಾಯಣ ಹಿಡ್ಕೊಂಡು, ಬಸವಣ್ಣ, ಅಲ್ಲಮಪ್ರಭು, ಓಶೋನ ಹಿಡ್ಕೊಂಡು ಎಲ್ಲರನ್ನೂ ಏಕಾಪೋಷಣೆ ಮಾಡಿದರು.
ಏಕಾಪೋಷಣ ಅಂದ್ರೆ ಒಂದೇ ಸಂಖ್ಯೆ ನೀರಿನಾಗ ಇವ್ರನ್ನೆಲ್ಲ ಸಮಾವೇಶ ಮಾಡಿ ಕುಡಿದ್ರು. ಇವರೆಲ್ಲರನ್ನೂ ಇವರು ಮತ್ತು ಮನುಷ್ಯನ ಬಹಿರಂಗವಾದ ವಿಚಾರಗಳಿಗೆ ಬೆಲೆ ಕೊಟ್ಟರೆ ಹೊರತು ಆಂತರಿಕವಾಗಿ ಗುಣಾತ್ಮಕವಾದ ಬದಲಾವಣೆಯಾಗಲಿ, ಜಾತಿಯಿಂದ, ಆರ್ಥಿಕ ಸ್ಥಿತಿಯಿಂದ, ಸಾಮಾಜಿಕ ಅಂತಸ್ತುಗಳಿಂದ ಮನುಷ್ಯನನ್ನು ಮೇಲಕ್ಕೆ ಎತ್ತುವ ಯಾವುದೇ ಕಾರ್ಯ ನಡೆಯಲಿಲ್ಲ. ಮೂಲಭೂತ ಸಮಸ್ಯೆಗಳಿಗೆ ಈ ನಿಮ್ಮ ಭಾರತೀಯ ಸಂಸ್ಕೃತಿಯ ಪ್ರಧಾನ ಅಂಗದಿಂದ ಯಾವುದೇ ಉತ್ತರವು ಸಿಗಲಿಲ್ಲ, ಪರಿಹಾರ ದೊರಕಲಿಲ್ಲ ಅಂತ ಒಂದು ಮೂಲಭೂತವಾದ ಆಕ್ಷೇಪ. ಆದರೆ ಒಂದು ಮಾತು ಗಮನಿಸಬೇಕು, ಜೀವನದಾಗ ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಸಮೃದ್ಧಿಯಿಂದ ಪರಿಹಾರ ಆಗ್ತದೆ ಅಂತ ಯಾವ ಕಾಲಕ್ಕೂ ಇಲ್ಲ. ಮನುಷ್ಯನ ಎಲ್ಲ ವಿಧದ ಸಮಸ್ಯೆಗಳಿಗೆ ನಾವು ಜಾತಿಯಿಂದಾಗಲಿ, ಅದರ ನಾಶ ಮಾಡುವುದರಿಂದಾಗಲಿ, ಅಥವಾ ಹಣದ ಬೆಂಬಲವನ್ನು ಮನುಷ್ಯನಿಗೆ ಕೈತುಂಬ ನೀಡುವುದರಿಂದಾಗಲಿ ಅವರವರ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತೀವಿ ಎಂಬುವ ಮಾತು ಯಾವ ಕಾಲಕ್ಕೂ ಅಲ್ಲ. ನಾವು ಕಂಡುಕೊಂಡ ಒಂದು ಮೂಲಭೂತವಾದ ನಮ್ಮ ಭಾರತೀಯ ಮನೋಭೂಮಿಕೆಯ ಒಂದು ಮೂಲ ಜೀವಾಳ ಯಾವುದು ಅಂದರೆ ದೇವರು, ಧರ್ಮ ಎಂಬುವ ಎರಡು ಮಹಾಭಾರತ ಕೊಟ್ಟು ನಿನ್ನೆ 15 ಪುಸ್ತಕದ ಹಾಕಿದ್ದೆ. ನಜಾತು ಲೋಭಾತ್ ಕಾಮಾದ್ವಾ ಭಯಾದ್ವಾ ಜೀವಿತಸ್ಯಾಪಿ ಹೇತೋ ತ್ಯಜೇತ್ ಧರ್ಮಂ, ಧರ್ಮವನ್ನು ಬಿಡಬಾರ್ದು ಅಂತ ಅದು ಮಹಾಭಾರತದ ಸಾರಭೂತವಾದದ್ದು. ಹಾಗೆ ದೇವರಿಂದ, ಧರ್ಮದಿಂದ ನಮ್ಮ ಬದುಕಿನ ಎಲ್ಲ ವಿಧದ ಸಮಸ್ಯೆಗಳಿಗೂ ಪರಿಹಾರ ಎಂಬುವ ಒಂದು ಸಿದ್ಧಾಂತ, ಒಂದು ಸೂತ್ರ, ಇದು ನಮ್ಮ ಮನೋಭೂಮಿಕ. ಹೀಗಾಗಿ ನಾವು ಒಬ್ಬ ವ್ಯಕ್ತಿ ಯಾವುದೋ ದೃಷ್ಟಿಯಿಂದ ಸಮಸ್ಯೆಯೊಳಗೆ ಸಿಲುಕ್ಯಾನ ಅಂತಂದಾಗ ಅದಕ್ಕೆ ಪರಿಹಾರ ಜಾತಿಯಿಂದೇನು ಬಹಳ ಎತ್ತಿದೆ, ಅದನ್ನೇನು ಬಹಳ ಪರಿಹಾರ ಆಗುವುದಿಲ್ಲ. ಸಾಂಸ್ಕೃತಿಕವಾಗಿ, ನೈತಿಕವಾಗಿ, ವೈಚಾರಿಕವಾಗಿ, ಬೌದ್ಧಿಕವಾಗಿ ಮನುಷ್ಯನನ್ನು ಮೇಲಕ್ಕೆ ಎತ್ತುವ ಅನಿವಾರ್ಯತೆ ಇವತ್ತು ಅದ ಆಗೋದು. ಸಮೃದ್ಧಿ ಸಿಗಬಹುದು ರಿಸರ್ವೇಷನ್ದಿಂದ, ಆದರೆ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ಅತ್ಯುತ್ತಮವಾದ ಬದಲಾವಣೆಯನ್ನು ತರುವುದೇನದ ಅದು ಜೀವನದ ಶಿಕ್ಷಣ ಬೇರೆ, ವೃತ್ತಿ ಶಿಕ್ಷಣ ಬೇರೆ. ಇವತ್ತಿನ ಎಲ್ಲ ಸಂಸ್ಥೆಗಳು, ಇಡೀ ದೇಶದ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ವೃತ್ತಿ ಶಿಕ್ಷಣವಾಗಿವೆ ಹೊರತು ಅವು ಯಾವೂ ಕೂಡ ಮತ್ತು ಜೀವನ ಶಿಕ್ಷಣ ಆಗಿಲ್ಲ. ಮನುಷ್ಯನ ಬಾಳಲಿಕ್ಕೆ, ಬದುಕಲಿಕ್ಕೆ ಬೇಕಾಗುವ ವೈಚಾರಿಕವಾಗಿರ್ತಕ್ಕ ವಿವೇಕವನ್ನು ಮನುಷ್ಯನಲ್ಲಿ ತುಂಬುವ, ಬೆಳೆಸುವ ಕಾರ್ಯ ಇವತ್ತಿನ ಶಿಕ್ಷಣ ಮಟ್ಟದಿಂದ ಆಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಏನು ಅಂದರೆ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ದೇವರಿಂದ, ಧರ್ಮದಿಂದ ಪರಿಹಾರ, ಇದು ಸೂತ್ರ ನಮ್ಮದು. ಈ ಸೂತ್ರದ ಅಡಿಯಲ್ಲಿ ಈ ಮಹಾಭಾರತ ನಿರ್ಮಾಣ ಆಯಿತು. ಅದು ವೇದ ಉಪನಿಷತ್ತುಗಳ ಮೂಲಭೂತವಾದ ವಿಚಾರಗಳನ್ನು ದೃಷ್ಟಾಂತ, ಉದಾಹರಣೆ ಸಹಿತವಾಗಿ ಕಣ್ಣೆದುರಿಗೆ ಮಂಡಿಸುವ ಒಂದು ಕ್ರಮ, ಅದು ಮಹಾಭಾರತ. ಸದೃಷ್ಟಾಂತೋ ಹಿ ಭಾರತೆ, ಎಲ್ಲ ದೃಷ್ಟಾಂತ ಸಹಿತ. ಆದ್ದರಿಂದ ಇಲ್ಲಿ ಕಥೆಯೇ ಪ್ರಧಾನ ಅಲ್ಲ, ಕಥೆಯ ಹಿನ್ನೆಲೆಯಲ್ಲಿ ನಮ್ಮ ನಿಮ್ಮೆಲ್ಲರ ಜೀವನಕ್ಕೆ ಒಂದು ತತ್ವವನ್ನು ನಿರೂಪಿಸುವುದು ಮಹಾಭಾರತದ ಹೆಗ್ಗುರಿ. ಅದು ವ್ಯಾಸರ ಇಂಗಿತ. ಊರ್ಧ್ವಬಾಹು, ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ವಿರಮ್ಯೇಶ, ವೇದವ್ಯಾಸ ಹೇಳ್ತಾರೆ, ನಚ ಕಶ್ಚಿತ್ ಶೃಣೋತಿ ಮಾಂ, ನನ್ನ ಮಾತು ಯಾರೂ ಕೇಳ್ತಾನೇ ಇಲ್ಲ. ಏನು? ಧರ್ಮ ಅರ್ಥಸ್ಯ ಕಾಮಸ್ಯ, ಧರ್ಮದಿಂದ ಬೇಕಾದ ನಿಮ್ಮ ಸಂಪತ್ತು, ಅಧಿಕಾರ, ಐಶ್ವರ್ಯ, ಕೀರ್ತಿ, ಇವು ಏನೇನು ಸಂಪಾದನೆ ಮಾಡಬೇಕು ಎಂಬುವ ಮನುಷ್ಯನ ಹಂಬಲಗಳು ಉಂಟೋ ಎಲ್ಲ ತುಂಬಿ ತುಂಬಿ ಬರ್ತಾವೆ. ಯಾವಾಗ ಅಂದರೆ ಧರ್ಮಾತ್ ಅರ್ಥಸ್ಯ, ಧರ್ಮಾತ್ ಕಾಮಸ್ಯ, ನಿಮ್ಮ ಮಹತ್ವಾಕಾಂಕ್ಷೆಗಳು, ನೀವು ಏನೇನೇನೇನು ಜೀವನದಾಗ
ಬಯಸ್ತಾ ಇದ್ದೀರಿ ಪ್ರತಿಯೊಂದು ಸಿಗ್ತದೆ. ಇದು ಊರ್ಧ್ವಬಾಹು ವಿರಮ್ಯೇಶ ನ ಚ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದ ಅರ್ಥಸ್ಯ ಕಾಮತ್ಯ ಅಥ ಕಿನ್ನ ಸೇವ್ಯತೆ ಅಂತ ವೇದವ್ಯಾಸರು ಮಹಾಭಾರತದಲ್ಲಿ ಎರಡೂ ಕೈಗಳನ್ನು ಎತ್ತಿ ಧರ್ಮ ಮತ್ತು ದೇವರು ಇದರಿಂದ ಮನುಷ್ಯನ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಉಂಟು. ಈ ಮೂಲ ಸೂತ್ರದ ಮೇಲೆ ಇಷ್ಟೆಲ್ಲ ಜೈನಿಸಮೋ ಬೌದ್ಧಿಸಮೋ ಅಥವಾ ಕ್ರಿಶ್ಚಿಯಾನಿಟಿನೋ ಮುಸ್ಲಿಂ ಸಿದ್ಧಾಂತವೋ ಇವೆಲ್ಲ ಎರಡು ಹೊರಗಿನ, 4 ಇಂಟರ್ನಲ್. ನಮ್ಮ ಸಂಸ್ಕೃತಿಯೊಳಗೆ 4 ವಿಚಾರ ಬೆಳೆದು ಬಂದಾವ. ಒಂದು ಜೈನ, ಒಂದು ಬೌದ್ಧ, ಅದು ಅವೈದಿಕವಾಗಿರ್ಬೋದು, ಆದರೆ ಅನೇಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕ ವಿಚಾರಗಳು. ಇನ್ನು 2 ವೈದಿಕವ, ಒಂದು ಶೈವ, ಇನ್ನೊಂದು ವೈಷ್ಣವ. ಶಿವನಿಗೆ 12ನೇ ಶತಮಾನದಾಗ ಯಾರೂ ಜನ್ಮ ಕೊಟ್ಟಿಲ್ಲ. ಶಿವ ಹುಟ್ಟಿದ್ದು ಅನಾದಿ ನಿತ್ಯವಾದಂಥ ವ್ಯಕ್ತಿ. ಅವನ ಮಹಿಮೆ ಎಲ್ಲ ನಿಮ್ಮ 18 ಪುರಾಣದಾಗವ, ಇತಿಹಾಸದಾಗದ, ವೇದದಾಗದ, ಇವೆಲ್ಲವೂ. ಆದ್ದರಿಂದ ಶೈವಿಸಮ್ ಆಗಲಿ, ವೈಷ್ಣವಿಸಮ್ ಆಗಲಿ, ಜೈನಿಸಮ್ ಆಗಲಿ, ಬೌದ್ಧಿಸಮ್ ಆಗಲಿ, ನಮ್ಮ ಸಂಸ್ಕೃತಿಯ 4 ಬೇರುಗಳು. ಇನ್ನು 2 ಹೊರಗಿಂದು. 6 ಆಸ್ತಿಕ ವಿಚಾರಧಾರೆಗಳೇ. 6 ಆಸ್ತಿಕ ವಿಚಾರಧಾರೆಗಳೇ. ಇದು ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನರು, ಜೈನಿಸಮು, ಬೌದ್ಧಿಸಮು, ಶೈವಿಸಮು, ವೈಷ್ಣವಿಸಮು. ಇನ್ನೆಲ್ಲ ಇವು ಗ್ರೇಟ್ ಟ್ರೆಡಿಷನ್ಸ್, ಇವೆಲ್ಲ ಮೂಲಭೂತವಾಗಿ. ಇನ್ನು ಲಿಟಲ್ ಟ್ರೆಡಿಷನ್ಸ್ ಏನವ ಮಧ್ಯದಾಗ ಅಲ್ಲಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹುಟ್ಟಿರ್ತಕ್ಕಂಥವು ಅವ. ಇರಲಿ, ನಮಗೆ ಬೇಕಾಗಿರ್ತಕ್ಕಂಥ ಪೀಠಿಕ ಏನು ಅಂದರೆ, ಈ ಮಹಾಭಾರತಕ್ಕೆ ಜಯ ಎಂಬುವ ಇತಿಹಾಸ ಯಾಕೆ ಕರೀತಾರೆ? ಇದಕ್ಕೆ ಜಯ ಅಂತ ಹೆಸರು ಮಹಾಭಾರತಕ್ಕೆ. ಯಾಕಂದರೆ ಅವರವರದ್ದೇ ಆಗಿರ್ತಕ್ಕ ದೃಷ್ಟಿಕೋನಗಳಿಂದ, ಅವರವರದ್ದೇ ಆಗಿರ್ತಕ್ಕ ಜೀವನದ, ಅವ್ರು ಯಾರೂ ಕೂಡ ಸಾಮಾನ್ಯರೇನಲ್ಲ. ನಾವು ತಿಳಿದಷ್ಟು ಸಣ್ಣ ಮಟ್ಟದ ವ್ಯಕ್ತಿಗಳೇನು ಅವರಲ್ಲ. ಅವರ ಆಳವಾದ ಅಧ್ಯಯನ, ಅವರ ಅನುಭವ, ಅವರ ಸ್ವರೂಪ, ಅವರ ಅನಾದಿಯಂಥ ದೊಡ್ಡದಾದ ಯೋಗ್ಯತೆ, ಅವರ ದೈಹಿಕವಾದ ಸಾಮರ್ಥ್ಯ, ಅವರ ತಪಸ್ಸು ಎಲ್ಲವೂ ಘನವಾದದ್ದು, ಗಂಭೀರವಾದದ್ದು. ಆದರೂ ಮನುಷ್ಯ ಭೂಮಿಯಲ್ಲಿ ಜನ್ಮವನ್ನು ಎತ್ತಿದಾಗ ತನ್ನ ಸತ್ಯ ಯಾವುದು, ಧರ್ಮ ಯಾವುದು, ಧ್ಯೇಯ ಯಾವುದು, ಮೌಲ್ಯ ಯಾವುದು, ಆದರ್ಶ ಯಾವುದು, ತಾನು ನಡೆಯಬೇಕಾದ ತನ್ನ ದಾರಿಯ ನಿರ್ಧಾರವನ್ನು ತಾನು ಮಾಡಿಕೊಳ್ಳುವಾಗ ಆತ್ಮಕೇಂದ್ರಿತವಾಗಿ ಏನೇನೇನೇನು ಯಾರು ಬೆಳೆದ್ರು. ಅದರಿಂದ ಅವ್ರಿಗೆ ಕೀರ್ತಿನೂ ಬಂತು, ಗೌರವನೂ ಬಂತು, ಅವರು ಸಮೃದ್ಧಿಯನ್ನು ಹೊಂದಿದರು, ಶಾಶ್ವತವಾಗಿ ಅವರ ಹೆಸರು ಉಳಿತು ಇವತ್ತಿಗೂ. ಆದರೆ ಒಂದು ಕೊನೆಯ ರಿಸಲ್ಟ್ ಏನಾಯ್ತು ಅಂದರೆ ಅದು ಮಹಾಭಾರತ ತೋರಿಸ್ತದೆ. ಇದಕ್ಕೆ ನಮ್ಮ ಪಾಶ್ಚಾತ್ಯ ನಾಟಕಗಳ ಬಗ್ಗೆ ವಿಮರ್ಶೆಯನ್ನು ಬರೆದ ಪ್ರೊಫೆಸರ್ SV ರಂಗಣ್ಣ ಅಂತ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್, ಪಾಶ್ಚಾತ್ಯ ನಾಟಕಗಳು ಯಾವಾಗಲೂ ಟ್ರ್ಯಾಜಿಡಿ ಒಳಗೆ ಅಂದರೆ ಶೋಕಾಂತಿಕ, ಅವುಗಳ ಫಲಿತಾಂಶ ಪ್ರತಿಯೊಂದು ನಾಟಕದ ಮುಕ್ತಾಯ ಆಗೋದು ನಮ್ಮ ಹಂಗೆ ಕಾಮಿಡಿ ಒಳಗಲ್ಲ, ಟ್ರ್ಯಾಜಿಡಿ ಒಳಗೆ. ಅದನ್ನು ಬರೆದಾರ ಬೇಕಾಷ್ಟು. ರಂಗಣ್ಣವ್ರು ಪಾಶ್ಚಾತ್ಯ ನಾಟಕಗಳ ಬಗ್ಗೆ ದೊಡ್ಡ ಪುಸ್ತಕಗಳೇ ಬಂದ ವಿಮರ್ಶೆ ಬೇಕಾಷ್ಟು ಮಾಡ್ಯಾರ, ಎಲ್ಲರಿಗೂ ಮಾಡ್ಯಾರ. ಆದರೆ ಇದು ಈ ಶೋಕಾಂತಿಕ, ಈ ಟ್ರ್ಯಾಜಿಡಿ ಯಾಕೆ ಇಂಥ ಎಲ್ಲ ವ್ಯಕ್ತಿಗಳ ಜೀವನದಾಗ ಆತು, ಅದನ್ನು ತಪ್ಪಿಸ್ಲಿಕ್ಕೆ ಸರ್ವಸಮ್ಮತವಾದ, ಸಾರ್ವಕಾಲಿಕವಾದ ಒಂದು ಸತ್ಯ, ಒಂದು ಧರ್ಮ, ಒಂದು ನಿತ್ಯವಾದ ನಿಯಮ, ಇದನ್ನು ಜೀವನದಾಗ ನಮಗೆ ನಿರ್ಧಾರ ಮಾಡಿಕೊಂಡು ಶ್ರಮಪಟ್ಟು ಪ್ರಯತ್ನಪಟ್ಟು ಅದನ್ನು ನಂಬಿ ನಡೀಲಿಕ್ಕೆ ನಮ್ಮ ಜೀವನದಾಗ ನಮ್ಗೆ ಆಗಲಿಲ್ಲ. ಅಂದರೆ ಅವತ್ತಿನ ಕಾಲ ವ್ಯಕ್ತಿಗಳಾಗಲಿ ಇಂದೂ ಆಗಲಿ. ಹೀಗಾಗಿ ನಮಗೆ ಅಪೇಕ್ಷೆ ಫಲದ್ದು, ದೊರೆತದ್ದು ಅಸಫಲತೆ. ಕಾರಣ ಏನು? ಮಹಾಭಾರತ ನಮ್ಮ ಕಣ್ಣೆದುರಿಗೆ ನಿನ್ನೆ ಒಂದು ಮುಖದಿಂದ ಕಂಡಿದ್ದೆ ನಾವು, ಇವತ್ತು ಇನ್ನೊಂದು ಮುಖದಿಂದ ಕಾಣುವುದಾದರೆ
ಅವರೆಲ್ಲರೂ ಅಸಾಧಾರಣ ವ್ಯಕ್ತಿಗಳು. ಸತ್ಯ ಯಾವುದು, ಸತ್ಯ ಯಾವುದು ಅಂತ ಇವೆಲ್ಲ ಆತ್ಮಕೇಂದ್ರಿತವಾಗಿ ಸತ್ಯದ ನಿರ್ಧಾರವನ್ನು ಮಾಡಲಿಕ್ಕೆ ಹೊಂಟವು. ಇವರಿಗೆ ಸೂಕ್ತ ಯಾವುದು, ಅಸೂಕ್ತವಾದದ್ದು ಯಾವುದು, ಯೋಗ್ಯ ಯಾವುದು, ಅಯೋಗ್ಯ ಯಾವುದು, ಈ ಎಲ್ಲ ಪರಿಜ್ಞಾನ ಇಲ್ಲ ಅಂತ ಏನೂ ಅಲ್ಲ. ಎಲ್ಲ ಅದ. ಆ ಪಾತ್ರಗಳು ನಿನ್ನೆ ಹೇಳಿದಂಗೆ ಕೆಲವು ಅವು ತಾತ್ವಿಕ ಪ್ರಪಂಚದೊಳಗೆ ಅವರು ತತ್ವದ ಪ್ರತಿನಿಧಿಗಳು, ಅವರು ಇತಿಹಾಸ ಪ್ರಪಂಚದಾಗ ವ್ಯಕ್ತಿಗಳು, ಆದರೆ ಅವರೇ ದೈವಿ ಪ್ರಪಂಚದಾಗ ದೇವತೆಗಳು. ಹೀಗೆ ಇತಿಹಾಸದ ಪಾತ್ರ ಅವು ತತ್ವವೂ ಆಗ್ಯಾರ, ವ್ಯಕ್ತಿನೂ ಆಗ್ಯಾರ. ಎಲ್ಲರೂ ಅಷ್ಟೇ. ದುರ್ಯೋಧನನು ಕೆಲವು ತತ್ವಗಳಿಗೆ, ಕೆಲವು ಭಾವನೆಗಳಿಗೆ ಪ್ರತಿಮಾ, ಸಂಕೇತ, ಸಿಂಬಾಲ್ ಆಗ್ಯಾನ. ಹಾಗೆ ಶಕುನಿ, ಹಾಗೆ ದ್ರೋಣ, ಈ ಪೂರ್ಣವಾಗಿ ನಮ್ಮದೇ ಆದ ಮನಸ್ಸಿನ ಸಾರ್ವಕಾಲಿಕವಾದ ಇತಿಹಾಸದ ಒಂದು ದಿಗ್ದರ್ಶನ ಅದನ್ನು ಮಾಡಿಸುವುದು ಮಹಾಭಾರತ ಅಂತ ನಾವು ಮಹಾಭಾರತದ ಆಧ್ಯಾತ್ಮಿಕ ಅರ್ಥಾತ್ ಸೈಕಾಲಜಿಕಲ್ ಮೀನಿಂಗು, ಅರ್ಥಾತ್ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಪ್ರತಿಕ್ಷಣ ನಡೆಯುವ ಒಂದು ಸಂಘರ್ಷದ ನಿದರ್ಶನ, ಅದು ಮಹಾಭಾರತ ಅನ್ನೋ ಹಿನ್ನೆಲೆಯಲ್ಲಿ ನಾವು ಕಾಣ್ತಾ ಇವರೆಲ್ಲರೂ ಒಬ್ಬೊಬ್ಬರು ಒಂದೊಂದನ್ನು ಧ್ಯೇಯ, ಧರ್ಮ, ಸತ್ಯ, ಅದು ಗುರಿ ಅಂತ ಇಟ್ಕೊಂಡಿದ್ರು. ಈ ನಿರ್ಧಾರ ವೈಯಕ್ತಿಕವಾಗಿತ್ತೇ ಹೊರತು ಈ ನಿರ್ಧಾರ ಶಾಸ್ತ್ರೀಯವಾಗಿರಲಿಲ್ಲ. ಈ ಹಿನ್ನೆಲೆಯೊಳಗೆ ನನಗೆ ಅಶ್ವತ್ಥಾಮಾಚಾರ್ಯರು ಮೀಮಾಂಸಾ ಮಾಡಬೇಕಾಯಿತು. ಭೀಷ್ಮಾಚಾರ್ಯರು ಹಿರಿಯ ವ್ಯಕ್ತಿ, ಪ್ರಚಂಡ ಜ್ಞಾನಿ. ಅವರ ಜ್ಞಾನ ಬಹಳ ದೊಡ್ಡದು. 525 ವರ್ಷ ಅಧ್ಯಯನ ಮಾಡಿದ ವ್ಯಕ್ತಿ. ತನ್ನ 1000 ವರ್ಷದ ಬದುಕಿನಲ್ಲಿ 525 ವರ್ಷ ಅಧ್ಯಯನಕ್ಕೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಭೀಷ್ಮಾಚಾರ್ಯರು. ಸ್ವಯಂ ಕೃಷ್ಣ ಹೇಳ್ತಾನೆ, ಈ ವ್ಯಕ್ತಿ ಹೋದ ನಾಳೆ ನಿಮಗೇನಾರೇ ಯಾವುದೇ ಕ್ಷೇತ್ರದಾಗ ಸಂಶಯ ಬಂದ್ರೆ ತೇಷಾಂ ಕ್ಷೇತ್ರ ನಾಸ್ತಿ ಲೋಕೆ, ಯಾರ್ಯಾರೂ ಇಲ್ಲ, ಅಷ್ಟು ಜ್ಞಾನಿ ಇದ್ದಾನೆ. ತಸ್ಮಾತ್ ತ್ವಾಂ ಚೋದಯಾಮ್ಯಹಂ, ಅದಕ್ಕೆ ನಾನು ನಿನಗೆ ಹೇಳಿಕತ್ತೀನಿ, ಪ್ರಚೋದನೆ ಮಾಡ್ತಾ ಇದ್ದೀನಿ. ಏನಾರೇ ಕೇಳುವುದಿದ್ರೆ ಮೊದಲು ಕೇಳಿವನು. ಅವನು ಹೋಗ್ತು ಎಲ್ಲ ಹೋಗ್ಬಿಡ್ತದೆ ಜ್ಞಾನ ಅಂತ ಧರ್ಮರಾಜಿಗೆ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಭೀಷ್ಮಾಚಾರ್ಯರು ಅವರ ವ್ಯಕ್ತಿತ್ವವನ್ನು, ಅದರ ಪರಿಕರಗಳನ್ನು ಸ್ವಲ್ಪ ನಾವು ವಿಮರ್ಶಿಸಿದರೆ ಏನು ಗೊತ್ತಾಗ್ತದೆ? ಸತ್ಯ ಅಂದರೆ ಅಪರಿವರ್ತನೀಯ ಅಂಥ ಒಂದು ನಿಯಮ. ನಾವು ಜೀವನದಲ್ಲಿ ಏನೋ ಒಂದು ಉದ್ದೇಶಕ್ಕಾಗಿ ಒಂದು ನಿಯಮವನ್ನು ಸ್ವೀಕಾರ ಮಾಡಿದ ಮೇಲೆ ಕೊನೆಯವರೆಗೂ ಆ ನಿಯಮದ ಜೊತೆಗೆ ಯಾವುದೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಆ ನಿಯಮವನ್ನು ತಂತೋತಂತ ಯಥಾರ್ಥವಾಗಿ ಅಪರಿವರ್ತನೀಯವಾಗಿ ಅದನ್ನು ಪಾಲಿಸುವುದೇ ಜೀವನದ ದೊಡ್ಡ ಧ್ಯೇಯ, ಅದು ಗುರಿ, ಅದು ಸತ್ಯ. ಇದು ಭೀಷ್ಮಾಚಾರ್ಯ ಅವರೇ ಇಟ್ಕೊಂಡಿರ್ತಕ್ಕ ಒಂದು ನಿಯಮ. ಇವ್ರನ್ನ ಇವತ್ತು ಕಾಣ್ತೀರಿ ನೀವು. ನಮ್ಮ ಶ್ರೀರಂಗರು ಒಂದು ನಾಟಕದಾಗ ಬರೆದಾರೆ. ಅವತ್ತು ಧೃತರಾಷ್ಟ್ರ ಅಂತ ಹೆಸರಂತ, ಇವತ್ತು ಧರ್ತಿ ರಕ್ಷಪ್ಪ ಅಂತ ಹೇಳಾರ. ಒಂದು ಧರ್ತಿ ರಕ್ಷಪ್ಪ ಅಂತ ಹೆಸರಿಟ್ಟು ಭಾರತದ ಪಾತ್ರಗಳನ್ನು ಆಧುನಿಕ ಸಮಾಜದ ಈ ಸಾಮಾಜಿಕೀಕರಣ ಅಂತ ಒಂದು ಇರ್ತದೆ, ಇದನ್ನು ಮಾಡಲಿಕ್ಕೆ ಹೊಂಟಿದ್ರು ಪಾಪ ನಾಟಕದಾಗ. ಹಂಗೆ ಭೀಷ್ಮರು ಏನು ಜೀವನದ ಧ್ಯೇಯ, ಧರ್ಮ, ಯಾವಾಗಲೂ ಜೀವನದಾಗ ಕೆಲವು ಧ್ಯೇಯಗಳನ್ನು ಹೊಂದಾಣಿಕೆ ಮಾಡುವ ಹಂಗೆ ತೋಬೇಕು ಅಲ್ಲ. ಅಪರಿವರ್ತನೀಯವಾದ ಸತ್ಯವೇ ನಿಜವಾದ ಜೀವನದ ಧ್ಯೇಯ, ಧರ್ಮ ಅಂತ ಭೀಷ್ಮಾಚಾರ್ಯ. ಅದರ ಪರಿಣಾಮ ಏನಾಯ್ತು? ಬೇಕಾದಾಗಲಿ, ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಧರ್ಮ ಅಂದರೆ ಅದು ಅಪರಿವರ್ತನೀಯವಾದ. ವಿಚಿತ್ರ ವೀರ್ಯ ಸತ್ತು ಹೋದ. ರಾಜ್ಯದ ಉತ್ತರಾಧಿಕಾರಿಗಳು ಯಾರೂ ಇಲ್ಲ. ತಾಯಿ ಸತ್ಯವತಿ ಹೇಳಿದ್ಲು ಭೀಷ್ಮಗ, ನೀನು ಮದುವೆ ಮಾಡ್ಕೊ, ರಾಜ್ಯವನ್ನು ಆಳು. ಸಾಧ್ಯ ಇಲ್ಲ,
ನಮ್ಮ ತಂದೆ ಸಲುವಾಗಿ ಅವನ ಮದುವೆ ಮಾಡಲಿಕ್ಕಾಗಿ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಜೀವನದೊಳಗೆ ಎಂದೂ ಮದುವೆ ಮಾಡ್ಕೊಂಬಿಲ್ಲ, ಮತ್ತು ರಾಜ್ಯದ ಸಿಂಹಾಸನ ಮೇಲೆ ಕೂಡುವುದಿಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಅಲ್ಲೋ ರಾಜ್ಯ ಅರಾಜಕಾಗ್ತದೆ. ಮಾಮೂಕ್ತು ಭೃಷ ಸಂತಪ್ತ ಭವರಾಜ ಭವಸ್ವೇತಿ. ನನಗೆ ಪ್ರಜೆಗಳು, ನಮ್ಮ ತಾಯಿ, ಮಂತ್ರಿಗಳು, ಸೇನಾಪತಿಗಳು ನಾನು ಭಾಳ ಸಂತಾಪ ಅವರಿಗೆ. ರಾಜ್ಯ ಅರಾಜಕಾಗ್ತದೆ, ಯಾರೂ ಇಲ್ಲ, ಆಳು ನೀನೇ ಆಳು, ಬೇಕಾಷ್ಟು ಹೇಳಿದ್ರು. ಅವ್ರ ಸಂತಾಪ ಭಾಳ ಆಗಿತ್ತು. ನಾನು ನಿರ್ವಿಕಾರ ಆಗಿದ್ದೆ. ನನ್ನ ಧ್ಯೇಯ ಪರಿಸ್ಥಿತಿ ಏನೇ ಆಗಲಿ, ನಾನು ಇಟ್ಕೊಂಡಿರ್ತಕ್ಕ ಸತ್ಯ ಅಥವಾ ಧರ್ಮದ ನಿಲುವಿನಿಂದ ಪರಿಣಾಮವನ್ನು ಯೋಚಿಸೋದಿಲ್ಲ. ಆದರೆ ನನ್ನ ಗುರಿಯನ್ನೇ ನಾನು ಸಾಧನೆ ಮಾಡೋದು ನನ್ನ ಸತ್ಯ ಅಂತ ಭೀಷ್ಮರು ಅದಕ್ಕೊಬ್ಬ ವಿಮರ್ಶೆ ಬರಲ್ಲ. ಒಂದು ವೇಳೆ ಭೀಷ್ಮಾಚಾರ್ಯ ತಾಯಿ ಮಾತು ಕೇಳಿ ಮದುವೆ ಮಾಡ್ಕೊಂಡಿದ್ರೆ ಅಲ್ಲ, ಸಿಂಹಾಸನ ಮೇಲೆ ಕೂಗ್ತಿದ್ರೆ ಈ ಕೌರವರು ಪಾಂಡವರು ಹುಟ್ಟು ಪ್ರಸಂಗ ಬರ್ತಿದ್ದಿಲ್ಲ. ಯಾಕೆ ಈ ಭೀಷ್ಮಾಚಾರ್ಯ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಹೇಳಿ ಅವ್ರು ತಮ್ಮ ಸತ್ತೋದ ಲಗುನೆ ಸಣ್ಣ ವಯಸ್ಸಿಗೆ ವಿಚಿತ್ರ ವೀರ್ಯ, ಸೆಕ್ಸಿ ಆಗಿದ್ದ, ಅದು ಸತ್ತೋದ, ಇದು ವೇದವ್ಯಾಸರು ಬರೆದ್ಬಿಟ್ರು. ಆದ್ದರಿಂದ ಅನಿವಾರ್ಯವಾಗಿ ಮತ್ತು ವೇದವ್ಯಾಸರ ದೃಷ್ಟಿಯಿಂದ ಸಂತಾನ ಕೊಡಬೇಕಾಯ್ತು. ಸಂತಾನದ ಹಿಂದೆ ನಮ್ಮ ಮಹಾಭಾರತದ ಅದರದ್ದೇ ಆಗಿರ್ತಕ್ಕ ಒಂದು ಅನಾಲಿಸಿಸ್, ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತಾರೆ ಅದಕ್ಕೆ. ಅದರೊಳಗೆ ತಾಯಿಯ ದೋಷ ಬಹಳ ಪರಿಣಾಮ ಆಗ್ತದೆ ಮಕ್ಕಳ ಮೇಲೆ. 9 ತಿಂಗಳು ತಾಯಿ ಹೊರತಾಗಿ ಇರ್ತಾಳೆ. ಗಂಡನ ತಂದೆಗಿಂತ ಅವನಿಗಿಂತ ಹೆಚ್ಚು ಪರಿಣಾಮಕಾರಿ ಆಗೋದು ಮನುಷ್ಯನ ಸ್ವಭಾವದೊಳಗೆ, ಆಕಾರ ವಿಕಾರದಲ್ಲಿ, ರೋಗ ರುಜಿನಗಳಲ್ಲಿ ಅಥವಾ ಕಣ್ಣು ಕಿವಿ ಮೂಗುಗಳಲ್ಲಿ ತಾಯಿ ಪರಿಣಾಮ ಹೆಚ್ಚಿರ್ತದೆ. ಇದು ನಮ್ಮ ಮಹಾಭಾರತದ ಅನಾಲಿಸಿಸ್. ಇದು ಜೆನೆಟಿಕ್ ಇನ್ಫ್ಲೂಯೆನ್ಸು. ಇದನ್ನ ಹೇಳ್ತೀನಿ ನಾನು ಮುಂದೆ. ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷ, ಇವೆಲ್ಲ ಬಹಳ ವಿಸ್ತಾರದ ಒಂದು ವಿವರಣೆ. ಇಲ್ಲಿ ನಾವು ಸಂಕ್ಷೇಪವಾಗಿ ಕಾಣೋದಾದ್ರೆ, ಭೀಷ್ಮಾಚಾರ್ಯ ಮದುವೆ ಮಾಡ್ಕೊಳ್ಳಿಲ್ಲ, ಸಿಂಹಾಸನ ಮೇಲೆ ಕೂಡಿಸ್ಬೇಕು. ಆ ಹೆಣ್ಮಕ್ಕಳಿಗೆ ದೃಷ್ಟಿಯಿಂದ ಸಂತಾನ 5 ರೀತಿಯಿಂದ ಕೊಡೋ ಕ್ರಮ ಮಹಾಭಾರತದ ದೃಷ್ಟಿಯೊಳಗೆ. ಒಂದು ಮನಸ, 2ನೇದ್ದು ವಾಚ, 3ನೇದ್ದು ದೃಷ್ಟಿ, 4ನೇದ್ದು ಸ್ಪರ್ಶ, 5ನೇದ್ದು ಮೈಥುನ ಅಂತ 5 ಕ್ರಮ ಸಂತಾನ ಉತ್ಪಾದನೆಗೆ ಮಹಾಭಾರತದಲ್ಲಿ ಬಳಸಿದ ದೃಷ್ಟಿ, ಅವರು ಬಳಸಿದ ಕ್ರಮ ಇದು. ಮನಸ ಅದು ಸಂಕಲ್ಪ ಅಂತ ಕರೀತಾರೆ ಅದಕ್ಕೆ. ವಾಚ ಅದು ಆಶೀರ್ವಾದ ಅಂತ ಕರೀತಾರೆ. ಸಂಕಲ್ಪ ಜನಯಂತಿ ಕೇಚಿತ್ ವಾಚ, ಮಾತಿನಿಂದ ಆಶೀರ್ವಾದ. ಇನ್ನು 3ನೇದ್ದು ದೃಷ್ಟಿಯಿಂದ, ವೇದವ್ಯಾಸದೇವರ ದೃಷ್ಟಿಯಿಂದೇ ಹುಷಾರ. ಏನು ಅಂದರೆ ಇವ್ರನ್ನೆಲ್ಲ ಯಾರು ದ್ರೋಣ, ಧೃತರಾಷ್ಟ್ರ, ಪಾಂಡು, ವಿದುರನನ್ನು ಅವ್ರ ದೃಷ್ಟಿಯಿಂದ. ಇನ್ನು ಸ್ಪರ್ಶದಿಂದದ ಸ್ಪೃಷ್ಟ್ವೈವಯಂ ಪ್ರೀತಿ ಮತಾನಿಲೇನ, ಇವೆಲ್ಲ ಏನು ಕುಂತಿ ಏನು ಮಕ್ಕಳನ್ನ ಪಡೆದು ಅದಕ್ಕೆಲ್ಲ ಸ್ಪರ್ಶದಿಂದ ಪಡೆದ, ಅದು ಅಷ್ಟೇ ಪರಿಣಾಮಕಾರಿ. ನಾ ಹಿಂದೆ ಹೇಳಿದ್ದೀನಿ, ಇವಕ್ಕೆಲ್ಲ ನೀವು ಹೇಳ್ತೀರಿ ಅಂತ ನಂಬಕೋ. ಇವತ್ತೇನು ಕೆಲವು ಕುರುಹುಗಳು ಉಳಿದಾವು ಅಂತ. ಕುರುಹವ ಮನುಷ್ಯನಿಗೆ ಅಥವಾ ಗಿಡಮರಗಳಿಗೆ ಸಂತಾನೋತ್ಪಾದನೆ ಮಾಡುವ ಸಾಮರ್ಥ್ಯ ನಖಶಿಖಾಂತ ಇತ್ತು. ಹೀಗಾಗಿ ಸ್ಪರ್ಶದಿಂದ ಕೊಡ್ತಿದ್ರು, ದೃಷ್ಟಿಯಿಂದ ಕೊಡ್ತಿದ್ರು. ಅದು ಕೇಂದ್ರೀಕೃತ ಆಗಿದ್ದಿಲ್ಲ, ಅದು ವಿಕೇಂದ್ರೀಕೃತ ಆಗಿತ್ತು. ಅದು ಹೆಂಗೆ? ಇನ್ನು ಕಬ್ಬು ಅಂತ ನೋಡ್ತೀರಿ, ಕಬ್ಬು ಅಥವಾ ಮಲ್ಲಿಗೆಯ ಗಿಡ. ಕೆಲವು ಮಲ್ಲಿಗೆ ಗಿಡ, ಅದರ ಗುಲಾಬಿ ಗಿಡ, ಅದರ ಯಾವುದೇ ಭಾಗವನ್ನು ಮುರಿದು ನೀವು ಭೂಮಿಯೊಳಗೆ ಹಚ್ಚಿದ್ರಿ ಅಂದರೆ ಮತ್ತೊಂದು ಗಿಡ ಆಗಿ ಬೆಳೀತದೆ. ಅದಕ್ಕೆ ಬೀಜ ಇರುವುದಿಲ್ಲ. ಮಲ್ಲಿಗೆ, ಗುಲಾಬಿ ಇತ್ಯಾದಿ ಕೆಲವು ಏನು ಕಂಠಿಗಳು ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷಾದಾಗ. ಆ ಕಂಠಿಯ ಅದಕ್ಕೆ ಜೀವೋತ್ಪಾದಕ ಸಾಮರ್ಥ್ಯ ಎಲ್ಲ ಕಡೆ ಇರ್ತದೆ. ಅದನ್ನ ಯಾವುದಾದ್ರೂ ಭಾಗ ಮುರಿದು ಹಚ್ಚಿದ್ರೆ ಅದೊಂದು ಗಿಡ ಆಗಿ ಬೆಳೀತದೆ. ಹಾಗೆ ಕಬ್ಬಿಗೆ ಬೀಜ ಇರುವುದಿಲ್ಲ. ಏನು ಸಕ್ಕರೆ ತಯಾರು ಮಾಡ್ತಾರೆ, ಆ ಕಬ್ಬಿಗೆ ಬೀಜ ಇಲ್ಲ. ಅದರ ಯಾವುದೇ ಭಾಗವನ್ನು ಇಡೀ ಕಬ್ಬಿನೊಳಗೆ ಒಂದು 8-10 ಬೀಜ ಆಗ್ತಾವೆ, ಗಣಿಕೆ. ಅದನ್ನು ನೀವು ಕತ್ತರಿಸಿ ಹಚ್ಚಿದ್ರೆ ಅದು ಇನ್ನೊಂದು ಗಿಡವನ್ನು ಹುಟ್ಟಿಸ್ತದೆ. ಅದರ ಸಮಗ್ರ ದೇಹದೊಳಗೆ ಎಲ್ಲ ಇಂಥ ಭಾಳವ, 100 ನಿಮ್ಮ ವೆಟರ್ನರಿ ಸೈನ್ಸ್ನೊಳಗೆ, ನಿಮ್ಮ ಏನು
ಈ ಸಸ್ಯಶಾಸ್ತ್ರದೊಳಗೆ ಜೀವೋತ್ಪಾದಕ ಸಾಮರ್ಥ್ಯ ಪೂರ್ಣ ಇರ್ತದೆ. ಹಂಗಾಗಿ ಯಾವುದೇ ಭಾಗದಿಂದಲೂ ಅದರ ಸ್ಪರ್ಶ ಅದರಿಂದ ಜೀವೋತ್ಪಾದನೆ ಆಗ್ತದೆ. ಹಿಂಗೆ ಮಹಾಭಾರತ ಆಗಿರ್ತದೆ. ಅದಕ್ಕೆ ಸ್ಪೃಷ್ಟವೈ ವಯಂ ಪ್ರೀತಿ. ಇನ್ನು ಕೆಲವು ದೃಷ್ಟಿಯಿಂದ ಗಾಳಿಯಿಂದ ಆಗ್ತಾವೇನೋ ಆಗ್ತಾವೆ. ಪಪ್ಪಾಯಿ ಗಿಡ ಅಂತದ, ಪಪ್ಪಾಯಿ ಅಂತ ಅದು ಬೇರೆ ಬರ್ತಾವಿಲ್ಲ, ಅದು ಆರೋಗ್ಯವರ್ಧಕ ಅಂತ ಯಾಕಂದ್ರೆ ಪಪ್ಪಾಯಿ ಹಣ್ಣು ಮಾರ್ಲಿಕ್ಕೆ ಬಂದಿರ್ತಾವೆ. ಇದು ಗಂಡು ಪಪ್ಪಾಯಿ ಹೆಣ್ಣು ಪಪ್ಪಾಯಿ ಅಂತ 2 ಗಿಡ ಇರ್ತಾವೆ. ಆ ಹೆಣ್ಣು ಪಪ್ಪಾಯಿ ಗಿಡ ಎಲ್ಲೋ ದೂರದ ಅಥವಾ ನಮ್ಮನೆ ಅಂಗಳದಾಗೆ ಇದೆ. ಆವಾಗ ಗಂಡು ಪಪ್ಪಾಯಿ ಗಿಡ ಅಲ್ಲಿಂದ ಏನೋ ಒಂದು 100-200 ಕಿಲೋಮೀಟರ್ ಏನು ಮೀಟರ್ನಾಗ ಇರಬಹುದು. ಈ ಗಾಳಿಯಿಂದ ಅದರ ಪರಾಗ ಸ್ಪರ್ಶ ಈ ಹೆಣ್ಣು ಪಪ್ಪಾಯಿ ಗಿಡಕ್ಕೆ ಆಗ್ತದೆ. ಆದ್ದರಿಂದ ಇದು ಹಣ್ಣು ಕೊಡ್ತದೆ. ಇದು ಇವತ್ತಿನ ಸೈನ್ಸ್, ನಾ ಮಹಾಭಾರತದ ಹೇಳಿಕೊಂತಿಲ್ಲ. ಅಂದರೆ ಯಾವ್ಯಾವುದರಿಂದ ಈ ಸಂಬಂಧಗಳಾಗಿ ಸಂತಾನ ಉತ್ಪಾದನೆ ಆಗ್ತದೆ. ಈ ಕಲಿಕಾಲದೊಳಗೆ ಅವೆಲ್ಲನೂ ಬಂದ್ ಮಾಡಿದರು, ಆ ಶಕ್ತಿನೂ ಕಡಿಮೆ ಮಾಡಿದರು. ಇಲ್ಲಾಂದ್ರೆ ಮಹಾ ಅನರ್ಥ ಆಗ್ತಿತ್ತು. ಈಗ ಜಗತ್ತಿನಾಗ ನಂಬರ್ 2 ಇದ್ದೀವಿ ನಾವು, 125 ಕೋಟಿ. ಚೈನಾ ನಂಬರ್ 1, ನಾವು ನಂಬರ್ 2. ಇನ್ನು ಇವು 5 ಮಹಾಭಾರತ ಕಾಲದ ಈ ಶಕ್ತಿ ಸಾಮರ್ಥ್ಯಗಳು ಬದುಕಿ ಉಳಿದಿತ್ತು ಅಂದರೆ ಈ ದೇಶದಾಗ ಏನೂ ಸಾಲ್ತಿದ್ದಿದ್ದಿಲ್ಲ, ಯಾವುದೂ ಸಾಲ್ತಿದ್ದಿದ್ದಿಲ್ಲ. ಪುಣ್ಯ ಗುಣ ಅದ, ಅವು ಭಾಳ ಉಳಿದಿಲ್ಲ ಅಂತ. ನಮಗೆ ಬೇಕಾದದ್ದು ಒಬ್ಬ ಭೀಷ್ಮ ತಾನೇ ಮದುವೆ ಮಾಡ್ಕೊಂಡಿದ್ದ, ಸಿಂಹಾಸನ ಮೇಲೆ ಕೂತಿದ್ದ. ಇಂಥ ಅಯೋಗ್ಯ ವ್ಯಕ್ತಿಗಳು ಹುಟ್ಟುವ ಪ್ರಸಂಗಿಲ್ಲ. ಅವರು ಹುಟ್ಟುವುದೇ ಇದ್ದರೆ ಮಹಾಭಾರತ ಆಗುವ ಪ್ರಸಂಗವೂ ಇಲ್ಲ. ಜಗಳ ತೊಟ್ಟಿನೂ ನಡೀತಿದ್ದಿಲ್ಲ, ಮನೆ ಇಬ್ಬಾಗ ಆಗ್ತಿದ್ದಿದ್ದಿಲ್ಲ ಕೌರವ ಪಾಂಡವರು. ಇದು ಪರಿಣಾಮ. ಆದರೆ ಇದನ್ನೆಲ್ಲ ಹೇಳಿದ್ರು, ನೋಡಿ ಭೀಷ್ಮ, ನೀ ಒಬ್ಬವ, ನಿನ್ನ ನಿಯಮ, ಒಮ್ಮೆ ಪ್ರತಿಜ್ಞೆ ಮಾಡಿ ನಮ್ಮ ತಂದೆ ಸಲುವಾಗಿ, ಆದ್ದರಿಂದ ನಾನು ಮದುವೆ ಮಾಡ್ಕೊಂಬುದಿಲ್ಲ. ಹೀಗಾಗಿ ನನ್ನ ಮಕ್ಕಳಿಂದ ಈ ನಮ್ಮ ಹೊಸ ತಾಯಿ ಅಂತ ಆಗಿ ಬರಾಕಿದ್ದಾಳೆ ನಮ್ಮ ಅಪ್ಪನ ಹೆಂಡತಿ, ಆಕೆ ಮಕ್ಕಳ ಸಲುವಾಗಿ ಸಂಕೋಚ ಬೇಡ. ಈ ರಾಜ್ಯ ಏನಾದರೂ ನಾವು ಸ್ವೀಕಾರ ಮಾಡೋದಿಲ್ಲ. 3ನೇದ್ದು ಹಸ್ತನಾವತಿಯ ಸಾಮ್ರಾಜ್ಯವನ್ನು ಬಿಟ್ಟು ನಾವು ಎಂದೂ ವಿರುದ್ಧ ಹೋಗುವುದಿಲ್ಲ. ಅಸ್ಯಾಂ ಜನಿಷ್ಯತೆಯೋ ಪುತ್ರ ಸನೋ ರಾಜ ಭವಿಷ್ಯತಿ ಅಂತ ಪ್ರತಿಜ್ಞೆ ಮಾಡಿದ. ಹೀಗಾಗಿ ಇವ್ರದ್ದು ಏನು ಸತ್ಯ? ಭೀಷ್ಮನ ವ್ಯಕ್ತಿತ್ವ ಭಾರಿ ಗೌರವಾರ್ಹವಾದದ್ದು ಮಹಾಭಾರತ. ಅವನು ಅಕ್ಬರ್ ಕೇಳಿದ್ನಂತೆ ಮಹಾಭಾರತ ಎಲ್ಲ ಕೇಳಿ, ನನಗೆ 2 ಪಾತ್ರ ಭಾಷೆ ಹೇಳ್ಯಾವ ನೋಡು ಅಂತ ಹೇಳಿದ್ನಂತೆ. ಒಂದು ಪಾಠ ಇತ್ತು, ನಾವು ಯಾವಾಗ ಓದು ಮುಂದೆ ಶಾಲೆ ಒಳಗೆ. ಒಂದು ಭೀಷ್ಮ, ಇನ್ನೊಬ್ಬ ಅಭಿಮನ್ಯು ಅಂತ. 16 ವಯಸ್ಸಿಗೆ ಅವ ಮಾಡಿದ ಕಾರ್ಯ ಅದ್ಭುತ ಅದ್ಭುತ ಅದ್ಭುತ. ಅವನೇನು ಪರಾಕ್ರಮ, ಏನು ಶಕ್ತಿ. ವಯಸ್ಸಿನಿಂದ ಮನುಷ್ಯ ದೊಡ್ಡವಾಗುವುದಿಲ್ಲ, ಜಾತಿಯಿಂದ ದೊಡ್ಡವಾಗುವುದಿಲ್ಲ, ಮನುಷ್ಯ ಅಧಿಕಾರದಿಂದ ಎಂದೂ ದೊಡ್ಡವಾಗುವುದಿಲ್ಲ, ಗುಣದಿಂದ ದೊಡ್ಡವಾಗ್ತಾನೆ. ಅದು ಮಹಾಭಾರತದ ಅನಾಲಿಸಿಸ್. ಹೀಗಾಗಿ ವಿದುರ ಪರಮ ಪೂಜ್ಯ ಯಾಕಾದ ಅಂದರೆ ಜಾತಿಯಿಂದ ಆಗಿಲ್ಲವ, ಗುಣದಿಂದಾಗ್ಯಾನ. ಆದ್ದರಿಂದ ಗುಣವಂತಿಕೆ, ಗುಣಾತ್ಮಕವಾದ ಮನುಷ್ಯನ ಬದುಕಿನೊಳಗಿನ ಬದಲಾವಣೆಗಳು ಅವನ ವ್ಯಕ್ತಿತ್ವವನ್ನು ಏರಿಸ್ತಾವೆ ಹೊರತು ಇನ್ನುಳಿದವುಗಳು ಅಲ್ಲ. ಈ ದೃಷ್ಟಿಯಿಂದ ನಾವು ಕರ್ಣ, ವಿದುರ, ಇನ್ನುಳಿದ ವ್ಯಕ್ತಿಗಳನ್ನು ನಾವು ವಿಮರ್ಶೆ ಮಾಡಬೇಕಾದದ್ದು ಒಂದು ಹಂತ, ಒಂದು ಕ್ರಮ ಇಲ್ಲಿ. ಭೀಷ್ಮರ ಸತ್ಯ ಏನಾಗಿತ್ತು ಅಂದರೆ ಅಪರಿವರ್ತನೀಯ. ಬೇಕಾದಾಗಿ ಪರಿಣಾಮಕ್ಕೆ ನಾನು ಯೋಚನೆ ಮಾಡೋದಿಲ್ಲ. ನನ್ನ ವೈಯಕ್ತಿಕವಾದ ಜೀವನದೊಳಗೆ ನಾನು ಕೊನೆವರೆಗೂ ಆಡಿದ ಮಾತು, ಮಾಡಿದ ಪ್ರತಿಜ್ಞೆಗೆ ಅನುಗುಣವಾಗಿ ಬದುಕಿ ಬಾಳಿದೆ ಎಂಬುವ ಒಂದು ಇತಿಹಾಸದೊಳಗೆ ಒಂದು ಕೀರ್ತಿ ನಂದು ಉಳಿಬೇಕು. ಅದಕ್ಕೆ ನಾನು ಎಂದೂ ಅಪರಿವರ್ತನೀಯ. ಇದು ಅವನ ಜೀವನದ ಸತ್ಯ. ಭೀಷ್ಮಾಚಾರ್ಯ, ಧೃತರಾಷ್ಟ್ರ, ಅವನದೇನು ಪ್ರಾಯ ದುರ್ಯೋಧನ, ಧೃತರಾಷ್ಟ್ರ ಇವರು ಕಂಡುಕೊಂಡ ಜೀವನದ ಒಂದು ಧ್ಯೇಯ ಆಗಲಿ ಸತ್ಯ ಆಗಲಿ ಅದು ಒಂದೇ ನಮೂನೆ ಅದ. ಅದಕ್ಕೆ ನಾನು ಇವತ್ತಿನ ದೃಷ್ಟಾಂತ ಕೊಡ್ಬೇಕಾಗಿದ್ರೆ ಮಾರ್ಕ್ಸನ್ ಥೇರಿ, ದುರ್ಯೋಧನ ಥೇರಿ ಒಂದೇ ಇತ್ತು. ನಮ್ಮ ಅಧಿಕಾರ, ನಮ್ಮ ಐಶ್ವರ್ಯ, ನಮ್ಮ ಅಸ್ತಿತ್ವ, ನಮ್ಮ ಸಂಪತ್ತಿಗೆ ಯಾವ ಕಾಲಕ್ಕೆ ಯಾವ ನಿಯಮ, ಯಾವ ಧರ್ಮ ಉಪಯೋಗ ಬೀಳುತ್ತವೆಯೋ ಅದೇ ಸತ್ಯ. ಸತ್ಯ ನಿಮ್ಮ ದೇವರ ಕೇಂದ್ರಿತ ಅಲ್ಲ. ಸತ್ಯ
ಶಾಸ್ತ್ರ ಕೇಂದ್ರಿತ ಅಲ್ಲ. ಸತ್ಯ ಸಾರ್ವಕಾಲಿಕವಾದ ಋಷಿಮುನಿಗಳು ಕಂಡುಕೊಂಡಂತಹದ್ದು ಅಲ್ಲ. ಧರ್ಮ ಎಂಬುದು, ಸತ್ಯ ಎಂಬುದು ನೀವೇನು ಒಂದು ದೊಡ್ಡದಾಗಿರ್ತಕ್ಕ ಸಾರ್ವಕಾಲಿಕ ಸಂವಿಧಾನದ ರೂಪದೊಳಗೆ ಕಂಡು ಹಿಡಿದಿರಿ, ಅದು ಮುಖ್ಯ ಅಲ್ಲ. ಕಾಲ ಕಾಲಕ್ಕೆ ನಮ್ಮ ತಾತ್ಕಾಲಿಕವಾಗಿ ನಮ್ಮ ಅಧಿಕಾರ, ನಮ್ಮ ಅಸ್ತಿತ್ವ, ನಮ್ಮ ಸಂಪತ್ತು, ನಮ್ಮ ಸ್ವಾತಂತ್ರ್ಯ, ನಮ್ಮ ಪ್ರಾಪ್ತಿ, ಸಂಪ್ರಾಪ್ತಿ, ಸಂಪಾದನಾ, ಇದು ಸ್ವಾರ್ಥ, ಇವು ಯಾವುದರ ಮೇಲೆ ಅವಲಂಬಿತ ಆಗಿರ್ತದೆ. ಅದೇ ಸತ್ಯ, ಅದೇ ಧರ್ಮ, ಅದೇ ನೀತಿ, ಅದೇ ದೇವರು. ಈ ಶುದ್ಧ ಥೇರಿ ಇದು ದುರ್ಯೋಧನ. ವಿದುರ ಅವನು ಶುದ್ಧ ಪ್ರಾಮಾಣಿಕ, ಬಹಳ ಪ್ರಾಮಾಣಿಕತೆ. ಜಗತ್ನ್ಯಾಗ ತಂತ್ರಗಾರಿಕೆ ಇಲ್ಲದ ಪರಿಶುದ್ಧ ಪ್ರಾಮಾಣಿಕತೆ ದುರ್ಬಲ ಆಗ್ತದೆ. ಹೀಗಾಗಿ ಅತಿ ಪ್ರಾಮಾಣಿಕ ಅಧಿಕಾರಿಗಳು ಯಾರಿದ್ದಾರೆ ಕರ್ನಾಟಕದಾಗ ಅವೆಲ್ಲ ದುರ್ಬಲ ಆಗ್ಯಾವ. ಏನು ಮೈಸೂರಿಗೆ ಒಬ್ಬ ಹೆಣ್ಮಗಳು ಇದ್ದಲ್ಲ, ಯಾವತ್ತೂ ಟಿ ಸಿನೋ ಇದ್ಲು, ಎತ್ತು ಹೊರಗೆ ಹಾಕಿದ್ರು ಅವನು. ಈ ಬಹಳ ಪ್ರಾಮಾಣಿಕತೆ ಇವತ್ತಿನ ಕಾಲಕ್ಕೆ, ಅವತ್ತಿನ ಕಾಲಕ್ಕೂ ಅಷ್ಟೇ ಕಾಲ ಬದಲಾಗಿಲ್ಲ, ನಾವು ಬದಲಾಗಿವಿ. ಈಗ ಸಮಯ ಮೀರಿದ ಹೊತ್ತು ಕಾಲ ಏನು ಹಂಗೆ ಇಲ್ಲ. ಬಹಳ ಪ್ರಾಮಾಣಿಕತೆಗೆ ಈ ಕಾಲಕ್ಕೂ ಏನೇನೂ ಗೌರವ ಇಲ್ಲ. ಅದು ಉತ್ತರ ಪ್ರದೇಶ ಇರ್ಬೋದು, ಅದು ಬಿಹಾರ ಇರ್ಬೋದು, ಅದು ಪ್ರಸಿದ್ಧವಾದ ಕರ್ನಾಟಕನೇ ಇರ್ಬೋದು. ಬಹಳ ಪ್ರಾಮಾಣಿಕತೆ ಅದು ಏಕಾಂಗಿ ಆಗ್ತದೆ ಯಾವಾಗಲೂ. ಬಹಳ ಪ್ರಾಮಾಣಿಕತೆ ಅದು ಯಾವಾಗಲೂ ದುರ್ಬಲ ಆಗಿರ್ತದೆ. ಅದಕ್ಕೆ ವಾಯ್ಸು ಅಂದ್ರೆ ನೀವೇ ವಾಯ್ಸು, ನಿಮ್ಮಲ್ಲೇ ಇರ್ತದ, ನಿಮ್ಮಲ್ಲೇ ಮುಗಿತದೆ. ಇದು ವಿದುರ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಸಂಕೇತವಾಗಿ ಅವತ್ತಿನ ಮಹಾಭಾರತದೊಳಗೆ ವಿದುರನ ಸತ್ಯ ದುರ್ಬಲ ಆಗಿತ್ತು. ಧರ್ಮ ಬೇಕಾದ ಎಲ್ಲ ವೇಳಕ್ಕೆ ಎದ್ದು ನಿಂತು ಒದರ್ತಾನೆ, ಕೇಳೋರು ಯಾರು? ದ್ರೌಪದಿ ವಸ್ತ್ರಾಪಹರಣ ನಡೀತು, ಪಾಂಡವರ ದೂತ ನಡೀತು, ಪಾಂಡವರನ್ನು ಅರಿವಿನ ಮನೆಯಲ್ಲಿ ಹಂಗಾರು ಮಾಡಿ ಕೊಲ್ಲಬೇಕು, ಬೆಂಕಿ ಹಚ್ಚಬೇಕು ಅಂದರು. ಆಗ ಎಲ್ಲ ಏನೇನು ಅನ್ಯಾಯ ನಡೆದಾವ ಎಲ್ಲ ವಿದುರನ ಕಣ್ಣೆದುರಿಗೆ ನಡೆದಾವ, ಅವನ ಸಾಕ್ಷಿಯಾಗಿ ನಡೆದಾವ. ಅವ ತಡಿಲಿಕ್ಕೆ ಎತ್ತಿ ಒದರ್ದ, ಯಾರೂ ಕೇಳೋರಿಲ್ಲ. ಕಡೆಗೆ ಧೃತರಾಷ್ಟ್ರ ಹೇಳಿದ, ವಿದುರ ನಿನ್ನ ಮಾತು ನನಗೆ ಕೇಳಿಕ್ಕೆ ಭಾಳ ಚಂದ ಅನ್ನಿಸ್ತಾವ, ಧರ್ಮ ಉಪದೇಶ ಭಾಳ ಚಂದವ. ಆದರೆ ನಮ್ಮ ವೈಯಕ್ತಿಕ ನಮ್ಮ ದೃಷ್ಟಿ ಹಂಗದು ಗೊತ್ತೇನು ನಿನಗೆ? ದುರ್ಯೋಧನಸ್ತು ಮಮ ದೇಹಾತ್ ಪ್ರಸೂತ. ದುರ್ಯೋಧನ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗ. ನಾ ಏನು ಮಾಡಿದರೂ ನನ್ನ ಮಕ್ಕಳಿಗೆ ರಾಜ್ಯ, ಅಧಿಕಾರ, ಐಶ್ವರ್ಯ, ಸಂಪತ್ತು, ಕೀರ್ತಿ ಅವರಿಗೆ ದೊರೆಯಬೇಕು, ಮಕ್ಕಳಿಗೆ ದೊರೆಯಬೇಕು. ಇದು ನನ್ನ ನಿಲುವು. ನಿನಗಿದು ಸಮ್ಮತಿ ಇರುವುದಿಲ್ಲ. ಅದು ಏನದ ನಿನಗೆ ನಾ ಯಾಕೆ ಮೇಂಟೈನ್ ಮಾಡೀನಿ ಅಂದರೆ, ನಿನ್ನ ಇವತ್ತು ಇಲ್ಲಿಂದ ನನ್ನದೇ ಆದ ಸ್ವಾರ್ಥ ಸಾಧನೆಗೆ ಬಹಳ ಬುದ್ಧಿವಂತರು ಅಥವಾ ಬಹಳ ಪ್ರಾಮಾಣಿಕ ವ್ಯಕ್ತಿಗಳು ವಿರೋಧಿಗಳು ಅಂತ ಕಂಡು ಬಂದ್ರೆ ಅವ್ರನ್ನ ಯಾಕೆ ಹಾಕುವುದಿಲ್ಲ ಅಂದ್ರೆ, ಎತ್ತಂಗಡಿ ಅಂತ ಒಂದು ಶಬ್ದ ಇರ್ತದೆ, ಪೇಪರ್ನಾಗ ಯೂಸ್ ಮಾಡಿರ್ತಾರೆ. ಆ ಎತ್ತಂಗಡಿ ಯಾಕೆ ಮಾಡುವುದಿಲ್ಲ ಅಂದ್ರೆ, ನಾ ಎತ್ತಂಗಡಿ ಮಾಡಿದೆ ವಿದುರನ್ನ ನೇರವಾಗಿ ಪಾಂಡವ್ರ ಕಡೆ ಸೇರ್ಕೋತಾರೆ. ಪಾಂಡವರು ಮೊದಲೇ ಬುದ್ಧಿವಂತರು. ಕೃಷ್ಣನ್ ಕನ್ಸಲ್ಟೇಷನ್ ಮ್ಯಾಲೆ ಮೂರನೇದು ವಿದುರನ ಬುದ್ಧಿವಂತಿಕೆ ಒಂದು ಸೇರ್ಕೋತಾರೆ. ಮೂರು ಬುದ್ಧಿವಂತಿಕೆ ಸೇರ್ಕೊಂಡ್ರೆ ಅದನ್ನು ಎದುರಿಸಲಿಕ್ಕೆ ಬೇಕಾಗುವ ಸಾಮರ್ಥ್ಯ, ಶಾಣ್ಯತನ, ಬುದ್ಧಿವಂತಿಕೆ ನಮ್ಮಲ್ಲಿ ಯಾರಿಗೂ ಇಲ್ಲ ಕೌರವರೊಳಗೆ. ಅದಕ್ಕೆ ಉಪಯೋಗ ನಮಗಾಗದಿದ್ರು ಅಡ್ಡಿ ಇಲ್ಲ, ಇನ್ನೊಬ್ಬರಿಗೆ ಆಗಿರಬಾರ್ದು ಅವನ ಬುದ್ಧಿವಂತಿಕೆ ಉಪಯೋಗ. ಅದಕ್ಕೆ ವಿದುರು ಬೈದರು, ಅಂದರು, ಆಡಿದರು. ಅವ ಅನ್ಯಾಯ, ಇದು ಅಧರ್ಮ, ನಾವು ಮಾಡುವುದೇ ಅಧರ್ಮ ಅಂತ ಗೊತ್ತ. ಸ್ವಾರ್ಥ ಧರ್ಮ ಯಾರು ಕೂಡುವುದಿಲ್ಲ, ಟ್ಯಾಲಿ ಆಗುವುದಿಲ್ಲ, ಅವು ಒಂದಕ್ಕೊಂದು ಹೊಂದಾಣಿಕೆ ಇರುವುದೇ ಇಲ್ಲ. ಅವು ಪೂರ್ವ ಪಶ್ಚಿಮ ಇದ್ದಂಗೆ. ಅದು ಸರಳ ಎತ್ತಂಗಡಿ ಮಾಡಬೇಕು. ಕಡೆಗೆ ಒಂದು ನಿಮಿಷ ಹೇಳಿಬಿಟ್ಟು ಭಾಳ ತ್ರಾಸತ್ತಂಬ ಯಾರಿಗೆ? ಧೃತರಾಷ್ಟ್ರ ಹೇಳಿ. ಏನು ಧೃತರಾಷ್ಟ್ರ? ವಿದುರ, ನಿನ್ನ ಸತ್ಯ ನಮ್ಮ ಸತ್ಯ, ನಮ್ಮದು ಸ್ವಾರ್ಥ ಕೇಂದ್ರಿತ ಸತ್ಯ, ನಿಂದು ಶಾಸ್ತ್ರ ಕೇಂದ್ರಿತ ಸತ್ಯ. ಹಾಗಾಗಿ ಅಷ್ಟು ಹೊಂದಾಣಿಕೆ ಆಗುವುದಿಲ್ಲ. ಮತ್ತು ನಾನು ಇವತ್ತಿನ ತನಕ ನೀನು ನನ್ನ ತಮ್ಮ, ಒಡ ಹುಟ್ಟಿದ ತಮ್ಮ ಅಂತ ನಾನು ನಿನ್ನ ಮೇಂಟೈನ್ ಮಾಡೀನಿ. ಇನ್ನು ನಂದು ಮೂಲ ಸಿದ್ಧಾಂತ, ನಮ್ಮ ಪ್ರಿನ್ಸಿಪಲ್ಸ್ ಅಂತೀವಲ್ಲ, ನಮ್ದು ಏನು ಪ್ರಿನ್ಸಿಪಲ್ ಅಂದರೆ, ಏನಾದರೂ ನಮ್ಮ ಅಧಿಕಾರ, ಐಶ್ವರ್ಯ, ಸಂಪತ್ತು ನನ್ನ ಮಕ್ಕಳಿಗೆ ಸಿಗಬೇಕು, ಅವರೇ ಬೆಳಿಬೇಕು, ಅವರೇ ಬಾಳ್ಬೇಕು. ಮಂದಿ ಹಾಳಾದರೂ ಅಡ್ಡಿ ಇಲ್ಲ. ಇದೇನು ಕುಟುಂಬ ರಾಜಕಾರಣದ ಪರಿಪೋಷಣೆ ಅಂತದಲ್ಲ. ಇವತ್ತು
ಅದು ಅವತ್ತೂ ಇತ್ತು. ಅದೇ ನನ್ನ ಗುರಿ ಅಂತ ಹೇಳ್ದ. ಸ್ವಚ್ಛೇದ ಕಲಿಕೆ ಏನು ಹೇಳ್ತಾನೆ? ಗಚ್ಚವ ತಿಷ್ಠವಾಗ್ತು. ನೀನು ಸಮ್ಮತಿದ್ರೆ ನನ್ನ ಸಿದ್ಧಾಂತ ಇರು, ಇಲ್ಲ ಅಂದರೆ ನಮಗೂ ನೀನು ಹೊರೆ. ನಾಯೇನು ಎತ್ತಂಗಡಿ ಮಾಡೋದು, ನೀನೇ ಎತ್ತಂಗಡಿ ಆಗಿ ಹೋಗು ಅಂದ. ಹೋದ ವಿದುರ, ನೀನು ಇಂಥ ಜೀವನ ಯಾಕೆ ಮಾಡಬೇಕು ಅಂದ. ಅವನ ಬಿಲ್ಲು ಅವನ ಬಾಣ ತೋಯಿಲ್ಲ ಅಂತ ಬಿಟ್ಟು ಹೋದ. ಹೀಗಾಗಿ ಸತ್ಯ ತನ್ನ ಪ್ರತಿಭಟನೆಯ ಕೂಗನ್ನು ಕೂಗಿದರೂ ಅನ್ಯಾಯವನ್ನು ತಡೆಯಲಿಕ್ಕೆ ಬೇಕಾಗುವ ಸಾಮರ್ಥ್ಯ ಜಗತ್ತಿನ ಯಾವ ಪ್ರಾಮಾಣಿಕ ವ್ಯಕ್ತಿಯಲ್ಲೇ ಪ್ರಾಮಾಣಿಕ ಧರ್ಮದೊಳಗೆ ಇರುವುದಿಲ್ಲ. ಇಷ್ಟು ಪ್ರಬಲ ಆಗಿರ್ತದೆ ಸುತ್ತಲಿನ ವಾತಾವರಣ. ಹೀಗಾಗಿ ವಿದುರನ ಸತ್ಯ ನಿಜವಾದ ಸತ್ಯ ಆಗಿದ್ದು, ಪ್ರಾಮಾಣಿಕ ಆಗಿದ್ದು, ದುರ್ಬಲ ಆಗಿತ್ತು. ವಿದುರನ ಬಗ್ಗೆ ಧರ್ಮರಾಜಂದು ನಮ್ಮ ನೋಡ್ರಿ ಪುಸ್ತಕದಾಗ ಏನು ಹೇಳ್ಯಾರ, ನಾ ಹಾಗೆ ಮಾಡವ ಅಂತ. ಕೆಲವರಿಗೆ ಗ್ರಂಥಾಧಾರಿತ ಸತ್ಯ, ಒಟ್ಟು ಶಾಸ್ತ್ರದ ಚೌಕಟ್ಟನ್ನು ಒಂದು ಇಂಚು ಸುದಕ್ಕ ಅತ್ಲಾಗಿತ್ತ ಬದಲಾಯಿಸುವುದಿಲ್ಲ. ಒಂದು ಇಂಚು ಸಹಿತಿಲ್ಲ, ನೋ ಕಾಂಪ್ರಮೈಸ್. ಇದು ಧರ್ಮರಾಜನ ಸತ್ಯ. ಅದು ಉದ್ದೇಶ, ಅದಕ್ಕೆ ಸಹಾಯಕವಾದದ್ದು ಸತ್ಯ ಸಾಧನ. ಉದ್ದೇಶ ನೆರವೇರದಿದ್ರೂ ಅಡ್ಡಿ ಇಲ್ಲ, ನಾವು ಬದುಕಿನೊಳಗೆ ಫೇಲ್ ಆದರೂ ಅಡ್ಡಿ ಇಲ್ಲ. ಆದರೆ ನ್ಯಾಯ ಸತ್ಯ ಆ ಮಾರ್ಗವನ್ನು ಮಾತ್ರ ಬಿಡು ಹಂಗಿಲ್ಲ. ಇದು ಧರ್ಮರಾಜನ ಸತ್ಯ. ಇದು ಯಾವಾಗಲೂ ಭಾಳ ಪ್ರಾಮಾಣಿಕತೆ. ಆದರೆ ಶಾಸ್ತ್ರದ ಕೃಷ್ಣ ದ್ರೋಣಾಚಾರ್ಯರು ನಮ್ಮ ಗುರುಗಳು, ನೀ ಅವ್ರನ್ನ ಸಂಹಾರ ಮಾಡಿಸಿ ನಮ್ಮ ಕಡೆಯಿಂದ ಅಲ್ವ. ಮತ್ತು ಅವರ ದುರ್ಯೋಧನನ ಪಕ್ಷದೊಳಗೆ ಸೇನಾಪತಿಯಾಗಿ ಹೋರಾಡ್ತಿದ್ರು, ಅದಕ್ಕೆ ಸಂಹಾರ ಮಾಡಿಸಿದ್ದೆ ನಾನು. ಏನಿದ್ರು ಗುರುಗಳು. ಭೀಷ್ಮಾಚಾರ್ಯರು ಅಜ್ಜ. ನೀ ಅವ್ರನ್ನೆಲ್ಲ ಕರ್ಣ ನಮ್ಮ ಒಡ ಹುಟ್ಟಿದ ಅಣ್ಣ. ನೀನು ನಿರ್ದಾಕ್ಷಿಣ್ಯವಾಗಿ ಸಂಹಾರ ಮಾಡಿಸಿ ಅವ್ರನ್ನೆಲ್ಲ ನಮ್ಮ ಕೈಯಿಂದ. ನೀ ಅಧರ್ಮ ಮಾಡಿಸಿ ಅಂತ ಕೂತ್ಬಿಟ್ಟಾದ. ನೀ ಅಧರ್ಮ ಮಾಡಿಸಿ, ನೀ ಅಪಾರ್ಚುನಿಸ್ಟ್, ಅವಸರವಾದಿ. ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳು ಮಿತ್ರರು ಎಂದು ಇರುವುದಿಲ್ಲ. ನಮ್ಮ ಅಧಿಕಾರಕ್ಕೆ ಅನುಕೂಲವಾಗುವವರೆಲ್ಲ ಮಿತ್ರರು, ನಮ್ಮ ಅಧಿಕಾರಕ್ಕೆ ವಿರೋಧಿಗಳೆಲ್ಲ ಶತ್ರುಗಳು. ಇವತ್ತು ಹೇಳ್ತಿರ್ತಾರಿಲ್ಲ. ಅವ ಇವತ್ತು ನಿನ್ನೆ ತನಕ ಬೈತಿದ್ದ, ಇವತ್ತು ಅಗ್ದಿ ಸೇರ್ಕೊಂಡು ಬಿಟ್ಟು ಬಿಹಾರದಾಗ CM. ಇವೇ ಇದು ಸಾರ್ವಕಾಲಿಕವಾದ ಇತಿಹಾಸ ಮಹಾಭಾರತ ಅಂಥೇಳಿ. ಮಹಾಭಾರತ ನಿತ್ಯ. ಮಹಾಭಾರತದ ವಿಚಾರಗಳ ಅಭಿವ್ಯಕ್ತಿ ಏನದ, ನೀವು ಯಾವ ಕಾಲಕ್ಕೆ ಅನ್ವಯ ಮಾಡಿ ನೋಡ್ರಿ, ಅದರ ವಾಸ್ತವತೆ ಜಗತ್ತಿಗೆ ಪರಿಚಿತ ಆಗ್ತದೆ. ಅಂಥ ಕೃತಿ ಬರೆದಾರೆ ವೇದವ್ಯಾಸರು. ವಾಸ್ತವವಾದ ಈ ದೇಶದ ನಡೆದು ಹೋದ ಘಟನೆಗಳನ್ನು ಅದರೊಳಗೆ ಇಡೀ ಜಗತ್ತಿನ ಸಾರ್ವಕಾಲಿಕವಾದ ಜೀವನದ ವ್ಯಾಪ್ತಿಯನ್ನು ಕಂಡುಕೊಂಡವರು ವೇದವ್ಯಾಸರು. ಹೀಗಾಗಿ ಅವ್ರ ಕೃತಿಯ ಅಧ್ಯಯನಕ್ಕೆ ಬೇಕಾಗುವ ಬೌದ್ಧಿಕ ವ್ಯಾಪ್ತಿ, ಅಧ್ಯಯನದ ವ್ಯಾಪ್ತಿ ಅವು ಯಾವುವು ನಮಗೇನೂ ಇಲ್ಲ. ಅವೆಲ್ಲ ಜೀರೋ, ಅವು ಏನೂ ಇಲ್ಲ. ಅಂಥ ಹಂಗೆ ಬರೆದಿರ್ತಾರೆ ಮಹಾಭಾರತ. ಹೀಗಾಗಿ ಈ ಮಹಾನ್ ಭಾವರಾಗಿರ್ತಕ್ಕ ಧರ್ಮರಾಜ ಅವ ಒಟ್ಟು ಶಬ್ದ ಏನು ಹೇಳ್ಯಾರ, ಅವನ ದೃಷ್ಟಿಯೊಳಗೆ ಇವೆಲ್ಲ ಅನ್ಯಾಯನೇ. ಕೃಷ್ಣ ಏನು ಮಾಡ್ಸ್ಯಾನ ಎಲ್ಲ ಅನ್ಯಾಯನೇ. ಅವನ ದೃಷ್ಟಿ ಶಾಬ್ದಿಕವಾಗಿ ಅವ ಸತ್ಯದ ಪರಿಭಾಷೆಯನ್ನು ಇಟ್ಕೊಂಡು ಹೊಂಟಿರ್ತಕ್ಕಂಥ ವ್ಯಕ್ತಿ ಅವನು. ಭೀಮಂದೊಂದು ನೋ ಕಾಂಪ್ರಮೈಸ್. ನಿಮ್ಮ ಮಾನವೀಯತೆ ಇಂಥವೆಲ್ಲ ಕೆಲವು ಮಾತವ ಶಬ್ದವ, ಇವೆಲ್ಲ ನೂರು ಧರ್ಮಗಳನ್ನೆಲ್ಲ ನೂಕಾಕೆ ದೂರ ಅಂತೆಲ್ಲ ಕುವೆಂಪು ಅವ್ರು ಹೇಳ್ದಂಗೆ ಇವೆಲ್ಲ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳ ಹಿನ್ನೆಲೆ ಒಳಗೆ ನಮ್ಮ ಧ್ಯೇಯಗಳನ್ನು, ನಮ್ಮ ಶಾಸ್ತ್ರೀಯ ಸಂಪ್ರದಾಯಗಳನ್ನು ಕೆಲವು ಬಿಡಬೇಕಾಗ್ತದೆ. ಯಾವುದು ಧ್ಯೇಯವಾದಿ ಜೀವನದಾಗ ಈ ಸ್ವಾರ್ಥ, ಈ ದಾಹ, ಕೀರ್ತಿಯ, ಹಣದ, ಅಧಿಕಾರದ ಈ ದಾಹಗಳನ್ನೆಲ್ಲ ಬಿಡಬೇಕಾಗ್ತದೆ. ಯಾವಾಗ ಧ್ಯೇಯವಾದಿ ಜೀವನದಾಗ. ಇನ್ನು ಇದೇ ಪ್ರಧಾನ ಆದರೆ ಯಾವುದೂ ಜೀವನದಾಗ ಧ್ಯೇಯ ಇಟ್ಕೋಬಾರ್ದು. ಇದೇ ಧ್ಯೇಯ. ಏನು? ಅಧಿಕಾರ, ಐಶ್ವರ್ಯ, ಸಂಪತ್ತು, ಇದು ನಮ್ಮ ಧ್ಯೇಯ. ಇದು ಯಾವ ಉಪಾಯದಿಂದ ಸಾಧ್ಯ ಅದನ್ನೇ ಮಾಡು. ಇದನ್ನು ಧೃತರಾಷ್ಟ್ರ ಸ್ವೀಕಾರ ಮಾಡಿದ, ದುರ್ಯೋಧನ ಸ್ವೀಕಾರ ಮಾಡಿದ. ಇದನ್ನು ನಮ್ಮ ಭೀಮಂದ ಹಂಗಲ್ಲ. ಏನು ನಮಗೆ ಅನುಕೂಲ ಆಗ್ತದೆ ಅಲ್ಲ, ನೋ ಕಾಂಪ್ರಮೈಸ್. ಎಂದೂ ಯಾವ ರೀತಿ ಹೋಗು, ಎಂದೂ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಮಹಾನ್ ಭಾವ. ಇದು ಭೀಮನ್ ಸತ್ಯ.
ದುರ್ಯೋಧನ. ಇನ್ನೊಮ್ಮ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಸತ್ಯ ಯಾವುದು ಅದು ಬಂದಿದ್ದು ನಾವು ಅದು ಸ್ವಲ್ಪ ಇವೆಲ್ಲ ಹೊರಗಿಂದ ನೋಡಿದ ಮೇಲೆ ಆ ವ್ಯಕ್ತಿ ಅವರಂದರು ಸತ್ತಾನುಗಾಮಿ ಆದದ್ದೇ ನಮ್ಮ ಸತ್ಯ. ಸತ್ತಾದ ಅನುಗಾಮಿ. ರೂಲಿಂಗ್ ಪಾರ್ಟಿ ಈಸ್ ಅವರ್ ಪಾರ್ಟಿ. ನಮ್ಮ ಸತ್ತ, ನಮ್ಮ ಉಪಯುಕ್ತತೆ ಯಾರಿಂದ, ಯಾವ ಕಾಲಕ್ಕೆ, ಯಾವ ಕಾರ್ಯದಿಂದ, ಅದೇ ನಮ್ಮ ಜೀವನದ ಸತ್ಯ, ಅದೇ ನಮ್ಮ ಜೀವನದ ಧ್ಯೇಯ. ಸುಮ್ಮನೆ ಇಲ್ಲದ ಶಾಸ್ತ್ರೀಯವಾದ ಧ್ಯೇಯ ಧೋರಣಗಳು ಅವೇನು ಭಾಳ ಜೀವನದಾಗ ಯಶಸ್ವಿ ಆಗುವುದಿಲ್ಲ. ನಮ್ಮ ಕಾಲಗಳಿಗೆ ಉಪಯೋಗ ಆಗ್ಬೇಕು, ನಮಗೆ ನಮ್ಮ ಸ್ವಾರ್ಥಕ್ಕೆ. ಇದು ಸತ್ಯ ಎಂಬುದು ಇದು ದ್ರೋಣಾಚಾರ್ಯರು ನಮ್ಮ ಅಶ್ವತ್ಥಾಮಾಚಾರ್ಯ ಕಂಡುಕೊಂಡಿದ್ದು. ಹೀಗಾಗಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಕೊನೆವರೆಗೂ ಎಂಥ ವ್ಯಕ್ತಿ, ಏನು ಜ್ಞಾನ, ಏನು ಯೋಗ್ಯತಾ, ಎಂಥ ದೈವೀ ಪುರುಷ, ಎಂಥ ಮನೋನಿಯಾಮಕ, ಬಹಳ ದೊಡ್ಡ ವ್ಯಕ್ತಿ, ಅಂಥ ಮಹಾನುಭಾವ ಕೊನೆಗೂ ದುರ್ಯೋಧನನ ಬೆಂಬಲಿಗನಾಗಿ, ಬಲಗೈ ಬಂಟನಾಗಿ, ಆಪ್ತ ಸ್ನೇಹಿತನಾಗಿ, ಕೊನೆಯ ಇಚ್ಛೆಯನ್ನು ಪೂರೈಸುವ ಮಹಾಮಿತ್ರನಾಗಿ ಅವ ಏನು ಹೇಳ್ತಾನೆ, ಪಾಂಡವ ವಂಶ ಸಂತಾನ, ಎಸ್ ನಮ್ಮ ವಂಶ ಬೆಳೆಸ್ಬೇಕು ಅಂದ ದುರ್ಯೋಧನ. ಹ್ಞೂ ಅಂದ್ಬಿಟ್ಟು. ಎಂಥ ಬ್ರಹ್ಮಚಾರಿ, ನಿಮ್ಮ ಪತ್ನಿಯರಲ್ಲಿ ನಿನ್ನ ವಂಶ ಬೆಳೆಸ್ತೀನಿ, ಯಾಕಂದ್ರೆ ನೀನು ಸಂತಾನ ಆಗಿದೆ, ಒಪ್ಕೊಂಡ್ಬಿಟ್ಟು. ಇದು ಎಷ್ಟು ದೊಡ್ಡ ಚಾರಿತ್ರಿಕ ಅಧಪತನ. ಯಾಕಂದ್ರೆ ಮನುಷ್ಯ ಸತ್ತ ಅಂತ ಏನಿರ್ತದೆ, ಅಧಿಕಾರ ಅಂತ ಯಾವುದು ಇರ್ತದೆ, ಯಾವುದರಿಂದ ನಮಗೆ ಉಪಯೋಗ ಆಗ್ತದೆ, ಅದನ್ನು ನಾವು ಬೆಂಬಲಿಸ್ಲಿಕ್ಕೆ ಹತ್ವಿ ಅಂತಂದ್ರೆ ಏನು ನೈತಿಕತೆ ನಮ್ಮಲ್ಲಿ ಉಳಿಯೋದಿಲ್ಲ. ವಿನೋಬಾ ಭಾವೆ ಅವರು ಎಮರ್ಜೆನ್ಸಿ ಒಳಗೆ ಇದು ಅನುಶಾಸನ ಪರ್ವ ಅಂತ ಹೇಳಿದರು. ವಿರೋಧ ಮಾಡುವಷ್ಟು ಧೈರ್ಯ ಇದ್ದಿದ್ದಿಲ್ಲ. ಪೌನಾರ ಆಶ್ರಮ ಅಂತದ ವರ್ಧಾ, ಮಹಾರಾಷ್ಟ್ರದೊಳಗೆ ವರ್ಧಾದ ಹತ್ರ ಪೌನಾರ ಆಶ್ರಮ ಅಂತ ಆಶ್ರಮದಾಗಿದ್ದರು ವಿನೋಬಾ ಭಾವೆ ಅವರು. ಹೋಗಿ ಕೇಳಿದರು, ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ತಂದು ಎಲ್ಲ ಏನು ಮುದುಕರು ತದುಕರು ಅವೇನಿದ್ದು ಅಲ್ಲ ಬುದ್ಧಿ ತಲೆ ಎಲ್ಲರನ್ನೂ ಸಾರಾ ಸರಕ ಬೆಂಗಳೂರು ಹಾಕ್ಯಾರ. ಅಡ್ವಾಣಿನೂ ಇಲ್ಲೇ ಬಂದಿದ್ದೆ, ಎಲ್ಲ ಇಲ್ಲೇ ಬಂದು ಕೂತಿದ್ದು, ಎಲ್ಲರೂ ಪಾಪ ಇಲ್ಲೇ ಪರಪ್ಪನ ಅಗ್ರಹಾರ ದಿವ್ಯವಾದ ಕ್ಷೇತ್ರ ಆಗಿತ್ತದು, ಎಲ್ಲ ಬಂದಿದ್ದು. ಹಿಂಗಾಗ್ಯದ. ಇದು ಅನುಶಾಸನ ಪರ್ವ ಅಂತ ಅದನ್ನು ಅಪ್ರತ್ಯಕ್ಷವಾಗಿ ಸಮರ್ಥನೆ ಮಾಡ್ತೀವಿ ಮಂದಿ ಅಂತಿಕೊಂಡ್ರೆ. ರಾಜಕಾರಣಿಗಳು ಒಬ್ಬೊಬ್ಬ ಧರ್ಮಾಚಾರ್ಯನ ಬೆನ್ನು ಹತ್ತಿರ್ತಾರೆ. ಇದು ನಾ ಹೇಳಿದ್ದಲ್ಲ, ಇದು ದುರ್ಯೋಧನ ಹೇಳಿದ. ನಾವು ಮಾಡುವ ಅನ್ಯಾಯವನ್ನು, ನಾವು ಮಾಡುವ ಸ್ವಾರ್ಥ ಸಾಧನೆಯನ್ನು, ನಾವು ಮಾಡುವ ಅಪಚಾರವನ್ನು ತಡಿಬೇಕು ಅಂದರೆ ಯಾರು ತಡೆಯವರು? ಒಂದ ಧರ್ಮ, ಇಲ್ಲ ಧರ್ಮಾಚಾರ್ಯರು, ಇಲ್ಲ ನಾಗರಿಕರು. 3 ಮಂದಿ ಪ್ರತಿಭಟನೆ ಮಾಡಬೇಕು. ಯಾವುದು? ನಾವು ಮಾಡುವ ಸ್ವಾರ್ಥ ಅನ್ಯಾಯವನ್ನು 3 ನಿಷ್ಕ್ರಿಯಗೊಳಿಸ್ಬೇಕು. ಅಂದಾಗ ನಾವು ಬೆಳಿತೀವಿ. ಇದು ಸತ್ಯ, ಇದು ಧರ್ಮ. ಏನು ಅಂದರೆ ನಿಮ್ಮ ಶಾಸ್ತ್ರೀಯವಾದ, ಪ್ರಾಮಾಣಿಕವಾದ, ಸಾರ್ವಜನಿಕವಾದ ಧರ್ಮವನ್ನು ನಿಷ್ಕ್ರಿಯಗೊಳಿಸ್ಬೇಕು. ಇಲ್ಲ ಅದ್ರ ಪರಿಭಾಷಾ ಡೆಫಿನೇಷನ್ಸೇ ಚೇಂಜ್ ಮಾಡಬೇಕು ಅಂತ ದುರ್ಯೋಧನ. ಅದಕ್ಕೆ ಧರ್ಮ ಹಮ್ ಕರೆ ಸೋ ಕಾಯ್ದ, ಮೈ ಇಟ್ ಈಸ್ ರೈಟ್, ನಾನು ಏನು ಹೇಳುವೆ ಅದೇ ಧರ್ಮ ಅಂತ ದುರ್ಯೋಧನ. ಧರ್ಮ ನಮಗೆ ತಾತ್ಕಾಲಿಕವಾಗಿ ತತ್ತತ್ ಕಾಲದಲ್ಲಿ ಯಾವುದು ಅತ್ಯಂತ ಉಪಯುಕ್ತವೋ ಆ ನೀತಿ, ಆ ರೀತಿ, ಆ ವ್ಯವಹಾರ ಅದೇ ಧರ್ಮ. ಇದು ದುರ್ಯೋಧನ ಸಿದ್ಧಾಂತ. ಅವರಪ್ಪ ಕೇಳಿದ, ದುರ್ಯೋಧನ ಬಹಳ ಅನ್ಯಾಯ ಮಾಡಬೇಡ. ಎಷ್ಟಾದರೂ ನಮ್ಮ ಮನೆಯೊಳಗೆ ಕೆಲವು ಲೋಕಾಯುಕ್ತರಿದ್ದಾರೆ. ಯಾರು? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣನಂಥ ಸ್ವಲ್ಪ ಜ್ಞಾನಿಗಳಿದ್ದಾರೆ. ಅದಕ್ಕೆ ಇಷ್ಟು ಓಪನ್ ಆಗಿ ಅನ್ಯಾಯವನ್ನು ಮಾಡಬೇಡ. ಕ್ಷೇಮಾಯನೋ ಭವತಿ ಬಲವದ್ ವಿರೋಧ. ಅವರು ಬಲಿಷ್ಠರು. ನಕ್ಕ ದುರ್ಯೋಧನ, ಅಪ್ಪ ನಿನಗೆ ತನಕ ನೀವು ಸಾಂಪ್ರದಾಯಿಕವಾಗಿ ಬೆಳೆದವರು, ನಿಮ್ಮ ಬುದ್ಧಿ ಬೆಳವಣಿಗೆನೇ ಆಗುಲ್ಲ ಅನ್ಬೇಕು. ಯಾಕೋ? ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಒಬ್ಬೊಬ್ಬ ಲಿಸ್ಟ್ ಹೇಳಿಲ್ಲ. ಹಂಗೆ ಎಲ್ಲ ಟ್ಯೂಬ್ಲೈಟ್ ಇದೆ, ಹಿಂದೆ ಸ್ವಲ್ಪ ಕತ್ವಿ ಅದ್ರ ಬೆಳಕೆಲ್ಲ ಹಾಲು ತುಂಬ ಇರ್ಬೋದು, ಅದು ಆ ದೀಪದ ಹಿಂದೆ ಸ್ವಲ್ಪ ಕತ್ತಲಿಸ್ತದೆ. ನಾನು ಛಾಯಾಗ್ರಹ ಅಂತ ಸಂಸ್ಕೃತಿಯಾಗಿ ಸುಂದರಕಾಂಡ ಬರ್ತಾಯಿದ್ವಿ.
ಅತಿ ಛಾಯಾಗ್ರಹಂ ಪ್ರತಿ ದದರ್ಶಕ್ಕೆ ಸಿಂಹಿಕಾ ಅಂತಕ್ಕೆ ಛಾಯಾಗ್ರಹ. ಇದು ಇಂಗ್ಲೀಷ್ನಾಗ ಭಾಳ ಚಂದದ. ಬ್ಲ್ಯಾಕ್ ಮೇಲ್ ಅಂತಾರೆ. ಬ್ಲ್ಯಾಕ್ ಅಂದ್ರೂ ಒಂದೇ, ಛಾಯಾ ಅಂದ್ರೂ ಒಂದೇ. ಜಗತ್ತಿನ ಕೆಂಪು ನೆರಳು ಇನ್ನೂ ಬಿದ್ದಿಲ್ಲ. ಮನುಷ್ಯ ಎಷ್ಟೇ ಕೆಂಪಿದ್ರು ಅವನ ನೆರಳು ಮಾತ್ರ ಕಪ್ಪೇ ಇರ್ತದೆ. ಅಲ್ಲಿ ಯಾವ್ದಾದ್ರು ಬೇಕಾದ್ರೆ ನೋಡ್ರಿ, ಬಿಸಿಲಾಗ ಹೋಗೋ ಮುಂದೆ ನೀವು ಬೇಕಾದ್ರೆ ಬಣ್ಣ ಹಚ್ಚೋಡ್ರಿ, ಬೇಕಾದ್ರೆ ಹಚ್ಚೋಡ್ರಿ, ನೀವೇನು ತಯಾರಾಗ್ರಿ, ನಿಮ್ಮ ನೆರಳು ಏನಾದರೂ ಕಪ್ಪೇ ಬೀಳುದು. ಹಂಗೆ ಅದನ್ನೇ ಹಿಡಿಯೋ ಮಂದಿ ಅದ. ಅವ್ರಿಗೆ ಛಾಯಾಗ್ರಹ ಅಂತ ಸಂಸ್ಕೃತದೊಳಗೆ ಇತಿಹಾಸ ಪುರಾಣದ ಪ್ರಯೋಗ ಮಾಡಿದ ಶಬ್ದ. ಅದನ್ನು ಇಂಗ್ಲೀಷ್ನಾಗ ಬ್ಲ್ಯಾಕ್ ಮೇಲ್ ಅಂತಾರೆ. ಅದು ಹಿಂದಕ್ಕೆಲ್ಲ ಇದ್ದು, ಇಂದಿರಾ ಗಾಂಧಿ ಹೇಳುತ್ತೆ, ದಿನೇಶ್ ಸಿಂಗ್ ಫಣೇಶ್ ಅಂತ ಯಾವ ಫಾರಿನ್ ಮಿನಿಸ್ಟರ್ ಎಲ್ಲ ಇದ್ದು, ಅದಕ್ಕೆ ಎಲ್ಲರದು ಫೈಲ್ ಮೇಂಟೈನ್ ಮಾಡಿದ್ರು. ಫೈಲ್ ಅಂದರೆ ಏನು? ನಿಮ್ಮ ಅಭಿವೃದ್ಧಿಯ ನಿಮ್ಮ ಸರ್ವಿಸ್ ಬುಕ್ ಅಲ್ಲದು. ನಿಮ್ಮ ಸರ್ವಿಸ್ ಬುಕ್ಕೇ ನೀವು ಎಲ್ಲಿ ತಿಂದಿರಿ, ಎಲ್ಲಿ ಉಂಡಿರಿ, ಏನು ತಿಂದಿರಿ ಅಂದರೆ ಗೊತ್ತದ ನಿಮಗೆಲ್ಲ. ಎಲ್ಲ ಆ ಕ್ರಿಯಾಪದಗಳಿಗೆ ಅರ್ಥ ಅದೇ ಆಗಿದೆ. ನೀವು ಏನು ಕುಡಿದಿರಿ ಅಂದ್ರೆ ಚಹಾ ಕುಡಿದು, ಹಾಲು ಕುಡಿದು, ಅವು ಕನ್ಸಿಡರೇ ಆಗೋದಿಲ್ಲ. ಅವು ಕೇಶವನಾರಾಯಣ ಇದ್ದಂಗೆ ಗ್ರಾಹ್ಯ. ಇವ ಬಾಕಿದೇನ ನೀವು ಕುಡಿದದ್ದು, ತಿಂದದ್ದು, ಇವೇನೇನವಲ್ಲ, ನೀವು ಹಸ್ತೋದಕ್ಕೆ ಅಂತ ತೊಗೊಂಡದ್ದು, ಅವೇನೇನು ಇರ್ತಾವಲ್ಲ ಅವೆಲ್ಲ, ಆ ಡೆಫಿನೇಷನ್ ಚೇಂಜ್ ಎಲ್ಲ ಇರ್ತಿದ್ದಕ್ಕೆ. ಯಾವನಾರ ಒಬ್ಬ ವ್ಯಕ್ತಿ ಬೆಳೀತಾನಂದು ಫೈಲ್ ತೆಗಿತಿದ್ಲು ಗಪ್ಪು ಒಬ್ಬರು. ಹೀಗಾಗಿ 17 ವರ್ಷ ಇನ್ನೊಂದು ವ್ಯಕ್ತಿ ಬೆಳೀಲಿಲ್ಲ. ಒಂದು ಗಿಡಕ್ಕೆ ತಳಗಿ ಇನ್ನೊಂದು ಗಿಡಕ್ಕೆ ಬೆಳೀಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಎಲ್ಲವ ಮಹಾಭಾರತಾಗ ಇದನ್ನು ದುರ್ಯೋಧನ ಹೇಳಿದ, ಅಪ್ಪ ಇವರು ಯಾರು ಆಚಾರು ನಾನು ವಿರೋಧ ಮಾಡಲಾರ್ದಂಗೆ ವ್ಯವಸ್ಥೆ ಮಾಡಿ ನಾನು ಯಾರು ಮಾಡೋಲ್ಲ. ಈ ಭೀಷ್ಮಾಚಾರ್ಯ ವೀಕ್ನೆಸ್ ಮೊದಲು ಸ್ಟಡಿ ಮಾಡಿ. ಮೊದಲು ನೀವು ಗುಣ ಸ್ಟಡಿ ಮಾಡಬಾರ್ದು. ಈ ರಾಜಕೀಯವಾಗಿ ಯಾರು ಬೆಳೀತಿರ್ತಾರಲ್ಲ ಅವರ ದೋಷಗಳನ್ನು ಸ್ಟಡಿ ಮಾಡಬೇಕು. ಅದು ನೀತಿ ಅಂತ ದುರ್ಯೋಧನ ನೀತಿ. ಮತ್ತು ನೀತಿ ಅನ್ನೋ ಮಹಾಭಾರತ ನೀತಿ ಅನ್ಬೇಕು. ಅದು ಮೊದಲು ಸರಿ. ಭೀಷ್ಮಾಚಾರ್ಯರು ಜ್ಞಾನ ಗೀನ ಅವೆಲ್ಲ ನಮಗೇನು ಉಪಯೋಗ? ಅವ್ರ ಜ್ಞಾನ ಅವ್ರಿಗೆ ಇದ್ದಿತ್ತು, ನಮಗೇನು ಉಪಯೋಗ ಅದ? ನಮಗೆ ಜ್ಞಾನ ಅಲ್ಲ, ಆ ವ್ಯಕ್ತಿ ಜೀವನದಾಗ ನಮ್ಮ ಸ್ವಾರ್ಥವನ್ನು ವಿರೋಧ ಮಾಡಲಾರ್ದಂಗೆ ತಪ್ಪಗೆ ಸುಮ್ಮನೆ ಕೂಡ್ಬೇಕು. ಅಷ್ಟು ಹೆಂಗೆ ಯಾವಾಗ ಕೂತ ಅಂದ್ರೆ ಅವಾಗ ಮರ್ಯಾದೆ ಹಪ್ಪಾಗ್ತಾನೆ. ಅದ ನಾ ಮರ್ಯಾದೆ ಕೊಟ್ಬಿಡ್ತೀನಿ. ಇವರಿಗೆ ದುಡ್ಡು ಬೇಕು, ಮಗ ದುಡ್ಡು, ಎರಡು ಲೋಭ. ಮಗನ ಮೇಲೆ ವಿಶಿಷ್ಟವಾದ ಮೋಹ, ಹಣದ ಮೇಲೆ ಲೋಭ. ಯಾಕೆ ಬರ್ತಂದಾಗ ಬೆಳೆದು ಬಂದಾನೆ ಈ ದ್ರೋಣಾಚಾರ್ಯರು, ಈ ಕೃಪಾಚಾರ್ಯರು. ದ್ರೌಣೇರ್ಹಿ ನಾಸ್ತಿ ಸದೃಶೋ ಬಲವಾನ್ ಪ್ರತಾಪಿ ಸ್ವಯಂ ಮಯಾ ಬಹುವಿಧೈ ಪರಮೈರುಪಾಯೈ ನೀತೋ ವಶಂ ವಶಗತೋಸ್ಯ ಚ ಮಾತುಲೇನ. ನಾ ಈ 3 ಮಂದಿನ ವಶ ಮಾಡಿಟ್ಕೊಂಡಿದ್ದೀನಿ. ಹೀಗಾಗಿ ಯಾರು ನಾವು ಮಾಡುವ, ಓಪನ್ ಆಗಿ ಮಾಡುವ ಅನ್ಯಾಯವನ್ನು, ಸ್ವಾರ್ಥವನ್ನು, ಅದಕ್ಕಾಗಿ ನಾವು ಮಾಡುವ ಕ್ರೂರವಾದ ಹಿಂಸಾಪ್ರಧಾನವಾದ ಕಾರ್ಯಗಳನ್ನು ತಡೆಯುವ ವ್ಯಕ್ತಿತ್ವ ಯಾರೂ ಉಳಿಸ್ಕೊಂಡಿಲ್ಲ, ಯಾರದ್ದು ಉಳಿದಿಲ್ಲ. ಎಂದ ಮನುಷ್ಯ ಹಣದ ಮುಂದೆ ಕೈ ಒಡೆದು ತಾನ ಅವತ್ತು ವ್ಯಕ್ತಿತ್ವ ಮಾಡಿಕೊಂಡು ಹಾಗೆ. ಇನ್ನೊಬ್ಬರ ಮುಂದೆ ಎಂದ ದೇಹಿ ಅಂತೀವಿ, ನಮ್ಮ ನೀತಿ, ನಮ್ಮ ಸಿದ್ಧಾಂತ, ನಮ್ಮ ಧ್ಯೇಯ ಎಲ್ಲ ಮಾಡ್ಕೊಂಡು ಹಾಗೆ ಪೂರ್ಣ ಮನುಷ್ಯ ತನ್ನನ್ನೇ ಮಾಡ್ಕೊಂಡು ಹಂಗೆ ಸ್ವಾತಂತ್ರ್ಯ ಉಳಿಯುವುದಿಲ್ಲ. ಅನ್ಯಾಯವನ್ನು ತಡೀಲಿಕ್ಕೆ ಬೇಕಾಗುವ ಯಾವ ಸ್ವಾತಂತ್ರ್ಯವೂ ಉಳಿಸ್ಕೊಂಬುದಿಲ್ಲ. ಅದಕ್ಕೆ ನಾ 10 ವರ್ಷ ಹೇಳಿ ಇದೇ ವೇದಿಕೆ ಮೇಲೆ ನಮ್ಮ ಚಾಣಕ್ಯನ ಕಥೆ ಕೇಳ್ತೀರಿ. ಜನ್ಮದಾಗ ಚಂದ್ರಹಾಸ ಅವನೇ ಕೂಡಿಸಿದ ಒಬ್ಬ ಮಂತ್ರಿಯವ, ಒಬ್ಬ ದಾಸಿ ಪುತ್ರ, ಅವನನ್ನು ಕೂಡಿಸಿ ಈ ಚಾಣಕ್ಯ ವಿಷ್ಣುಗುಪ್ತ ಇಡೀ ಮೌರ್ಯ ಸಾಮ್ರಾಜ್ಯದ ಮೇಲೆ ಅಧಿಪತಿಯನ್ನಾಗಿ ಮಾಡಿದ. ಆದರೆ ತಾ ಮಾತ್ರ ಇಡೀ ನದಿ ತೀರದೊಳಗೆ ಒಂದು ಸಣ್ಣ ಗುಡಿಸಲ್ದಾಗ ಒಂದು ಲಂಡ್ ಪಂಜಾ ಉಟ್ಕೊಂಡು ತಾನೇ ಕರ್ಕಲ್ಲಿ ಗಡ್ಡ ಬಿಟ್ಕೊಂಡು 10 ಪುಸ್ತಕದ ಬಿಟ್ಟರೆ ಇನ್ನೊಂದು ಈ ಜನ್ಮದಾಗ ಆ ಚಂದ್ರಗುಪ್ತನ ಅರಮನೆ ಮುಂದೆ ಒಂದು ದಿನ ಬರಲಿಲ್ಲವ. ಆ ಸೆಲ್ಯೂಕಸ್ ನೋಡಿದ, ಏನಂಥ ವ್ಯಕ್ತಿ, ಇಡೀ ಮೌರ್ಯ ನವನಂದರ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಿ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನಾ ಮಾಡಿ ಈ ಚಂದ್ರಗುಪ್ತನನ್ನು ಕುಳಿಸಿದ ಒಬ್ಬ ಕಿಂಗ್ ಮೇಕರ್ ಅಂತ. ಅವನು ಯಾವನೋ ಒಬ್ಬ ವಿಷ್ಣುಗುಪ್ತ ಅಂತ ಚಾಣಕ್ಯ. ನಾನು ನೋಡ್ಬೇಕಾಗಿದಂತ ಬಂದ. ಅವನು ಎಲ್ಲಿ ಅಂತ ಕೇಳಿದ. ಅಲ್ಲಿದ್ದ ನದಿ ದಂಡಿ ಅಂತ. ನದಿ ಅರಮನೆ ಅದೇನು ಅಂದ. ಅರಮನೆ ಇಲ್ಲ, ಗಿರ್ಮನೆ ಇಲ್ಲ, ಅದೇನು ಹುಲ್ಲಿನ ಮನೆ ಇತ್ತು, ಒಂದು ಕೂತಿತ್ತು, ಒಂದು ಮುದುಕ ಇವ್ನು ಕೂತಿದ್ದವ. ಅಲ್ಲ ಮತ್ತು ನೀವೇನು ನಮ್ಮ ಚಂದ್ರಗುಪ್ತನ ಗುರುಗಳನ್ನು ಭೇಟಿ ಆಗ್ಬೇಕಾದ್ರೆ. ಹೌದೌದು ಇಲ್ಲೇ ಇರ್ತಾರೆ. ಎಲ್ಲಿರ್ತಾರೆ? ಕರೀತಲ್ಲ ನಾನೇ ಅಂತ. ಅಲ್ಲ ನಿಮ್ದು ಏನಿದು ವೇಷ ಭೂಷ, ನೀವು ಏನಿದ್ದೀರಿ ಮತ್ತು ಅವ ಹೆಂಗಿದ್ದಾನೆ, ಏನು ವೈಭವ, ಏನು ಬಂಗಾರ ಹೊಗೆ ಆಯ್ತದಲ್ಲಿ ಅಂದವ. ಹೌದು, ಅವ ಹಾಗೆ ಇರಬೇಕು, ನಾ ಹಿಂಗೆ ಇರಬೇಕು ಅಂದರೆ ಇಲ್ಲಿ ಕೂತು ಆರ್ಡರ್ ಮಾಡಲಿ ಅಂದ್ರೆ
ಎದುರಿಗೆ ದಿಂದಿರಿಸಿ ಉಳ್ಕೊಂಡು ಬರ್ತಾನೆ ಮಾಡಿ. ನಾಯನರೇ ಎಂದರೆ ಅವನು ಕೊಡುವ ವೈಭವಕ್ಕೆ ಹಣಕ್ಕೆ ಕೈ ಒಡ್ಡಿದ್ದರಿಂದ ಜನ್ಮದಾಗ ಇನ್ನೊಬ್ಬರು ಮಾಡುವ ಅನ್ಯಾಯವನ್ನು ತಡೀಲಿಕ್ಕೆ ಅಂಥ ಆಡಳಿತಾಂಗವನ್ನು ಇಂಥದ್ದನ್ನು ತಡೆಯುವ ಸಾಮರ್ಥ್ಯ ಯಾವ ಕೈಯಾಗ ಉಳಿಯುವುದಿಲ್ಲ ನನಗೆ. ಯಾವಾಗಲೂ ಮನುಷ್ಯ ತನ್ನ ಸ್ವಾತಂತ್ರ್ಯ, ತನ್ನ ವ್ಯಕ್ತಿತ್ವ, ತನ್ನದೇ ಆದರ್ಶಗಳು, ತನ್ನ ಧ್ಯೇಯಗಳನ್ನು ಮಾಡ್ಕೋಬಾರ್ದು. ಇಂಥ ವ್ಯಕ್ತಿಗಳು ಇದ್ದಾರೆ ಮಹಾಭಾರತದಲ್ಲಿ. ಕೃಷ್ಣಂದ ಎಂಥದ್ದು? ಕೃಷ್ಣಂದ ಬಹಳ ಪುಸ್ತಕಕ್ಕೂ ಅಂಟ್ಕೋಬೇಡ್ರಿ, ಶಾಸ್ತ್ರಕ್ಕೂ ಭಾಳ ಅಂಟ್ಕೋಬೇಡ್ರಿ, ನೋ ಕಾಂಪ್ರಮೈಸು ಅಂತ ಅನ್ಬೇಡ್ರಿ, ಭೀಷ್ಮಾಚಾರ್ಯ ಹಂಗೆ ಅಪರಿವರ್ತನೀಯ ಅಂತೂ ಅನ್ಬೇಡ್ರಿ. ಯತ್ ಸತಾಮಿತಿ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ಯಾವ ಮಾತು, ಯಾವ ಕೃತಿ, ಯಾವ ಉಪಾಯಗಳಿಂದ ಸಮಗ್ರ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಹಿತ ಆಗ್ತದೆ, ಆ ಮಾತು, ಆ ಕೃತಿ ಅದೇ ಸತ್ಯ. ಜಗತ್ತಿನ ಹಿತದ ದೃಷ್ಟಿ ಎಲ್ಲಿ ಅಡಗ್ಯದ, ಇಡೀ ಜಗತ್ತಿನ ಎಲ್ಲ ಪ್ರಜೆಗಳ, ಪ್ರಾಮಾಣಿಕ ಪ್ರಜೆಗಳ ಹಿತ ಯಾವುದರಿಂದ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅದು ಸತ್ಯ. ಯತ್ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ಇದು ಕೃಷ್ಣನ ಸಾರ್ವಕಾಲಿಕವಾಗಿ ಲೋಕೋಪಕಾರದ ದೃಷ್ಟಿಯ ಮೇಲೆ ಆಧಾರಿತವಾದ ಸತ್ಯದ ಪರಿಭಾಷೆ. ಹೀಗಾಗಿ ನಮ್ಮ ಭೀಷ್ಮಾಚಾರ್ಯರು ಅಥವಾ ಈ ನಮಗೆ ಕೃಪಾಚಾರ್ಯರು ಏನು ಇಲ್ಲಿ ಜೀವನದಾಗ ಯಾರಿಗೂ ಉಪಕಾರ ಮಾಡಿದರು? ಭಾಳ ಬುದ್ಧಿವಂತರು, ರಾಜಗುರುಗಳು, ಎಲ್ಲ ಕಡೆ ಮುಂದೆ ಪಾಂಡವರಿಗೂ ಅವರೇ ಗುರುಗಳು. ಅದು ಏನು ಉಪಕಾರ ಮಾಡಿದರು? ಏನಾಗಲಿಲ್ಲ. ಮನುಷ್ಯ ತನ್ನಷ್ಟಕ್ಕೆ ನಾವು ಬದುಕಿದ್ದರೆ ಸಾಕು. ನಮ್ಗೆ ಯಾಕೆ ಜಗತ್ತಿನ ಉತ್ಸಾಹ ಬರಲಿ? ನಮಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕಡಿಮೆ ಆಗಿದ್ದರೆ ಸಾಕು. ಒಮ್ಮೆ ರಾಜಕಾರಣದ ವಿಶ್ಲೇಷಣೆ ಮಾಡುವಾಗ ಹೇಳಿದರು, ಸಮಾಜದ ಬುದ್ಧಿಜೀವಿಗಳು ಎಂದೂ ಹೋಟ್ ಹಾಕ್ಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಪ್ರಜಾಪ್ರಭುತ್ವದಾಗ ದುರಂತ ಏನು ಅಂದ್ರೆ, ಹೋಟ್ ಹಾಕ್ಲಿಕ್ಕೆ ಬರೋರು ಧೋಲಿ ಹೊಡೆಯೋರೇ ಇರ್ತಾರೆ. ಧೋಲಿ ಹೊಡೆಯೋರೇ ಇರ್ತಾರೆ ಅಂದರೆ ಗೊತ್ತಾಗ್ತದೆ, ನಮಗೇನು ಭಾಳ ಹೇಳೋ ಕಾಣಲಿಲ್ಲ. ಆದರೆ ಸಮಾಜದ ಬುದ್ಧಿಜೀವಿಗಳು ಎಂದು ಹಾಕಿ ಯಾರು ಬಂದರೂ ಅಷ್ಟೇ ಇದೆ ನಮಗೆ. ಯಾವ ಬಂದು ಏನಾಗುವುದದ? ಈ ಉದಾಸೀನತಾ ಸಮಾಜದ ಬುದ್ಧಿಜೀವಿಗಳು ಬೆಳೀತು ಅಂದರೆ ಅಧರ್ಮಕ್ಕೆ, ಅನ್ಯಾಯಕ್ಕೆ ಅದು ಬೆಳೀಲಿಕ್ಕೆ ಒಂದು ದೊಡ್ಡ ಮೌನವಾದ ಪ್ರೋತ್ಸಾಹ. ಆಗ ನಾವು ಅಷ್ಟೇ ಅಪರಾಧಿ ಆಗ್ತೀವಿ. ಶಾಸ್ತ್ರದ ದೃಷ್ಟಿಯಿಂದ, ಉಪನಿಷತ್ತಿನ ದೃಷ್ಟಿಯಿಂದ ನಾವು ಅಷ್ಟೇ ಅಪರಾಧಿಗಳು. ಯಾವಾಗ ಅನ್ಯಾಯವನ್ನು ತಡೆಯುವ ವ್ಯಕ್ತಿತ್ವ ಬೆಳೆಸೋದಿಲ್ಲ ಅಂದ್ರೆ, ಅನ್ಯಾಯ ಆಗೋದರಿಂದ ಏನು ಪಾಪ ಬರ್ತದೆ ಅದು ನಾವು ಸಹಭಾಗಿಗಳಾಗ್ತೀವಿ, ಶೇರ್ ಹೋಲ್ಡರ್ ಆಗ್ತೀವಿ. ಇದು ಉಪನಿಷತ್ತಿನ ಸಿದ್ಧಾಂತ, ಇದು ಈಶಾವಾಸ್ಯೋಪನಿಷತ್ತಿನ ಸಿದ್ಧಾಂತ. ಇರಲಿ, ನಮಗೇನು ಅದಕ್ಕೆ ಅಶ್ವತ್ಥಾಮಾಚಾರ್ಯರು ಇವರ ಸತ್ಯ ಏನಾಗಿತ್ತು? ಬೇಕಾದ್ದು ಓದ್ದವರೆಲ್ಲರು. ತಂದೆ ಬೃಹಸ್ಪತಿ, ಇವರು ಪಶುಪತಿ. ತಂದೆ ದೇವತೆಗಳ ಗುರು, ಮಗ ಇಡೀ ಜಗತ್ತಿನ ನಿಯಾಮಕ ಸಂಹಾರಕ ಸಾಕ್ಷಾತ್ ಶಿವ. ಬೇಕಾದಿದ್ದರೆ ತಂದೆ ಮಗ ಮಾಡಿದ್ರೆ, ಮನಸ್ಸು ಮಾಡಿದ್ರೆ ಇಂಥ ದುರ್ಯೋಧನ ಅಂಥವರು ಮಾಡುವ ಅನ್ಯಾಯವನ್ನು ಕೆಲವೇ ಕ್ಷಣಗಳಲ್ಲಿ ತಡಿಬಹುದಾಗಿತ್ತು, ಅವನನ್ನು ಹಿಡಿಬಹುದಾಗಿತ್ತು, ಹೊಡೆಯಲೂಬಹುದಾಗಿತ್ತು. ಆದರೆ ಅವನಿಗೆ ಅಪ್ರತ್ಯಕ್ಷವಾಗಿ ಪ್ರೋತ್ಸಾಹಕರಾಗುವುದನ್ನು ಬಿಟ್ಟರೆ ಒಂದು ಅಧರ್ಮ ಬೆಳೀಲಿಕ್ಕೆ ಇವರು ಒಂದು ಸಹಾಯಕರಾದ ಹಂಗಾದರೆ ಹೊರತು ಇವರು ಏನು ತಡೆಯುವ ವ್ಯಕ್ತಿತ್ವವನ್ನು ಉಳಿಸೋಳಿಲ್ಲ. ಆದ್ದರಿಂದ ಈ ಮಾತಿಗೆ ನಾವು ಬಂದಿದ್ದೀವಿ. ಮನುಷ್ಯ ಯಾಕೆ ಹಿಂಗಾಗ್ತದೆ? ಸತ್ಯ ಯಾವುದು? ಸತ್ಯ ಅಂದರೆ ಸತ್ತಾನುಗಾಮಿಯಾದದ್ದೇ ಸತ್ಯ. ಒಟ್ಟು ನಮಗೇನು ನಮ್ಮ ವೈಯಕ್ತಿಕ ಜೀವನಕ್ಕೆ ಯಾರಿಂದ ಅನುಕೂಲ ಆಗ್ತದೆ ಅದಕ್ಕೆ ಇವು ಆಯಾರಾಮ್ ಗಯಾರಾಮ್ ಇರ್ತಾವೆ. ಒಂದು ದಿವ್ಸಕ್ಕೆ ಒಂದೊಂದು ಚೇಂಜ್ ಮಾಡ್ತಿರ್ತಾರೆ. ಮುಂಜಾನೆ ಒಂದು ಪಾರ್ಟಿ, ಸಂಜೆನ ಒಂದು ಪಾರ್ಟಿ. ಯಾಕೆ ಚೇಂಜ್ ಮಾಡ್ತಿರ್ತಿದ್ದಾರೆ ಇವ್ರು ಅಖಂಡ ಅಂದರೆ ಎಲ್ಲಿ ಸ್ವಾರ್ಥಕ್ಕೆ ಅನುಕೂಲತೆ ಆದ ಅದನ್ನೇ ನಂಬುದು. ಹಿಂಗೆ ಮನುಷ್ಯನಲ್ಲಿ ಬೇಕಾದ ಯೋಗ್ಯತೆ ಅದ, ತಿಳುವಳಿಕೆದ, ಜ್ಞಾನದ, ತಪಸ್ಸದ, ವಿವೇಕದ, ಸಿದ್ಧಾಂತದ, ತತ್ವಜ್ಞಾನದ ಎಲ್ಲ ಇದ್ದರೂ ಅದರ ಉಪಯೋಗ ಏನು ಮಾಡ್ಕೊಳ್ಳಿಲ್ಲ. ಹೀಗಾಗಿ ಈ ಏನು ಹೇಳಿಕ್ಕೆ ಬಂದೆ ಮೂಲ ಸೂತ್ರ, ಯಾರ್ಯಾರು ತಮ್ಮ ತಮ್ಮ ಜೀವನದಾಗ ತಮ್ಮ ಬದುಕಿಗಾಗಿ ಕಂಡುಕೊಂಡ ಕೆಲವು ಮೌಲ್ಯವೋ, ಧ್ಯೇಯವೋ, ಸತ್ಯವೋ ಅವೆಲ್ಲನೂ ಅವರು ಇದ್ದಾಗ ಅವರ ವ್ಯಕ್ತಿತ್ವ ಬಹಳ ದೊಡ್ಡದು ಅಂತ ಅನಿಸ್ತು ಸಮಾಜದಾಗ. ಕೊನೆಗೇನಾಯ್ತು ಅಂದರೆ ಟ್ರ್ಯಾಜಡಿ. ಭೀಷ್ಮರ ಪತನ
ಹೆಂಗಾತು? ಏನು ಅರ್ಜುನನ ಕಡೆಯಿಂದ ರೋಮದೊಳಗೆ ಬಾಣ ಬಳಿಸಿಕೊಂಡು ಒಂದು ಸರ್ಪಂಚದ ಮೇಲೆ ಮರಣದ ಪ್ರತೀಕ್ಷೆಯನ್ನು ಮಾಡ್ತಾ ಆ ಮನೆಯೊಳಗಿನ ಸಾವಿರಾರು ಲಕ್ಷಾವಧಿ ಬಾಣಗಳ ವೇದನೆಯನ್ನು ಅನುಭವಿಸುವ ಒಂದು ದೊಡ್ಡ ಟ್ರ್ಯಾಜಡಿ ಭೀಷ್ಮಾಚಾರ್ಯ ಆತು. ಯಾಕೆ? ಆ ಸತ್ಯದ ಅಥವಾ ಧ್ಯೇಯದ ಧರ್ಮದ ಸರಿಯಾದ ಪರಿಭಾಷೆಯನ್ನು ಮಾಡಿಕೊಳ್ಳಾರ್ದೆ ತನ್ನದೇ ಆದ ನಿಲುವಿನೊಳಗೆ ಮಾಡಿಕೊಂಡಿದ್ರ ಪರಿಣಾಮ ಇದು. ದ್ರೋಣಾಚಾರ್ಯರಿಗೆ ಏನಾಯ್ತು? ಯಾವ ಮೋಹದೊಳಗೆ ಇಡೀ ಮಹಾಭಾರತ ಇಷ್ಟು ಚಂದದ ಮನುಷ್ಯಾಗ ಯಾರು ಇರ್ತಾವ? ಜಡವಾದ ಸಂಪತ್ತಿನ ಮೇಲೆ ಮಾಡುವ ಅತಿ ಪ್ರೀತಿಗೆ ಲೋಭ ಅಂತ ಕರೀತಾರೆ. ಚೇತನರಾದ ಮಕ್ಕಳು, ಹೆಂಡತಿ ಇವ್ರ ಮೇಲೆ ಮಾಡುವ ಅತಿ ಪ್ರೀತಿಗೆ ಮೋಹ ಅಂತ ಕರೀತಾರೆ. ಮೋಹ ಚೇತನಾಧಾರಿತ, ಲೋಭ ಇದು ಜಡಾಧಾರಿತ. ಸಂಪತ್ತು, ಐಶ್ವರ್ಯ, ಹಣ, ಅದು ನೋಟಿನ ಬಂಡಲುಗಳು, ಅದರದೇ ಗೋಪುರ ಅಂತ ಕೆಲವು ವರಮಹಾಲಕ್ಷ್ಮಿ ಪೂಜಾಕ್ಕೆ ಅದರದೇ ಗೋಪುರ ಮಾಡಿದ್ರಂತೆ. ಅಲ್ಲ ಪಾಪೇನ ಇದೆ, ಹಿಂಗೇನು ಅವರವ್ರದ್ದೇ ಆಗಿರ್ತಕ್ಕಂಥ ಕೆಲವು ಡೆಫಿನೇಷನ್ಸು, ಕೆಲವು ಸತ್ಯಗಳು, ಇಷ್ಟೆಲ್ಲ ದೇವರು ಸಹಿತ ಅವರವ್ರದ್ದೇ ಪರಿಕಲ್ಪನಾದಾಗ ಬೇರೆ ಆಗಿರ್ತಾನೆ. ಮತ್ತು ಅವನೋಡ್ರಿ ವಿಶ್ವರೂಪಿ ಪರಮಾತ್ಮ, ಇದಕ್ಕೆ ವಿಶ್ವರೂಪಿ ಅಂತ ಕರೆದಾರೇನೋ ಒಂದು ಸ್ವಾಂಗದವು. ಅಂದರೆ ಯಾರ್ಯಾರು ಯಾವ್ಯಾವ ರೀತಿ ಒಳಗೆ ಯಾವ್ಯಾವ ರೂಪ ಕೊಡ್ತಾರೆ ದೇವರ ಆ ರೂಪವನ್ನು ಧಾರಣ ಮಾಡ್ಬೇಕು. ಯಾಕೆ? ಅವನೇನು ತನಕಾಷ್ಟ ಯಾಕೆ ಈಶಾವಾಸ್ಯವಿದಗ್ಗುಂ ಸರ್ವಂ, ಅದನ್ನು ಅವ್ನು ಎಲ್ಲ ರೂಪ ತಗೊಂಡಾನೋ ಏನೋ ಪರಮಾತ್ಮ ಅನ್ನೋ ಹಂಗೆ. ಹಿಂಗೆ ಜೀವನದಾಗ ಇವರು ಏನು ಈ ದ್ರೋಣಾಚಾರ್ಯರು, ಅಶ್ವತ್ಥಾಮ, ಈ ಧೃತರಾಷ್ಟ್ರ, ದ್ರೋಣಾಚಾರ್ಯ ಎರಡು ಪಾತ್ರ ಮಹಾಭಾರತ ಇಷ್ಟು ಚಂದವ. ಮಕ್ಕಳ ಮೋಹದೊಳಗೆ ಅಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮವನ್ನು ದೂರ ಸರಿಸಿ ಸತ್ಯವನ್ನು ತಮಗೆ ಬೇಕಾಗುವ ರೀತಿಯೊಳಗೆ ಪರಿಕಲ್ಪನಾ ಮಾಡಿಕೊಂಡು ಇಬ್ಬರು ಮಹಾಪಾತ್ರಗಳು. ಒಂದು ಧೃತರಾಷ್ಟ್ರ ದುರ್ಯೋಧನಿಗಾಗಿ ಬೇಕಾದ ಮಾಡಿದ ಅನ್ಯಾಯವನ್ನು ಇದಕ್ಕೆ ಪಾತಾಳ ಗಡಿ ಅಂತ ಕರೀತಾರೆ ಮಹಾರಾಷ್ಟ್ರ ಭಾಷಾದಾಗ. ಅಂದರೆ ಇಷ್ಟು ಖೋಲ್ವರ ವಿಚಾರ ಕರ್ನಾರ ಅಂತಾರೆ ಮಹಾರಾಷ್ಟ್ರವರು. ಖೋಲ್ವಂದ್ರೆ ಬಹಳ ಡೀಪಾಗಿ ವಿಚಾರ ಮಾಡೋವ. ದುರ್ಯೋಧನ ಬಂದು ಪಾಂಡವರಿಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ಸುಮ್ಮನಿರು. ನಾವು ಅಪರಾಧ ಮಾಡಿರ್ಬೇಕು, ಪಾಂಡವರಿಗೆ ಮೋಸ ಮಾಡಿರ್ಬೇಕು, ಅದು ಅಪವಾದ ಮಾತ್ರ ನಮಗೆ ಬರಬಾರ್ದು. ಶಾಣ್ಯತನ ಹಿಂಗಿರ್ಬೇಕು, ಅಪರಾಧ ನಡಿಬೇಕು, ಅಪವಾದ ಬರಬಾರ್ದು. ಇಷ್ಟು ಶಾಣ್ಯತನ ಇತ್ತು ಧೃತರಾಷ್ಟ್ರ. ಸುಮ್ಕೂಡಿ ನಾನೇ ಕಳಿಸ್ತೀನಿ ಅವ್ರನ್ನ, ತಾವಾಗೆ ಹೋಗಿರ್ಬೇಕು. ಅವರು ಹೊಗೆ ಹಾಕಬೇಕು, ಅವರಾಗೆ ಎದ್ದು ಹೋಗಿರ್ಬೇಕು. ನಾವು ಹೋಗ್ರಿ ಅಂತಂದ್ರೆ ಅಪವಾದ ನಮಗೆ ಬರ್ತದೆ. ಇದು ರಾಜಕೀಯ ತಂತ್ರಗಾರಿಕೆ. ಇದು ಅಖಂಡ ಮಕ್ಕಳಿಗಾಗಿ ಏನು ಮಾಡಿದ ಇಲ್ಲಿ ದ್ರೌಪದಿ ವಸ್ತ್ರಾಪಹರಣ ನಡೆದದ. ಯಾರು ಜಗತ್ತಿನ ನಡೀದೇ ಇದ್ದಂಥ ಘಟನಾ ಈ ಧೃತರಾಷ್ಟ್ರ ಕೇಳ್ತಾನೆ ಮಕ್ಕಳಿಗೆ ಆ ವಿದುರನನ್ನ ಸಂಜಯನನ್ನು, ಕಿಂ ಗೀತಂ ಮತ್ತೇನು ಕಾಣಿಸೋದಿಲ್ಲ, ಏನ್ ಗೆದ್ದ ಅಂತ ಏನು ಗೆದ್ದ ಅಂತ ಕೇಳುವುದ್ರಾಗ ತೊಡಗಿದ್ನೆ ಹೊರತು ಇತರೇಷಾಂತು ಸಭ್ಯಾನಾಂ ಪ್ರಾಪತ ಜಲಂ. ಉಳಿದ ನಾಗರಿಕರ ಮತ್ತು ಕಣ್ಣಿನಿಂದ ನೀರು ಕೋಡೆಯಾಗಿ ಹರಿತಾ ಇದ್ರು. ಆ ಘಟನಾ ನೋಡಿ ಇವ್ಗೆ ಏನೇನೇನೇನು ವಿಚಾರಿಲ್ಲ. ಮತ್ತೇನು ಗೆದ್ದ? ಅದನ್ನ ಗೆದ್ದೇನು? ಮೊನ್ನೆ ರಾಷ್ಟ್ರೀಯ ಸಂಪಾದನೆ ಮಾಡಿದ್ದಂತ ಅದನ್ನ ಗೆದ್ದ ಅಂತ ಗೆದ್ದ ಲಿಸ್ಟ್ ಕೇಳುವಾಗ ಧೃತರಾಷ್ಟ್ರ ತೊಡಗಿದ್ನೆ ಹೊರತು ಆ ಸ್ವಕೀಯ ಮಾನಾಪಹಾರ ನಡೆದದ ತನ್ನ ಮಕ್ಕಳಿಂದ ಏನೇನೇ ಅದಕ್ಕೆ. ಇಷ್ಟು ಮನುಷ್ಯ ಒಂದು ಅವರವರ ಸತ್ಯದ ನಿರ್ಧಾರದೊಳಗೆ ಇಷ್ಟು ನಿರ್ಲಿಪ್ತವಾಗಿ ಬಿಡ್ತಾರೆ ಧರ್ಮದ ಬಗ್ಗೆ, ನೀತಿಯ ಬಗ್ಗೆ, ನ್ಯಾಯದ ಬಗ್ಗೆ. ಇದು ಧೃತರಾಷ್ಟ್ರನ ಜೀವನದ ಟ್ರ್ಯಾಜಡಿ. ಅಲ್ಲ, ಕಲಿಕೆ ಇಷ್ಟೆಲ್ಲ ಮಾಡಿದ, ಮಕ್ಕಳ ಹಿತ ಮಾಡಲಿಕ್ಕಾಗಿಲ್ಲ. ತನ್ನ ಎಲ್ಲ ಮಕ್ಕಳ ಮೃತ್ಯು, ಮೊಮ್ಮಕ್ಕಳ ಮೃತ್ಯುವನ್ನು ಕಂಡು ಕಲಿ ಪ್ರಾಣ ಬಿಟ್ಟ. ಏನು ಮಾಡಿದ? ಮಕ್ಕಳ ಇವನು ಉಳಿಸಿದ, ಇಮಾರೆ ಮಕ್ಕಳನ್ನು ಉಳಿಸಿದ್ನ. ಹಿಂಗಾಗಿ ಇದು ಟ್ರ್ಯಾಜಡಿನೇ ಧೃತರಾಷ್ಟ್ರ. ಇಬ್ಬರೇ, ಒಬ್ಬ ದ್ರೋಣಾಚಾರ್ಯರು, ಒಬ್ಬ ಧೃತರಾಷ್ಟ್ರ. ದ್ರೋಣಾಚಾರ್ಯರು ಎಂಥ ತ್ಯಾಗಿ, ಏನು ಜ್ಞಾನಿ, ಏನು ನಿಸ್ಪೃಹತೆ, ಎಂಥ ವೈರಾಗ್ಯ, ಎಂಥ ಧ್ಯೇಯ. ಅಂಥ ಧ್ಯೇಯವಾದಿ ದ್ರೋಣ ಭೋಗವಾದಿ ಜೀವನವನ್ನು ಅಂಗೀಕಾರ ಮಾಡಿದ ಮಗನ ಸಲುವಾಗಿ. ಅದು ಕಥೆ ಬರ್ತದೆ. ಒಬ್ಬ ಜಗತ್ತಿನ ಅಶ್ವತ್ಥಾಮನ ಅಳು ಸಾಮಾನ್ಯ ಅಳು ಅಲ್ಲದು. ಆ ಅಳುವಿನೊಳಗೆ ಧ್ಯೇಯವಾದಿಯಾಗಿರ್ತಕ್ಕ, ಆದರ್ಶವಾದಿಯಾದ, ಇಡೀ ಶಾಸ್ತ್ರವನ್ನು ರೋಮದಲ್ಲಿ ತುಂಬಿಕೊಂಡಿರ್ತಕ್ಕ ಜ್ಞಾನದ ಮೂರ್ತಿಯ ಭಾವನೆಗಳನ್ನು, ದೃಷ್ಟಿಯನ್ನು, ಬದುಕನ್ನು,
ದಾರಿಯನ್ನು ಅದನ್ನು ಬದಲಾಯಿಸುವಷ್ಟು ಆ ಅಳುವಿನೊಳ ಸಾಮರ್ಥ್ಯದು. ಬಾಕಿಯವರ ಹತ್ರ ಭಾಳ ಪರಿಣಾಮ ಆಗುವುದಿಲ್ಲ. ನಮ್ಮ ಅಶ್ವತ್ಥಾಮನ ಅಳುವು ತಂದೆಯ ಜೀವನದ ಎಲ್ಲ ಆದರ್ಶಗಳನ್ನು ಹೋಮ ಮಾಡಿ ಹಾಕ್ತದೆ. ಅಳು ಅಂಥ ಚಂದ ಇರ್ತಾವೆ ಕೆಲವು ಅಳು. ಭಾಗವತ ಭಾಳ ವ್ಯಂಗ್ಯ ಮಾಡ್ತದೆ. ಗೋಪಿಕಾ ಸ್ತ್ರೀಯರ ಹತ್ರ ಅಂತ ಅಂದರೆ ಗೋಪಿಗೀತಾಗ ರುರುದುಹು ಸುಸ್ವರನ್ ರಾಜನ್, ಸುಸ್ವರವಾಗಿ ಹತ್ರ ಅಂತ. ಅಳುನು ಸುಸ್ವರವಾಗಿ ಹೇಳ್ತಾರೆ ಕೆಲವು. ಹೌದು, ನೀವು ಹಾಡು ಮುಂದೆ ಸುಸ್ವರವಾಗಿ ಇದು ಆ ರಾಗ ಈ ರಾಗ ಭೀಂಪಲಾಸ ಅದೇನು ಭೈರವಿ ಏನೇನೋ ಅಳು ಅಲ್ಲ, ಹಾಡಲಿಕ್ಕೆ ರಾಗ ಇರ್ತಾವೆ. ಅಳುದು ರಾಗಬದ್ಧವಾಗಿ ಹತ್ರು. ಎಲ್ಲಿ ಪ್ರೀತಿಯಿಂದ ಹತ್ತಿರ್ತಾರೆ, ಆನಂದದಿಂದ ಹತ್ತಿರ್ತಾರೆ, ಅದು ರಾಗಬದ್ಧ ಆಗಿರ್ತದಂತ. ಹಂಗೆ ರಾಗಬದ್ಧವಾಗಿ ಹತ್ತು ಹಂಗೆ ಒಳ್ಳೆ ಬಲಿಷ್ಠವಾಗಿ ಹತ್ತಂತ ನಮ್ಮ ಅಶ್ವತ್ಥಾಮನ ಒಂದು ಸಣ್ಣ ಅಳುವು. ಅಶ್ವತ್ಥಾಮಾಚಾರ್ಯರು ಅವರ ಅಳುವಿನಾಗೂ ಇನ್ನೊಬ್ಬರ ಮನಸ್ಸಿನ ಎಲ್ಲ ಧ್ಯೇಯ ಧೋರಣೆಗಳನ್ನು ಬದಲಾಯಿಸುವ ಸಾಮರ್ಥ್ಯ ಅಶ್ವತ್ಥಾಮರ ಒಂದು ಅಳುವಿನಾಗದ. ಅಶ್ವತ್ಥಾಮನ ಒಂದು ಮಾತಿನಾಗದ. ಏನು ಪ್ರಚಂಡ ವ್ಯಕ್ತಿತ್ವ ಸಾಧಾರಣವಾದಂಥದ್ದಲ್ಲ. ಈ ರೀತಿಯಾಗಿ ಮತ್ತು ಇವರೆಲ್ಲರೂ ಬೇಕಾದ ಹೊಂದಿದ್ರು ಏನು ಆತು ಇವ್ರ ಜೀವನದಾಗ, ಇವರಿಂದ ಏನು ಆತು ಜಗತ್ತಿಗೆ ಕಲ್ಯಾಣ ಎಂಬುವ ಮಾತನ್ನು ನಾವು ಗುರುತಿಸ್ಬೇಕಾದ್ರೆ ಕಷ್ಟ. ಆ ರೀತಿಯಾಗಿ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಮಗ. ಒಂದು ಮಾತು, ನಮ್ಮ ಇವತ್ತಿನ ಇತಿಹಾಸದೊಳಗೆ ಚಿರಂಜೀವಿಗಳು ಅಂತೇನು 7 ಮಂದಿ ಇದ್ದಾರೆ. ಅದರ ಪೈಕಿ ಒಬ್ಬರು ಅಶ್ವತ್ಥಾಮ, ಬಲಿರು ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಅದ ಮೊದಲೇ ಹೆಸರು ಅಶ್ವತ್ಥಾಮಾಚಾರ್ಯರು. ಚಿರಂಜೀವಿಗಳು, ಕಲ್ಪಾಂತವಾದ ಆಯುಷ್ಯವನ್ನು ಪಡೆದ ಮಹಾ ಚಿರಂಜೀವಿಗಳಾದರು ಅಶ್ವತ್ಥಾಮಾಚಾರ್ಯರು. ಒಂದು ಆಧ್ಯಾತ್ಮಿಕವಾಗಿ ಈ ಎಲ್ಲ ಚಿರಂಜೀವಿಗಳ ಮಥಿತಾರ್ಥವನ್ನು, ರಹಸ್ಯವನ್ನು ಅಭಿವ್ಯಕ್ತ ಮಾಡ್ಯಾನ. ಭಾಳ ಚಂದದ. ಇದು ವೇದಾಗೂ ಬರ್ತದೆ. 7 ತರಹದ ಸ್ವಭಾವದ ಜನ ಯಾವ ಕಾಲಕ್ಕೂ ನೋಡ್ಲಿಕ್ಕೆ ಸಿಗ್ತಾರೆ ನಿಮ್ಮ ಸುತ್ತಮುತ್ತಲು. ಇವತ್ತು ಈ 7 ಥರದ ಭಾವನೆಗಳು, 7 ಥರದ ಸ್ವಭಾವವುಳ್ಳ ವ್ಯಕ್ತಿಗಳು ನಿಮಗೆ ಯಾವಾಗಲೂ ಜಗತ್ತಿನಾಗ ನೋಡ್ಲಿಕ್ಕೆ ಸಿಗ್ತಾರೆ ಅಂತ ತಿಳ್ಕೊಂಡೆ. ಆ ಸ್ವಭಾವಗಳು ಚಿರಂಜೀವಿಗಳು ಅನ್ಬೇಕೆ ಹೊರತು ಬರೀ ವ್ಯಕ್ತಿ ಚಿರಂಜೀವಿ ಅನ್ನಬಾರ್ದು. ಇವು 7 ಸ್ವಭಾವನೆ ಅವು. ವೇದವ್ಯಾಸರು ಮಹಾಭಾರತದಾಗ ಒಂದು ಮಾತು ಹೇಳ್ತಾರೆ, ನೀವು ಎಲ್ಲೇ ಹೋಗ್ರಿ 5 ವರ್ಗ ಅನಿವಾರ್ಯವಾಗಿ ನಿಮ್ಮ ಸುತ್ತಮುತ್ತಲು ನಿರ್ಮಾಣ ಆಗ್ತಾವೆ. ಏನು, ಕೆಲವರು ನಿಮ್ಮನ್ನು ಪ್ರೀತಿಸುವವರು, ತಾನೇ ನಿರ್ಮಾಣ ಆಗ್ತದೆ ಒಂದು ವರ್ಗ. ಕೆಲವರು ನಿಷ್ಕಾರಣವಾಗಿ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಅದು ಅವ್ರಿಗೂ ಗೊತ್ತಾಗೋಲ್ಲ ಯಾಕೆ ದ್ವೇಷ ಮಾಡ್ತೀವಿ ಅಂತ, ನಿಮಗೂ ಗೊತ್ತಾಗೋಲ್ಲ ಕಷ್ಟ. ಆದರೆ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಇದು ಹಿಂಗೆ ದ್ವೇಷಗಳು. ಕೆಲವು ಪ್ರೀತಿಸುವವರು, ಕೆಲವರು ಉದಾಸೀನರು. ತಮ್ಮಟ್ಟಿಗೆ ತಾವಿದ್ದ, ನಮ್ಮಟ್ಟಿಗೆ ನಾವಿದ್ದೆ, ಹಿಂಗೆ ಉದಾಸೀನರು. ಇದು 3 ವರ್ಗ. ಇನ್ನು ಉಪಜೀವ್ಯರು, ನಾವು ಬದುಕಲಿಕ್ಕೆ ಕೆಲವು ಜನರನ್ನು ಅವಲಂಬಿಸಬೇಕಾಗ್ತದೆ. ನಮ್ಮನ್ನು ತಾವು ಬದುಕಲಿಕ್ಕೆ ಕೆಲವರು ಅವಲಂಬಿಸ್ತಾರೆ. ಇವರಿಗೆ ಉಪಜೀವ್ಯರು, ಉಪಜೀವಕರು ಅಂತ ಹೇಳ್ತಾರೆ. ಹಿಂಗೆ 5 ವರ್ಗ ಎಲ್ಲಿ ಹೋದಲ್ಲೂ ಯಾವಾಗಲೂ ಇರ್ತದೆ. ಯಾವ ಊರು ಹೋದರೂ ಇರ್ತದೆ. ಅದೇ ರೀತಿಯಾಗಿ ಯಾವಾಗಲೂ ಇಂಥ 7 ಥರದ ಸ್ವಭಾವದ ವ್ಯಕ್ತಿಗಳು ನಮ್ಮಲ್ಲಿಯೂ ಇರ್ಬೋದು, ಸುತ್ತಮುತ್ತಲೂ ಇರ್ತಾರೆ. ಇವರೇ ಸಪ್ತೈತೆ ಚಿರಂಜೀವಿನಃ ಅಂತ. ಅವ್ರು ಯಾರು? ಮೊದಲೇ ಇವರು ಅಶ್ವತ್ಥಾಮಾಚಾರ್ಯರು. ಏನದ ಈ ಚಿರಂಜೀವಿತ್ವ ಅಂದ್ರೆ ಪ್ರಚಂಡ ಶಾಸ್ತ್ರಬಲ, ಶಸ್ತ್ರಬಲ, ಬಾಹುಬಲ, ಎಲ್ಲ ಧರ್ಮದ ಬಲ, ಜ್ಞಾನದ ಬಲ, ತಪಸ್ಸಿನ ಬಲ, ಯೋಗ್ಯತೆಯ ಬಲ, ದೊಡ್ಡ ದೈವಿ ಪುರುಷರು. ಇಷ್ಟೆಲ್ಲ ಇದ್ದರೂ ತಮ್ಮ ಹಿತಾನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಈ ಮಗ ಅಪ್ಪನ ಉಳಿಸ್ಲಿಕ್ಕಾಗಲಿಲ್ಲ. ಅಪ್ಪ ಮಗನ ಮರಣದ ವಾರ್ತೆಯಲ್ಲಿಯೇ ತನ್ನ ಬದುಕನ್ನು ಕಳೆದುಕೊಳ್ಳುವ ಅವಸ್ಥೆ ದ್ರೋಣನಿಗೆ ನಿರ್ಮಾಣ ಆಯಿತು. ಮಕ್ಕಳ ಮರಣದ ಘಟನೆಯನ್ನು ತನ್ನ ಕಣ್ಣೆದುರಿಗೆ ನೋಡಿ ಇನ್ನೊಬ್ಬರ ಮನೆಯೊಳಗೆ ಊಟ ಮಾಡಿಕೊಂಡಿರುವಂತಹ ದುಸ್ಥಿತಿ, ದುರ್ದೈವ ಧೃತರಾಷ್ಟ್ರನಿಗೆ ಸಂಭವಿಸಿತು. ಈ ಸ್ವಾರ್ಥ, ಮೋಹ ಇವೇ ಜೀವನದ ಸತ್ಯ ಅಂತ
ಹಾಗೆ ಬಾಳಿರ್ತಾರೆ, ಹಾಗೆ ಬೆಳೆದಿರ್ತಾರೆ. ಅದರ ಬದುಕು ಅದು ಕೊಟ್ಟಿರ್ತದೆ ಪೆಟ್ಟು, ಅದು ಆ ಪೆಟ್ಟು ಕೊಡ್ತದಂತ ತಿಳ್ಕೊಂಬೋರು ಬಹಳ ಕಡಿಮೆ. ಕೊಡ್ತಿರ್ತಾನೆ ಎಲ್ಲರಿಗೂ ಪೆಟ್ಟು. ಅವ್ರು ಮಾಡಿದಾನೆ ಧೃತರಾಷ್ಟ್ರಿಗೆ ಹಂಗೆ ಮಕ್ಕಳನ್ನ ಕಳ್ಕೊಂಬ ಪೆಟ್ಟು ಕೊಟ್ಟ, ಹಂಗೆ ಅನೇಕ ಮಂದಿ ಕೊಡ್ತಾನೆ ದೇವ್ರು. ಪೆಟ್ಟನ್ನು ಕಳ್ಕೊಂಡ ಪೆಟ್ಟು ಪಡೆದಾರೆ. ನಾನು ಭಾಳ ಹೇಳುದಿಲ್ಲ, ನಿಮ್ಗೆ ಗೊತ್ತಾಯ್ತು. ಈಗ ಮಕ್ಕಳನ್ನ ಕಳ್ಕೊಂಡು ಕುಡಿದು ಸತ್ತಾವ ಯಾವನೋ ಫಾರಿನ್ದಾಗ ಒಬ್ಬ ಮಗ. ಅದು ಭಾಳ ಓಪನ್ ಆಗಿ ಹೇಳ್ಬಿಟ್ಟು ನಾನು ಹೇಳಬಾರ್ದು. ಇಲ್ಲಿ ನಿಮ್ಗೆ ವಿಚಾರ ಮಾಡಿಕೊಂತ ಅವಕಾಶ ಕೊಟ್ಟಿರ್ಬೇಕಾಗ್ತಿತ್ತು ನಾನು. ಎಲ್ಲೋ ಹೋಗಿ ಪಾರ್ಟಿ ಒಳಗೆ ಸತ್ತು ಹೋದ. ಇವೆಲ್ಲ ಯಾಕೆ ಆಗ್ತಾವೆ ಇವು ಅನ್ಯಾಯ? ಇಡೀ ಜೀವನದಾಗೆ ನೀವು ಪ್ರಾಮಾಣಿಕವಾಗಿ ಬೆಳೆದಿದ್ದ ಭಗವಂತನ ಸರ್ಕಾರದೊಳಗೆ ಇಂಥದ್ದು ಯಾಕೆ ಆಗ್ತಿತ್ತು ನಿಮ್ಗೆ? ಮನುಷ್ಯ ಬದುಕಿನೊಳಗೆ ದೇವರು, ಧರ್ಮ, ಧ್ಯೇಯ, ನೀತಿ ಇವುಗಳಿಗೆ ಎಷ್ಟು ತಿಲಾಂಜಲಿ ಕೊಡ್ತಾನೋ ಅಷ್ಟು ಅದರಿಂದ ಆಗುವ ಅನ್ಯಾಯವನ್ನು ತಾನೇ ಅನುಭವಿಸಬೇಕಾಗ್ತದೆ. ಯಥಾ ಗೋಸು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. 1000 ಆಕಳಿರಲಿ, ಖರ ಬಿಡ್ರಿ, ಬರೋಬ್ಬರ ತನ್ನ ತಾಯಿ ಯಾವುದೋ ಅದ್ರ ಹತ್ರ ಹೋಗಿ ನಿಂದಿರ್ತದೆ. ಹಂಗೆ ನಾವು ಮಾಡಿದ ಕರ್ಮ ಜಗತ್ತಿನಾಗ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ. ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕದನ್ನ. ಈ ಸಿದ್ಧಾಂತ ಇದು ಮಹಾಭಾರತದ, ಇದು ಗಾಂಧಾರಿಯ ಸಿದ್ಧಾಂತ. ನಾ ಹೇಳಿ ಹೊಂಟೆ ಅಂದ್ರೆ ಅಂದಿನ ಇಂದಿನ ಮಹಾಭಾರತ ಇದು ಮುಗಿಯುವುದೇ ಇಲ್ಲ. ಅಷ್ಟು ಉದಾಹರಣೆ ಜಗತ್ತಿನಾಗ. ಏನು ಹೆಂಗೆ ಮನುಷ್ಯ ಇದು ಭಗವಂತನ ಸರ್ಕಾರದೊಳಗೆ 2 ನಿಯಮವಂತ. ಅಪರಾಧಕ್ಕೆ ಕ್ಷಮ ಇಲ್ಲ, ಯಾರೂ ಸಾಧನ ಮಾಡಲಾರದೆ ಯಾರಿಗೂ ಫಲ ಇಲ್ಲ. ಸಾಧನ, ಪರಿಶ್ರಮ, ಪ್ರಯತ್ನ, ತನ್ನ ಕರ್ತವ್ಯಗಳ ನಿರ್ವಹಣೆ ಇದನ್ನು ಮಾಡದೆ ಯಾರಿಗೂ ಫಲ ಇಲ್ಲ ದೇವರ ಗೌರ್ಮೆಂಟ್ನಾಗ. ಅಪರಾಧಕ್ಕೆ ಮಾತ್ರ ಕ್ಷಮ ಇಲ್ಲ. ಇದರ ಒಂದು ಚಿತ್ರಣ ಕಣ್ಣೆದುರಿಗೆ ದೃಷ್ಟಾಂತ ಅದು ಈ ಮಹಾಭಾರತ, ಅದು ಈ ವ್ಯಕ್ತಿಗಳು. ಅಲ್ಲಿ ನೋಡ್ತಾ ಇದ್ದೇವೆ ನಾವು. ಇದಕ್ಕೊಂದು ಆಧ್ಯಾತ್ಮಿಕ ಅರ್ಥದ ಭೀಷ್ಮರು ಅಥವಾ ಕರ್ಣ ಅಥವಾ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಕೌರವರ ಪಕ್ಷವನ್ನೇ ಕೊನೆವರೆಗೂ ಯಾಕೆ ವಹಿಸಿದರು? ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಪಾಂಡವರ ಪಕ್ಷದ ದೇವತೆಗಳ ಸಂಹಾರ ದುರ್ಯೋಧನನ ಪಕ್ಷದ ದೈತ್ಯರಿಂದ ನಡೆಯೋದು ಬೇಡ. ಆದ್ದರಿಂದ ದೈತ್ಯರಿಗೆ ದೇವತೆಗಳು ಸತ್ರು ಅಂದರೆ ಅವ್ರ ಕೈಯ ಸಿಕ್ಕು, ಆವಾಗ ಅಸತ್ಯ ಗೆಲ್ತದ, ಸತ್ಯ ಸೋಲ್ತದ. ದೇವತೆಗಳು ಸೋಲ್ತಾರೆ, ದೈತ್ಯರು ಗೆಲ್ತಾರೆ ಅಂದರೆ ಅದು ದೇವತೆಗಳಿಗೆ ಒಂದು ಇನ್ಸಲ್ಟ್, ಒಂದು ಅವಮಾನ ಬೇಡ. ಒಂದು ಆದ್ದರಿಂದ ಕೆಲವು ದೇವತೆಗಳನ್ನು ಕೌರವರ ಪಕ್ಷಕ್ಕೆ ಸೇರಿಸೋಣ. ಆ ಕೌರವರ ಪಕ್ಷದಲ್ಲಿ ಸೇರಿದ ದೇವತೆಗಳಿಂದಲೇ ಈ ಪಾಂಡವರ ಪಕ್ಷದ ದೇವತೆಗಳಾಗಿರ್ತಕ್ಕ ಇವರ ಹಿಂಬಾಲಿಗರ ಸಂಹಾರ ಆಗಲಿ ಅನ್ನುವ ಒಂದು ಉದ್ದೇಶಕ್ಕಾಗಿ ಬಹುಶಃ ಕೃಷ್ಣ ಅತ್ತ ಸೇರಿಸಿದ. 1 ಪಾಯಿಂಟು. ಇನ್ನು ಯಾಕಿತ್ತ ಸೇರಿಸಿದ ಈ 5 ಮಂದಿನ? ಯಾರ ಹುಟ್ಟಿನ ಹಿನ್ನೆಲೆಯೊಳಗೆ ಪಾಪ, ಕೋಪ ಇಲ್ಲ ಶಾಪ ಇವು ಕಾರ್ಯಕಾರಿ ಆಗ್ಯಾವ, ಅವ್ರ ಬದುಕಿನಾಗ ಯಾವಾಗ ಬೇಕಾದಾಗ ಅವ್ರು ಬದಲಾವಣೆ ಹೊಂದುತ್ತಾರೆ. ಇದೇ ಆಗಲೇ ಪುಸ್ತಕ ಹಾಕಿದ್ದು ನಾನು. ಒಂದು ಮಾತದ, ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವಾ ಅಭಿಭವಂ ಪ್ರಯಾಂತಿ. ಮನುಷ್ಯನ ಸ್ವಭಾವದಲ್ಲಿ, ಗುಣಗಳಲ್ಲಿ ಬದಲಾವಣೆ ಯಾಕೆ ಆಗ್ತದೆ? ಗುಣಾಸ್ತು ಕಾಲಾತ್, ಕಾಲ ಸಮಯ ಆದಂಗ ಆಯುಷ್ಯ ವಯಸ್ಸು ಆದಂಗ ಭಾವನೆಗಳು ಬದಲಾಗ್ತವೆ. 24-28 ವಯಸ್ಸಿನಾಗ ಎಷ್ಟು ಶಿಕ್ಷೆಗೆ ಹೇಳ್ತಿದ್ದ ಅಷ್ಟು 60 ವರ್ಷಕ್ಕೆ ಹೇಳುವುದಿಲ್ಲ. ಯಾಕೆ ಹಣ್ಣಾಗಿರ್ತಾನೆ ಅಲ್ಲ, ಹೆಣ್ಣು ಮಕ್ಕಳು ಚಲೋ ಹಣ್ಣು ಮಾಡಿರ್ತಾರೆ, ಹೀಗಾಗಿ ಅವನ ಪರಿಸ್ಥಿತಿಯೂ ಹಣ್ಣಾಗಿರ್ತದೆ. ಹೀಗಾಗಿ ಅವ ತಾನೇ ಆ ಕಾಲ ಅದರ ಬಲದಿಂದ ಸ್ವಭಾವದ ಬದಲಾವಣೆ ಆಗ್ತದೆ. ಗುಣಾಸ್ತು ಕಾಲ ಪಿತೃಮಾತೃ ದೋಷ. ಯಾವ ತಂದೆ ತಾಯಿಗಳನ್ನು ಮಾಧ್ಯಮರನ್ನಾಗಿ ಮಾಡಿಕೊಂಡು ನಾವು ಇಲ್ಲಿ ಹುಟ್ಟಿ ಬರ್ತೀವಿ, ಆ ತಂದೆ ತಾಯಿಗಳ ಗುಣದೋಷಗಳನ್ನು ಹೊತ್ಕೊಂಡು ಬರ್ತೀವಿ. ಕಣ್ಣು, ಕಿವಿ, ಮೂಗು, ಬೇಂದ್ರೆಯವರು ಹೇಳಿದಂಗೆ
ಏನು ಮಗನೇ, ನಿನ್ನ ಮುಖದ ಮುದ್ರಾಕೃತಿಯು ತಾಯಿ ಹೇಳಿದಂತ, ನಿನ್ನ ದೇಹದ ಭದ್ರಾಕೃತಿ ಅವರಂತಿದೆ, ನಿನ್ನ ಮುಖದ ಮುದ್ರಾಕೃತಿ ನನ್ನಂತಿದೆ ಅಂತ. ಹಂಗೆ ಇವು ಮುದ್ರಾಕೃತಿ ಭದ್ರಾಕೃತಿ ಎಲ್ಲ ಅವ್ವ ಅಪ್ಪಂದು ಬರೇ ಹೊರಗಿಂದ ಬರ್ತದ. ಅವ್ರು ಹಂಗೆ ಕಣ್ಣು ಕಿವಿ ಮೂಗು ಬಾಯಿ ಬರ್ತಾವ ಅಂತ ತಿಳ್ಕೊಬೇಡ್ರಿ. ಅವರ ರೋಗ ರುಜಿನೂ ಬರ್ತಾವೆ, ಅವ್ರ ಸ್ವಭಾವನೂ ಬರ್ತಾವೆ. ಡಯಾಬಿಟಿಕ್ಸ್ ಎಂಬುದು ಆನುವಂಶಿಕವಾಗಿರ್ತಕ್ಕ ಸಂಪತ್ತು. ಅದು ಮೆಡಿಕಲ್ ಕೊಡ್ತಿರ್ತಕ್ಕ ಆನುವಂಶಿಕ ಬಳುವಳಿ, ಅದು ಬಳುವಳಿ ಅಂತಾರೆ ಅದಕ್ಕೆ. ಇನ್ನು ಪಿತ್ರಾರ್ಜಿತವಾದ ಆಸ್ತಿಗೆ ಅದು ಹೆಂಗೆ ಬಳುವಳಿ ಅಂತದ, ಹಂಗೆ ಪಿತ್ರಾರ್ಜಿತವಾದ ಆಸ್ತಿ ಯಾವುದು ಆನುವಂಶಿಕವಾಗಿ ದೊರೆಯೋದು ಅಂದರೆ ಡಯಾಬಿಟಿಕ್ಸು. ಬರೀ ರೋಗ ಅಷ್ಟೇ ಅಲ್ಲ, ಅಪ್ಪ ಅವರಪ್ಪ ಕೇಳ್ತಾರೆ, ಪಿತೃಪಿತಾಮಹ ಪ್ರಪಿತಾಮಹ 12 ಮಂದಿ ಏನು ಬರ್ತಾರಲ್ಲ, ಆ 12 ಮಂದಿಗೂ ನೀವು ಬರುವ ಡಯಾಬಿಟಿಕ್ಸಿಗೂ ನೇರ ಸಂಬಂಧದ, ಅದು ಇಲ್ಲೇ ಬರ್ತದೆ. ಈ 5 ಮಂದಿನ ಕೌರವ ಪಕ್ಷಕ್ಕೆ ಯಾಕೆ ಸೇರಿಸಿದ ಪರಮಾತ್ಮ? ದೇವತೆಗಳು ಇವರೆಲ್ಲ ಮಹಾ ದೇವತೆಗಳು, ದೊಡ್ಡ ಯೋಗ್ಯತೆ, ಭಾರಿ ಜ್ಞಾನ, ಪರಮಾತ್ಮನೇ ಸೇರಿಸಿದ. ಇಲ್ಲಿ ಪಾಂಡವರ ಪಕ್ಷದ ದೇವತೆಗಳ ಸಂಹಾರ ದೈತ್ಯರಿಂದ ಆಗಲಿ, ದೈತ್ಯರಿಂದ ಆಗೋದು ಬೇಡ, ಈ ದೇವತೆಗಳಿಂದ ಆಗಲಿ. ಅಂದ್ರೆ ಯುದ್ಧದೊಳಗೆ ಮೃತರಾದ ಯಾವುದೇ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರ, ಒಂದು ರಾಜ್ಯದ ಮರ್ಯಾದೆ, ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಡಿ ಸತ್ತ ಅಂದ್ರೆ ನೀವು ಏನು ಶ್ರಾದ್ದ ಏನೂ ಮಾಡಬೇಡ್ರಿ, ನಿಮ್ಮ ಪಿಂಡ ಪ್ರದಾನದಿಂದ ಆಗುವುದಿಲ್ಲ. ಅದು ದೇವರೇ ಅದಕ್ಕಂತ ದೊಡ್ಡ ವ್ಯವಸ್ಥೆ ಮಾಡ್ಯಾನ, ಅವ್ರಿಗೆ ಅತ್ನ ಸದ್ಯತೆ ಇದೆ. ಯಾವನೇ ಒಬ್ಬ ವೀರ ಯೋಧ ತನ್ನ ಬಲಿದಾನ ಮಾಡಿದ ಅಂದ್ರೆ ದೇಶಕ್ಕಾಗಿ, ನೀವೇನು ವರ್ಷಕ್ಕೊಮ್ಮೆ ನೆನಪಾದ ಹೋಗಿ ಒಂದು ಹೂವಿನ ಗುಚ್ಛ ಅಲ್ಲಿ ಇಟ್ಟು ಬರ್ತೀರೋ ಬಿಡ್ತೀರೋ, ನಿಮಗೇನು ಮನುಷ್ಯನ ಭಾವನೆ ಇರಲಿಕ್ಕಿಲ್ಲ. ದೇವರ ಸ್ಥಾನ ಕೊಡ್ತಾನೆ ಮಹಾಭಾರತದಾಗ ಅಂತಹ ವೀರ ಯೋಧರಿಗೆ. ಇದನ್ನು ಹೇಳಲಿಕ್ಕೆ ಒಂದು ದೊಡ್ಡ ಕುಂತಿಯ ಒಂದು ಉಪದೇಶದ ವಿದುಲಾ ಉಪಾಖ್ಯಾನ ಅಂತಾರೆ. ವಿದುಲಾ ಅಂತ ಒಬ್ಬ ಹೆಣ್ಮಗಳು, ಆಕೆ ತನ್ನ ಗಂಡನಿಗೆ ಏನು ಹೇಳಿದ್ಲು, ಏನು ಉಪದೇಶ ಮಾಡಿದ್ಲು, ದೊಡ್ಡದದು. ಹಿಂಗೆ ಒಂದು ರಾಷ್ಟ್ರ, ಒಂದು ದೇಶ, ಒಂದು ರಾಜ್ಯ, ಅದರ ಸ್ವಾತಂತ್ರ್ಯದ ಸಂರಕ್ಷಣೆಗಾಗಿ ಏನು ಸೈನಿಕರು ಹೋರಾಡ್ತಾರೆ, ಅವರಿಗೆ ನಾವು ನೀವು ಏನು ಕೊಡದಿದ್ರು ದೇವ್ರು ಕೊಡ್ತಾನಂತ ಗತಿ, ಅಂಥ ಒಂದು ಸಂರಕ್ಷಣೆ ಎಲ್ಲ ಬಹಳ ವಿಸ್ತಾರದ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಿಯಮಗಳು. ಹಾಗೆ ನಾವು ಕಾಣಬೇಕಾದಂಥದ್ದೇನು ಅಂದರೆ ಅಶ್ವತ್ಥಾಮಾಚಾರ್ಯರು ಮತ್ತು ಇಂಥ ದೊಡ್ಡದಾಗಿರ್ತಕ್ಕ ಇವರೇನು ಆ ಉದ್ಲೋಪಾಖ್ಯಾನದ ಮಾತನ್ನು ನಾವು ಕಂಡ್ವಿ. ಹಾಗೆ ಅಶ್ವತ್ಥಾಮಾಚಾರ್ಯರು, ದ್ರೋಣಾಚಾರ್ಯರು, ಇವರೆಲ್ಲರೂ ಪಾಂಡವರ ಪಕ್ಷದ ದೇವತೆಯನ್ನು ಸಂಹಾರ ಮಾಡಿದರೆ ಅವ್ರಿಗೆ ಸದ್ಗತಿಯಾಗಲಿ ಅಂತ ಇವ್ರನ್ನ ಅತ್ತ ಕಳಿಸಿದ. 2ನೇ ಪಾಯಿಂಟು. 3ನೇ ಜಾಗತ್ತ ಕಳಿಸಿದ. ಹಿಂಗೊಂದು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅದ ಮಹಾಭಾರತದ ಅನಾಲಿಸಿಸ್ಸು. ಮನುಷ್ಯನ ಮೇಲೆ ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡೋದು, ಇಫೆಕ್ಟ್ ಮಾಡೋದು 3. ಒಂದು ಬ್ಲಡ್, ಒಂದು ಬಾಡಿ, ಒಂದು ಗುಣಾಸ್ತು ಕಾಲಾತ್ ಪಿತೃಮಾತೃ ದೋಷಾತ್. ಯಾವ ತಂದೆ ತಾಯಿಗಳನ್ನು ಮಾಧ್ಯಮರನ್ನಾಗಿ ಮಾಡ್ಕೊಂಡು ಹುಟ್ಟಿ ಬರ್ತೀವಿ, ಅವ್ರ ಗುಣದೋಷ ಎಲ್ಲ ತೊಗೊಂಡು ಬರ್ತೀವಿ. ಇದು ಖರೆ. ಅದರಿಂದ ಇಲ್ಲೇ 3 ಇನ್ಫ್ಲೂಯೆನ್ಸ್ ಅವ. ಒಂದು ಗಾತ್ರ, ಒಂದು ಗೋತ್ರ, ಒಂದು ರಕ್ತ ಅಂತ. ಗಾತ್ರ ಅಂದರೆ ಬಾಡಿ, ಇದಕ್ಕೆ ಡೈರೆಕ್ಟಾಗಿ 3 ಜನರೇಷನ್ ಇನ್ಫ್ಲೂಯೆನ್ಸ್ ಇರ್ತದೆ ಪ್ರತಿಯೊಬ್ಬರ ಬಾಡಿ ಮೇಲೆ. ಅದ್ರ ಪರಿಕಲ್ಪನೆ ಆದಾಗ ನಮ್ಮ ಶ್ರಾದ್ದದಾಗ ಅವ್ರು 3 ಮಂದಿ ಬಂದಾರೆ. ತಾಯಿ, ಅವ್ರ ಅತ್ತಿ, ಅಲ್ಲ ಅವ್ರ ತಾಯಿ, ಅವ್ರ ತಾಯಿ, ಅವ್ರ ತಾಯಿ, ತಂದೆ, ಅವ್ರ ತಂದೆ, ಅವ್ರ ತಂದೆ, ತಂದೆ ತಾಯಿ, ಅವ್ರ ತಾಯಿ, ಅವ್ರ ತಾಯಿ, ಹಿಂಗೆ ತಂದೆ ತಾಯಿಯ ತಂದೆ, ಅವ್ರ ತಂದೆ, ಅವ್ರ ತಂದೆ, ಹಿಂಗೆ ಇವು 12 ಮಂದಿ ಅಂತ ನೋಡ್ರಿ. ಇವು ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇರ್ತದೆ ನಮ್ಮ ಮೇಲೆ. ಇವ್ರಿಗೆ ಮೆಡಿಕಲ್ ಸೈನ್ಸ್ ಇದನ್ನೇ ಹೇಳ್ತದೆ, ಅದು ನಮ್ಮ ಶಾಸ್ತ್ರ ಹೇಳಿತ್ತು. ಹೀಗಾಗಿ ಇದು ಬಾಡಿ ಮೇಲೆ 3 ಜನರೇಷನ್ ಇನ್ಫ್ಲೂಯೆನ್ಸು. ಆಮೇಲೆ ಗೋತ್ರ, ವಂಶ, ಅನ್ವಯ, ಅದು 7 ಜನರೇಷನ್ ಇನ್ಫ್ಲೂಯೆನ್ಸ್ ಇರ್ತದೆ. ರಕ್ತದ್ದು ಒಂದು 100 ಜನರೇಷನ್ ಇನ್ಫ್ಲೂಯೆನ್ಸ್ ಇರ್ತದೆ. ನದೇವಾನಾಂ ಆ ಶತಂ ಪುರುಷಾಹಿ ಸಂತಾನಯ ಪ್ರಾಯಶಃ ಪಾಪಯೋಗ್ಯ. ಒಂದು 100 ಜನರೇಷನ್ನು ಒಬ್ಬ ದೊಡ್ಡ ಜ್ಞಾನಿ ಹುಟ್ಟಿದ ಅಂದ್ರೆ ಅವನ ವಂಶದಾಗ ಒಂದು 100 ಜನರೇಷನ್ನು ಯೋಗ್ಯರೇ ಹುಟ್ಟುತ್ತಾರೆ. ಅದಕ್ಕೆ ರಾಜ ಬೀಜ ಅಂತಾರೆ. ಅಷ್ಟು ಇನ್ಫ್ಲೂಯೆನ್ಸ್ ಇರ್ತದೆ ಅದು ರಕ್ತ. ದೊಡ್ಡ ದೊಡ್ಡ ಮನುಷ್ಯನದೊಳಗೆ ಹುಟ್ಟಿದಂಥವ್ರು. ಕೃಷ್ಣ ಪರಮಾತ್ಮನ ಯೋಚನೆ ಏನು, ಕೃಷ್ಣಂದು ದೇವರದು.
ಇವರೆಲ್ಲರೂ ಪಾಂಡವರ ಪಕ್ಷಕ್ಕೆ ಸೇರಿದ್ರೆ ಇವರ 100 ಜನರೇಷನ್ನು ಆ ಕಲಿ ಅವನ ಕಾರ್ಯ, ಅವನ ಕಾಲ, ಅವನ ಸಾಮ್ರಾಜ್ಯ ಪ್ರಾರಂಭ ಆಗ್ಬೇಕಾಗಿ ಅವನು ಏನು ಮಾಡ್ಬೇಕು? ಕೈ ಕಟ್ಕೊಂಡು ಕೂಡ್ಬೇಕಾಗ್ತದೆ. ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಇವರು ಒಬ್ಬೊಬ್ಬೊಬ್ಬರು ಪರಮ ಧಾರ್ಮಿಕರಾಗಿಬಿಟ್ರೆ, ಧರ್ಮದ ಪಕ್ಷದೊಳಗೆ ಇದ್ದರೆ 100 ಜನರೇಷನ್ ಇವ್ರ ಇನ್ಫ್ಲೂಯೆನ್ಸ್ನಿಂದ ಎಲ್ಲರೂ ಧಾರ್ಮಿಕರಾದ ಕಲಿಗೆ ಅವ್ರ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೆ ಇವರು ನಾಕಾರಣಾತ್ ಸಂತತೈರಪ್ಯ ಭಾವ, ನಿಷ್ಕಾರಣವಾಗಿ ಒಂದು ವಂಶದ ಸಂತತಿಯನ್ನು ನಿಲ್ಲಿಸುವುದಿಲ್ಲ ದೇವರು. ಅದೇನೋ ಒಂದು ಪ್ರಯೋಜನಕ್ಕಾಗಿ ನಿಲ್ಲಿಸಿರ್ತಾನೆ ಆ ಸಂತತಿಯನ್ನು. ಹೀಗಾಗಿ ಇಲ್ಲಿ ಅಶ್ವತ್ಥಾಮಾಚಾರ್ಯ ಬ್ರಹ್ಮಚಾರಿಗಳು ಅವ್ರ ಸಂಸ್ಥಾನ ಅಲ್ಲಿಗೆ ನಿಂತು ಹೋಗ್ತು. ಕರ್ಣನ್ ಬೆಳೀತು. ಭೀಷ್ಮರ ಸಂತಾನ ನಿಲ್ಲಿಸ್ಬಿಟ್ಟು ಅಲ್ಲೇ ಕೌರವ ಪಕ್ಷ ಸೇರಿಸಿದ. ಇನ್ನು ಇವರು ಒಳ್ಳೆ ಜ್ಞಾನಿ ಪುರುಷರು. ಇವರು ಪಾಂಡವರ ಪಕ್ಷ ಸೇರಿದ್ರೆ 100 ಜನರೇಷನ್ನು ಭಾರಿ ಭಾರಿ ಬ್ರಿಲಿಯಂಟ್ ಮಂದಿನೇ ಹುಡ್ತಿತ್ತು. ಅವ್ರು ಜೆನೆಟಿಕ್ ಇನ್ಫ್ಲೂಯೆನ್ಸ್ ಅಂತಾರೆ. ಅವಕ್ಕೆಲ್ಲ ಭಾರಿ ಪಿತೃಮಾತೃದೋಷಾತ್ ಸ್ವಕರ್ಮತ್ವ ಅಭಿಭವಂ ಪ್ರಯಾಂತಿ. ಭಾಳ ಚಂದದ ಮಹಾಭಾರತದಾಗೆ ಹೇಳ್ತಾರೆ. ಆಹಾರ ಆಚಾರ ಚೇಷ್ಟಾಭಿ ಯಾದೃಶೀಭಿ ಸಮನ್ವಿತವು ಸ್ತ್ರೀ ಪುರುಷವು ಸಮುಪೇಯಾತಾಂ ತಯೋ ಪುತ್ರೋಪಿ ತಾದೃಶ. ಆಹಾರ ಆಚಾರ ವ್ಯವಹಾರ, ಅವರ ಕ್ರೀಡಾದಿಗಳು, ಅವರ ಸ್ವಭಾವ, ಅವರ ಮಾನಸಿಕ ಭೂಮಿಕಾ, ಆಹಾರ ಆಚಾರ ಚೇಷ್ಟಾಭಿ ಎಂಥವಿರ್ತಾವೆ ಆ ಸ್ತ್ರೀ ಪುರುಷರ ಜೀವನದಾಗ, ಅವರ ಬದುಕಿನೊಳಗೆ, ಅವ್ರ ಕೂಡುವಿಕೆಯೊಳಗೆ ತಯೋ ಪುತ್ರೋಪಿ ತಾದೃಶ, ಮಗನೂ ಅಂಥವೇ ಹುಡ್ತಾನೆ. ಇದ್ರದ್ದು ಭಾಳ ಚಂದ ಅನ್ವಯ ಮಾಡಿ ನೋಡ್ಬೋದು ನೀವು. ಎಷ್ಟು ಮನೆಯೊಳಗೆ ಮಡಿ ಮೈಗಿ ದೇವರು ಧರ್ಮ ನೀತಿ ತತ್ವ, ಅಂಥ ಮನೆಯೊಳಗೆ ಅತ್ಯಂತ ಬಾಟ್ಲಿಬಾಯಿ ಕಂಪ್ನಿ ಮೆಂಬರ್, ಎಂಥ ಮಡಿವಂತಿಕೆ, ಎಂಥ ಆಸ್ತಿಕತೆ. ಆ ಮನೆಯೊಳಗೆ ಅತಿ ನಾಸ್ತಿಕ ಮಗ. ಕೆಲವು ವಾತಾವರಣ ಕಾನ್ವೆಂಟ್, ಅತ್ಯಂತ ಮಾಡರ್ನ್, ಹೈಲಿ ಎಜುಕೇಟೆಡ್, ಸೋ ಫಾರ್ವರ್ಡ್. ಅಂಥ ಮನೆಯೊಳಗೆ ಅದು ಯಾವುದೋ ಮೂಗು ಹಿಡ್ಕೊಂಬ ಮಗ ಹೋಗ್ತದೆ. ಏನಿದು? ಹೌದು, ಇದಕ್ಕೆ ಹೇಳ್ತದೆ ಮಹಾಭಾರತ. ಈಗ ನಾನು ಪ್ರತ್ಯಕ್ಷ ತೋರಿಸ್ಕೊಡ್ತೀನಿ ತಾವು. ಎಂಥಂಥ ಮನೆಯೊಳಗೆ ಎಷ್ಟು ಆಸ್ತಿಕರಾಗ್ಯಾರ. ನಾನು ಒಬ್ಬ ದೊಡ್ಡ ಕರ್ನಾಟಕದ ಮಹಾ ಲೀಡರ್, ಕೇಂದ್ರದ ಮಂತ್ರಿ, ಅವರ ಎಲ್ಲ ಮಕ್ಕಳ ಪರಿಚಯನೂ ನನಗದ. ಒಬ್ಬ ಮಗ ನೋಡಿದೆ, ಅತಿ ಸಾತ್ವಿಕ ಅಂದರೆ ದೇವರು ಧರ್ಮ 24 ತಾಸು ದೇವರಿಗೆ ಬೆನ್ನು ಹತ್ತಿರ್ತಾವ. ಭಾರಿ. ಗುಲ್ಬರ್ಗಕ್ಕೆ ಹೋಗಿದ್ದು ನಾನು. ಯಾವುದೋ ಒಂದು ದೊಡ್ಡ ಇನ್ಸ್ಟಿಟ್ಯೂಟಿಗೆ ಒಂದು ಇದನ್ನು ರಿಕಗ್ನೇಷನ್ ಕೊಡಬೇಕಾಯ್ತು. ಒಂದು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಇದ್ದಾಗ ನಾನು ಹೋಗಿದ್ದೆ. ಅದರ ವತಿಯಿಂದ ಹೋದಾಗ ನಾನು ನೋಡಿದೆ, ಅವ ಏನು ಅಗದಿ ಬೌದ್ಧ ಧರ್ಮ, ಅದರ ವಿಚಾರ, ಪುಸ್ತಕ 24 ತಾಸು ಪುಸ್ತಕ ಓದಿ ದೇವರು ಅನ್ನೋದು ಒಂದು ಮಗ. ಇನ್ನೊಬ್ಬ ಮಗ ಇಲ್ಲಿ ಹೆಂಗೆ ತೊಪ್ಪಿ ಹಾಕಬೇಕು ಅಂತ ಅವೊಬ್ಬ ಮಂತ್ರಿ. ಅಂದ್ರೆ ಎಷ್ಟು ಮಂದಿ ಮಕ್ಕಳು ಇರ್ತಾವ, ಒಬ್ಬೊಬ್ರು ಒಂದೊಂದು ನಮೂನಿ. ಹಿಂಗೆ ಆಗ್ತಾವ. ಎಂಥಂಥ ಮನೆಯೊಳಗೆ ಹುಟ್ಟಿದ್ರೆ ಹಾಗೆ ಹುಟ್ಟಬೇಕಲ್ಲ. ಅವು ಹಿರಣ್ಯಕಶಿಪುನ ಮನ್ಯಾಗ ಪ್ರಹ್ಲಾದ್ ಹುಟ್ಟಿದಂಗೆ, ಇಲ್ಲ ಪ್ರಹ್ಲಾದನ ಮನ್ಯಾಗ ಇನ್ನೊಬ್ಬ ಅವನು ಹುಟ್ಟಿದ ಹಂಗೆ ಹಿಂಗ್ಯಾಕೆ ಜಗತ್ತಿನಾಗ ಆಗ್ತಾವ. ಪರಿಸರ, ವಾತಾವರಣ, ತಂದೆ ತಾಯಿಯ ಏನು ಸಂಬಂಧ ಇರದೆ ಒಂದೇನೋ ಪ್ರತ್ಯೇಕವಾದ ಯೋಗ್ಯತಾ ಅಂತ ಒಂದು ಅದ ಮನುಷ್ಯಂದು, ಅಂದೇ ಒಂದು ಒರಿಜಿನಾಲಿಟಿ ಅದ ಏನು ಅನ್ನೋ ಹಂಗೆ. ಮತ್ತು ನನ್ನ ಇವೇನು ಸ್ವಭಾವಗಳು, ಇದಕ್ಕೆ ಭಾಳ ಚಂದ ಮಹಾಭಾರತ ಅನಾಲಿಸಿಸ್ ಮಾಡ್ತದೆ. ನಿಮ್ಮ ಜೀವನದಾಗ ಯೋಗ್ಯರಿಗೆ ಅಯೋಗ್ಯ ಮಕ್ಕಳು, ಅಯೋಗ್ಯರಿಗೆ ಯೋಗ್ಯ ಮಕ್ಕಳು ಹುಟ್ಟಲಿಕ್ಕೆ ಒಂದು ಕಾರಣದ, ರೀಸನ್ ಅದ. ನಿಮಗೆ ಬಹಳ ಅದ ಅನ್ನೋನ್ ರೀಸನ್ ಆಗಿರ್ಬೋದು. ಅನ್ನೋನ್ ರೀಸನ್ ಅಲ್ಲದು, ಅದೊಂದು ರೀಸನ್ ಅದ. ಅದೊಂದು ಭಗವತ್ ಸಂಕಲ್ಪ, ದೇವರ ನಿಯಮ. ಅದು ಏನು? ಅದಕ್ಕಾಗೆ ಭಗವಂತ ಈ 5 ಮಂದಿ ಆಚಾರ್ಯರು ಅತ್ತ ಹೋಗಲಿ ಎಂದ. ಇಷ್ಟೇ ಅಲ್ಲ, ಈ 5 ಮಂದಿ ಆಚಾರ್ಯರು ಈ ಪಕ್ಷಕ್ಕೆ ಯಾಕೆ ಸೇರಿಕೊಂಡ್ರು? ಯಾರ ಜನ್ಮದ ಹಿಂದೆ ಸ್ವಲ್ಪ ಏನಾರೇ ಲೋಪ ದೋಷಗಳು ಇದ್ದು ಅಂದ್ರೆ ಆ ವ್ಯಕ್ತಿಯ ನಿರ್ಧಾರಗಳು, ನಿಶ್ಚಯಗಳು, ಧ್ಯೇಯಗಳು, ಸಿದ್ಧಾಂತಗಳು ಯಾವ ಕ್ಷಣಕ್ಕೆ ಬದಲಾಗ್ತಾವೆ ಹೇಳಿಕ್ಕೆ ಬರೋಲ್ಲ. ಹೊಸ ತಿರುವು ತೋರ್ತಾವೆ, ಬದಲಾಗ್ತಾವೆ. ಯಾಕೆ ಬದಲಾಗ್ತಾವೆ ಮನುಷ್ಯಂದು ಅಂದರೆ ನಿಶ್ಚಿತತೆ, ನಿರ್ಧಾರಿತ ಜೀವನ ಯಾಕೆ ಇರುವುದಿಲ್ಲ ಅವನ ಬದುಕಿನ್ಯಾಗ. ಅದನ್ನು ಮಹಾಭಾರತ ಅನಾಲಿಸಿಸ್ ಮಾಡ್ತೀನಿ. ಅದಕ್ಕೆ ಭೀಷ್ಮಾಚಾರ್ಯ ಹೆಂಗೆ ಹುಟ್ಟಿದರು? ಅವನೊಬ್ಬ ದೇವತಾ ಪುರುಷ, ದೈವಿ ಪುರುಷ, ವಸು. 8 ಜನ ವಸುಗಳು ಜಗತ್ತಿನಾಗ. 10 ವಸುಗಳು, 11 ರುದ್ರರು, 12 ಆದಿತ್ಯರು ಅಂತ.
ಅಷ್ಟ ವಸುಗಳ ಪೈಕಿ ಒಬ್ಬ ವಸು. ಆ ವ್ಯಕ್ತಿ ಅವನ ಹೆಂಡತಿ ವರಾಂಗಿ. ಆಕೆ ಹೇಳಿದ್ಲು, ಅವ್ರೇನೋ ವಸಿಷ್ಠರ ಆಶ್ರಮದಾಗ ನಂದಿನಿ ಅದಂತ ಅದನ್ನ ತೊಗೊಂಡು ಬರ್ರಿ ಅಂತ. ಬೇಡ, ಇನ್ನೊಬ್ಬರದ್ದು ಅಪಹಾರ ಮಾಡುವ ಪ್ರವೃತ್ತಿ ಇರಬಾರ್ದು, ಅದು ಅಪರಾಧ ಆಗ್ತದೆ. ಆದ್ದರಿಂದ ನಾವು ಬೇಕಾದ್ರೆ ಅವರಂತೆ ವಸಿಷ್ಠರು ಅರುಂಧತಿಯಂತೆ ತಪಸ್ಸು ಮಾಡಿ ನಾವು ಒಂದು ಪಡೆಯೋಣಲ್ಲ, ಅವ್ರದ್ದೇ ಬೇಕು, ಅದು ಅಪರಾಧ. ಈ ಅಪರಾಧ ವಸಿಷ್ಠರ ಶಾಪ. ಆ ದುನಾಮಕ ವಸು ಭೀಷ್ಮನಾಗಿ ಆಜನ್ಮ ಬ್ರಹ್ಮಚಾರಿಯಾಗಿ ಮತ್ತು ಅಪವಾದಕ್ಕೊಳಗಾಗಿ ಬದುಕನ್ನು ಬಾಳಬೇಕಾಯ್ತು. ಇದು ಮಾಡಿದ ಅಪರಾಧ. ಅದಕ್ಕೆ ಇದಕ್ಕೇನಂತಾರೆ ಪಾಪ ಮತ್ತು ಶಾಪ. ಅದು ಅವರ ಜನ್ಮದ ಮೂಲಭೂತವಾದ ಸೂತ್ರ. ಆದುದರಿಂದ ಅವ್ರ ಬದುಕು ಹಂಗಾತು. ಅನ್ಯಾಯಕ್ಕೆ ಅನಿವಾರ್ಯವಾಗಿ ಅದಕ್ಕೆ ಹೊಂದಿಕೊಂಡು ದುರ್ಯೋಧನ ಮಾಡೋದನ್ನ ಎಲ್ಲ ಗೊತ್ತದ. ಅವನು ಏನು ಮೋಸ ಮಾಡಿ ಹೇಳ್ತಾನೆ ಎಲ್ಲ ಗೊತ್ತದ. ಅತ್ರ ಯಾ ಮಾಮಿಕಾ ಬುದ್ಧಿ ಶ್ರೂಯತಾಂ ಯದಿ ರೋಚತೆ. ನೋಡಪ್ಪ ದುರ್ಯೋಧನ, ನೀ ಮರಿಮಗ, ಏನೋ ಈ ವಿಷಯದೊಳಗೆ ನಮ್ದೇನು ತಿಳುವಳಿಕೆದ ಹಿರಿಯರದು ನಾವಂತೂ ಹೇಳ್ತೀವಿ, ನಿನಗೆ ಸೇರಿದರೆ ಸ್ವೀಕಾರ ಮಾಡು, ಇಲ್ಲಾಂದ್ರೆ ಬಿಡ್ಬೋದು. ಇಷ್ಟು ಲಾಚಾರಿ ಅಂತಾರೆ. ಇಂಥ ಪರಿಸ್ಥಿತಿ ಪ್ರಾಪ್ತಾತು ಯಾರಿಗೆ? ಭೀಷ್ಮಾಚಾರ್ಯ. ತಡಿಬೇಕಾದ ಹಿರಿಯ ತಡಿಲಿಕ್ಕೆ ಆಗದೆ ಇಂಥ ವ್ಯಕ್ತಿತ್ವವನ್ನು ಕಳ್ಕೊಂಡ್ರು. ಎದಕ್ಕೆ ಅಂದ್ರೆ ಇದೆ ಶಾಪ ಪಾಪ. ಅದು ಭೀಷ್ಮರಾದರು. ಆ ಹೆಂಡತಿ ಗಂಡನನ್ನು ಅನ್ಯಾಯ ಅಧರ್ಮಕ್ಕೆ ಪ್ರೇರಣೆ ಮಾಡಿದ ಅವರ ಹೆಂಡತಿ ವರಾಂಗಿ ಅಂತ ಹೆಸರು. ಆಕೆ ಮುಂದೆ ಅಂಬಾಗಿ, ಆಕಿನೇ ಮುಂದೆ ಶಿಖಂಡಿಯಾಗಿ ಗಂಡನ ಮರಣಕ್ಕೆ ಆಕೆನೇ ಕಾರಣ. ಅದು ಆಕೆಯೂ ಅಪವಾದ, ಆಕೆಯೂ ಮದುವಿಲ್ಲ, ಆಕೆಯೂ ಹಿಂಗೆ ತಾನೇ ಬರ. ಇವು ಕರ್ಮ ಬದುಕಿನ ಹಿನ್ನೆಲೆಯೊಳಗೆ ಎಷ್ಟು ಪರಿಣಾಮಕಾರಿ ಆಗ್ತದೆ ಎಂಬುದು ನಿಮಗೆ ತಿಳಿಸ್ಲಿಕ್ಕೆ ಆ ದೇವತೆಗಳ ಅವತಾರ ಇಲ್ಲ. ಇದನ್ನು ಪುರಂದಾಸರು ಭಾಳ ಚಂದ ಹೇಳಿದರು. ದೇವರ ಸರ್ಕಾರದೊಳಗೆ ಅರಿಶಿಣ ಪುಡಿಯ ಬಿತ್ತೋದು ಕಂಡೆ, ಕಸಕಸಿಯನ್ನು ಎನಿಸೋದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತ ಒಂದು ಮುಂಡಿಗೆ. ಯಾರ್ದು? ಪುರಂದಾಸರು. ನಮ್ಮಲ್ಲಿ ಸುಳ್ಳು ಯಾವುದೂ ಇಲ್ಲ. ಮನುಷ್ಯನ ಜೀವನದೊಳಗೆ ಏರುಪೇರುಗಳು ಅಥವಾ ಏರಿಳಿತಗಳು ಪ್ರತಿ ಕ್ಷಣ ಬರ್ತಾವೆ. ಯಾವ ದಾರಿದ್ರ್ಯ, ಶ್ರೀಮಂತಿಕೆ, ದಡ್ಡತನ, ಶಣತನ, ಒಂದ ಎರಡು ಕೀರ್ತಿ, ಅಪಕೀರ್ತಿ, ಅಧಿಕಾರದಿಂದ ಕೆಳಗೆ ಬೀಳುವುದು, ಅಧಪ್ಪತನ ಎಲ್ಲ ಜೀವನದಾಗ ಆಗ್ತದೆ. ಯಾಕಂದ್ರೆ ನಾವು ಮಾಡಿದ ಕರ್ಮ ಅದು ಕಸಕಸಿಯನ್ನು ಬಿತ್ತೋದು ಕಂಡ್ರೆ. ಕಸಕಸಿ ಬಹಳ ಸೂಕ್ಷ್ಮ ವಸ್ತು. ಅದನ್ನ ಯಾರು ಬಿತ್ತಾರಂತೀರ? ಕಸಕಸಿಯನ್ನು ಎಣಿಸೋದು ಕಂಡ್ರೆ ಕೌಂಟ್. ಕಸಕಸಿ ಅಷ್ಟು ನಮ್ಮ ಬುದ್ಧಿಯಿಂದ, ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ ನಾವು ಮಾಡಿದ ತಪ್ಪು ಅಪರಾಧ ಅದು ಸಣ್ಣದದ, ಸೂಕ್ಷ್ಮದ, ಅದು ಕೌಂಟ್ ಆಗ್ತದೆ. ಅದು ಅದ್ರೊಳಗೆ ನಿಮ್ಮ CC ಕ್ಯಾಮ್ರಾದಾಗ ಮೂಡ್ತದದು. ಗುಪ್ತವಾದ ಚಿತ್ರ ಇಟ್ಕೊಂಡಿರ್ತಾರೆ ಅವರು. ಅವ್ರೇನು ಗುಪ್ತ ಚಿತ್ರ ಇಟ್ಕೊಂಡಲ್ಲ ಎಲ್ಲಾರ್ದು. ಅವ್ರಿಗೆ ಚಿತ್ರಗುಪ್ತ ಅಂತ ಕರೀತಾರೆ. ಸ್ವಲ್ಪ ಉತ್ತುಕೊಂಡು ಮುಂದೆ ಅವ್ರಿಗೆ ಹೆಸರಲ್ಲಿ ಅನ್ನ ಇಡ್ಬೇಕು. ಅಲ್ಲ ಪೋಲ್ ಹಾಕ್ತಿದ್ರು ಬಿಡ್ರಿ, ಆದರೆ ಅನ್ನ ಯಾಕಿರ್ಬೇಕು ಅಂದ್ರೆ ಕಲಿಕೆ. ನಾವು ಮಾಡುವ ಅಪರಾಧವನ್ನು ಜಗತ್ತಿನ ನೋಡುವಂಥ ಅನೇಕ ವ್ಯಕ್ತಿಗಳು ಈ ಜಗತ್ತಿನ ಸಾಕ್ಷಿ ಇದ್ದಾರೆ. ಮುಚ್ಚಿ ಹೋಗುದಿಲ್ಲ ಅಂತ ಸ್ವಲ್ಪ ಎಚ್ಚರಿಕೆ ಮೂಡಲಿಕ್ಕೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆ ಬೆಳಕ್ಕೆ ನೀವೇನು ಮಾಡ್ತಿರ್ತೀರಿ ಎಚ್ಚರಿಕೆ. ಅದಕ್ಕೆ ಕಸಕಸಿಯನ್ನು ಎನಿಸೋದು ಕಂಡ್ರೆ, ಅರಿಶಿಣ ಪುಡಿಯ ಬಿತ್ತೋದು ಕಂಡ್ರೆ. ನಮ್ಮ ರಾವ್ ಬಹದ್ದೂರ್ ಒಂದು ಕಾದಂಬರಿ ಬರೆದಾರೆ, ಬಿತ್ತಿ ಬೆಳೆದವರು ಅಂತ. ಹಿಂದಿನ ಕಾಲದ ಕಾದಂಬರಿಗಳು ಅವೆಲ್ಲ. ಬಿತ್ತಿ ಬೆಳೆದವ್ರು ಯಾರು? ನಾವೇ. ಜೀವನದಾಗ ಬಿತ್ತೀವಿ, ಏನು ಬಿತ್ತೀವಿ ಅದನ್ನು ಬೆಳ್ಕೋತೀವಿ. ಹಂಗೆ ನಮ್ಮೆಲ್ಲರ ಜೀವನದಾಗ ನಾವು ಮಾಡಿದ ಒಳ್ಳೆಯದು ಕೆಟ್ಟದ್ದು ಕರ್ಮ ಎಷ್ಟೇ ಸೂಕ್ಷ್ಮ, ಅದು ಸಣ್ಣದಾಗಿರ್ಬೋದು, ಅದನ್ನೇ ನಾವು ಬೆಳ್ಕೊಂಡು ಬದುಕನ್ನ ಅನುಭವಿಸ್ತೀವಿ ನಾವು. ಹಾಗಾಗಿ ಬದುಕಿನ ಇದು ಎಲ್ಲದರ ಹಿನ್ನೆಲೆಯೊಳಗೆ ಒಂದು ಭೀಷ್ಮ, ಹಾಗೆ ಒಂದು ದ್ರೋಣ, ಹಾಗೆ ಅಶ್ವತ್ಥಾಮ, ಇವು ಎಷ್ಟು ಪರಿಣಾಮಕಾರಿ ಆಗ್ತಾವೆ ಒಬ್ಬ ವ್ಯಕ್ತಿ ಜೀವನದಾಗ. ಒಬ್ಬ ಭರದ್ವಾಜ ಋಷಿಗಳು, ದೊಡ್ಡ ವ್ಯಕ್ತಿ ಭರದ್ವಾಜರು ಸ್ನಾನಕ್ಕೆ ಹೋದಾಗ ಘೃತಾಚಿ ಅಂತ ಒಬ್ಬ ಅಪ್ಸರೆಯನ್ನು ನೋಡಿದರು. ಮಾನಸಿಕ ವಿಕಾರ ಆಯಿತು. ತಾವು ಏನೋ ತಂದ ಒಂದು ಪಾತ್ರೆಯೊಳಗೆ ತಮ್ಮ ವೀರ್ಯ ಅದು ವ್ಯರ್ಥ ಆಗಬಾರ್ದು ಅಂತ ಬೆಳೆಸಿದರು ಅವು ಭರದ್ವಾಜರು. ಅವ ಘೃತಾಚಿಯ ನಿಮಿತ್ತದಿಂದ ಅದನ್ನೇ ದ್ರೋಣ ಭಾಂಡಿ. ದ್ರೋಣ ಅಂದರೆ ಅಳಿಯುವ ಪಾತ್ರೆಗೆ ದ್ರೋಣ ಅಂತ ಹೇಳ್ತಾರೆ ಸಂಸ್ಕೃತಿಯಾಗ. ಅದರೊಳಗೆ ಬೆಳೀತದೆ, ಫ್ಯೂ ಬೇಬಿ ಅಂತ ತಿಳಿಸಿಲ್ಲ ನೀವು, ಹಂಗೆ ಬೆಳೀತದೆ ದ್ರೋಣ ಅಂತ. ಅದೊಂದು ವಿಚಾರ. ಶರದ್ವಾನ್, ಗೌತಮರು, ಅಹಲ್ಯ ಅವರ ಮಗ ಶತಾನಂದರು, ಅವರ ಮಗ ಶರದ್ವಾನ್. ಜಾನಪದಿ ಅಂತ ಒಬ್ಬ ಅಪ್ಸರಾ ಸ್ತ್ರೀ. ಆ ಚಾರಿತ್ರಿಕ ಒಂದು ಸ್ವಲ್ಪ ಕ್ಷಣ
ಕಳ್ಕೊಂಡದ್ರ ಪರಿಣಾಮ ಜಾನಪದೆಯಲ್ಲಿ ಹುಟ್ಟಿದಂಥ ಒಂದು ಗಂಡು ಒಂದು ಹೆಣ್ಣು, ಬಿಗ್ ಕ್ವೀನ್ ಅಂತ ಏನು ಕರೀತಾರೆ ಮೆಡಿಕಲ್ ಸೈನ್ಸ್ನಾಗ. ಹಂಗೆ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿದು, ಅದಕ್ಕೆ ಪಾಪ ಶಂತನು ತೊಗೊಂಡು ಬಂದು ಜೋಪಾನ ಮಾಡಿದ ಅನಾಥ ಶಿಶುಗಳು ಅಂಥೇಳಿ. ಅವು ಅನಾಥ ಹೊರತು ಅನೈತಿಕೇನಲ್ಲ. ಅಂಥ ಅನಾಥ ಶಿಶುಗಳನ್ನು ಒಂದು ಕೃಪಾ ಮಾಡಿದ ಅಂತ ಅದು ಕೃಪಾ ಆಯ್ತು, ಇದು ಕೃಪಿ ಆಯ್ತು. ಇದು ನಮ್ಮ ಅಶ್ವತ್ಥಾಮಾಚಾರ್ಯ ತಾಯಿ ಕೃಪಿ, ಅಶ್ವತ್ಥಾಮಾಚಾರ್ಯ ತಂದೆ ದ್ರೋಣ. ಇವರ ಚಾರಿತ್ರಿಕ ಹಿನ್ನೆಲೆಯೊಳಗೆ ಈ ಮಹಾನುಭಾವರ ಬದುಕಿನ ಆವಿರ್ಭಾವ. ಅದು ಹುಟ್ಟುವಾಗ ಕುದುರೆಯಂತೆ ಧ್ವನಿಯನ್ನು ಮಾಡಿದ್ದರಿಂದ ಅಶ್ವವತ ಧಾಮ ಅಂತ ಅವ್ರ ಧ್ವನಿ, ಅದು ಅಶ್ವತ್ಥಾಮ ಅಂತ ಅನಿಸ್ಕೊಂಡ್ರು. ಈ ಮಹಾನುಭಾವರ ವ್ಯಕ್ತಿತ್ವ ಏನು, ಅವರ ಅಧ್ಯಯನ, ಆ ಅಧ್ಯಯನ ಹಂಗೆ ಮಾಡಿದರು. ಇವರಿಂದ ತಂದೆಯ ಬದಲಾವಣೆ ಏನಾಯ್ತು, ಈ ಎಲ್ಲ ವಿಚಾರಗಳನ್ನು ನಾಳಿಂದ ಸೇರಿಸಲಿಕ್ಕೆ ಪ್ರಯತ್ನ ಪಡೋಣ. ನಾಳೆ ಪೂರ್ಣವಾಗಿ ಅಶ್ವತ್ಥಾಮಾಚಾರ್ಯ ಚರಿತ್ರೆ 3 ದಿವಸ ಮುಂದುವರಿತದೆ. ಅವ್ರ ಮಾತು ಕೃತಿ ಮತ್ತು ಈ ಇಂಟ್ರೊಡಕ್ಷನ್ ಏನಿತ್ತು ಅವ್ರ ಚರಿತ್ರಕ್ಕೆ, ಅದು ಇವತ್ತೇ ಮುಗಿಸಿನಿ, ಅದೇ ಮುಗಿಯೋದಿಲ್ಲ. ಇವತ್ತು ಮುಗಿಸಿ ನಾಳೆ 3 ದಿವಸ ಅದೇ. ಶ್ರೀಕೃಷ್ಣ.